ಈ ವಿಡಿಯೋ ಸುಮಾರು ಒಂದು 2-2.5 ಗಂಟೆ ಬರುತ್ತೆ. 2.5 ಗಂಟೆ ಕೂತ್ಕೊಂಡು ನಮ್ಮನ್ನು ನೋಡ್ತಾರೆ ಅಂತ ಹೇಳಿದ್ರೆ ಅವ್ರು ನಮ್ಮಿಂದ ಏನೋ ಒಂದು ಮಾಹಿತಿನ ಪಡೆಯೋದಕ್ಕೆ ಕಾಯ್ತಾ ಇರ್ತಾರೆ. ಸೊ ಅದಕ್ಕೆ ನಾವು ಜಸ್ಟಿಫಿಕೇಶನ್ ಕೊಡಬೇಕಾಗತ್ತೆ. ಯಾವುದೇ ರಾಸಾಯನಿಕಗಳನ್ನ ಹಾಕುವಂಥ ಅವಶ್ಯಕತೆನೇ ಇಲ್ಲ. ಈಗ ಟ್ರೈಕೋಡರ್ಮಾ ಇವೆಲ್ಲದಕ್ಕಿಂತನೂ ಫಾಸ್ಟ್ ಗ್ರೋಯಿಂಗ್ ಫಂಗಸ್. ಒಂದೊಂದು ಸರಿ ಅದೇ ಡಾಮಿನೇಟ್ ಆಗಿ ಡೆವಲಪ್ ಆಗಿರ್ತದೆ. ಈ ಬೇರೆ ಬ್ಯಾಕ್ಟೀರಿಯಾಗಳೆಲ್ಲ ಸ್ವಲ್ಪ ಸ್ಲೋ ಗ್ರೋಯಿಂಗ್, ಎಸ್ಪೆಷಲಿ ಮೆಟಾರೀಸಿಯಮ್. ಬಟ್ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಅದರಲ್ಲಿ ಎರಡಿದೆ, ಎಕ್ಟೋಮೈಕೋರೈಸಾ ಮತ್ತು ಎಂಡೋಮೈಕೋರೈಸಾ. ಟ್ರೈಕೋಡರ್ಮಾವನ್ನು ಈಗ ಅಲ್ಲಿ ನಮಗೆ 1 kg ಪ್ಯಾಕೆಟ್ ತಗೊಂಬಂದರೆ ಇಲ್ಲಿ ಅದನ್ನು 1 ಟನ್ ಮಾಡ್ಬೋದು. ಮೈಕೋರೈಸವನ್ನು ಹಾಕಿ ಉಳುಮೆ ಮಾಡಿದರೆ ಅದು ಏನು ಒಂದು ಮೈಸೀಲಿಯಲ್ ನೆಟ್ವರ್ಕ್ ಬೆಳ್ಕೊಂಡಿರ್ತದೆ, ಆ ನೆಟ್ವರ್ಕ್ ಸಂಪೂರ್ಣವಾಗಿ ಡಿಸ್ಟರ್ಬ್ ಆಗುತ್ತೆ. ಈ ಕೊಟ್ಟಿಗೆ ಗೊಬ್ಬರದಲ್ಲಿ ಸ್ವಲ್ಪ ಟ್ರೈಕೋಡರ್ಮಾ ಚೆನ್ನಾಗಿ ಬೆಳೆಯುತ್ತೆ. ಈ ಜೀವಾಮೃತದ ಮೀಡಿಯಂನಲ್ಲಿ ಹಾಕುವಂಥದ್ದು ಅಷ್ಟು ಸರಿ ಹೋಗೋದಿಲ್ಲ. ಅದೇ ಆರ್ಗ್ಯಾನಿಕ್ ವೇಸ್ಟ್ ಡಿಕಂಪೋಸರ್ ಅಂತ ಹೇಳ್ತಾರೆ, ಅದನ್ನೇ OWDC. ಆ್ಯಕ್ಚುಲಿ ಅದರಲ್ಲಿ ಏನಿರುತ್ತೆ, ದೊಡ್ಡ ಮರಿಗಳಿಗೆ ಖಂಡಿತವಾಗಿಯೂ ಅವಶ್ಯಕತೆ ಇಲ್ಲ. ಮೈಕೋರೈಸಾ ಅವಶ್ಯಕತೆ ಇಲ್ಲ. ಸಣ್ಣ 1 ಎಕರೆ ಭತ್ತ ಬೆಳೆಯೋದಕ್ಕೆ 60 kg ನೈಟ್ರೋಜನ್ ಬೇಕು. ಮೆಟರಿಸಮ್ ಒಂದು ಹಂತದಲ್ಲಿ ವಿಪರೀತ ಆಯಿತು ಅಂತ ಹೇಳಿದ್ರೆ ಅದು ಒಂದು ದೊಡ್ಡ ತಲೆನೋವಲ್ವಾ? ಅಂದರೆ ಅದು ಸ್ವಲ್ಪ ಟರ್ಮೈಟನ್ನ ಅದು ನಿಯಂತ್ರಣ ಮಾಡುತ್ತೆ. ಟರ್ಮೈಟ್ಗೆ ಸ್ವಲ್ಪ ಅಫೆಕ್ಟ್ ಮಾಡುತ್ತೆ ಮೆಟಾರೀಸಿಯಮ್. ಕೊಟ್ಟಿಗೆ ಗೊಬ್ಬರ ಏನದು? ಕೊಟ್ಟಿಗೆ ಗೊಬ್ಬರ ಅದು ನಮ್ಮ ಇದಕ್ಕಲ್ಲ ಆಹಾರ, ನಮ್ಮ ಬೆಳೆಗಲ್ಲ. ಅದು ಸೂಕ್ಷ್ಮಾಣುಜೀವಿಗಳಿಗೆ ಆಹಾರ. ಅದೇ ನಮ್ಮ ಈ ತೆಂಗಿನ ಗರಿ ಮೊಟ್ಟೆ ಇಂಥದ್ರಲ್ಲೆಲ್ಲ 150 to 200 kg ಕಾರ್ಬನ್ಗೆ 1 kg ನೈಟ್ರೋಜನ್ ಇದೆ. ಇವನ್ ಬ್ರಷ್ ಕಟಿಂಗು ಮಾಡೋಕ್ಕೆ ಹೋಗ್ಬಾರ್ದು, ಅದು ಅಲ್ಲೇ ಬೀಜ ಆಗಿ ಮತ್ತೆ ಅದು ಅಲ್ಲೇ ಇನ್ನೊಂದು ಸೈಕಲ್ ಅಲ್ಲೇ ಹುಟ್ಟಬೇಕು. ರೈತ ಸಂಪರ್ಕ ಕೇಂದ್ರಗಳಿಗೆ ಹೋದರೆ ಕ್ಲೋರೋಫೈರಿಫಾಸ್ನ ಕೊಡ್ತಾರೆ. ಅದ್ರ ಜೊತೆಗೆ ಅಲ್ಲಿ ಬೆಂಕಿ ರೋಗ ಅಂದರೆ ಬ್ಲಾಸ್ಟ್ ಅಥವಾ ದುಂಡಾಣು ರೋಗ, ಬ್ಯಾಕ್ಟೀರಿಯಲ್ ಬ್ಲೈಟು, ಅವುಗಳ ಒಂದು ಇನ್ಸಿಡೆನ್ಸ್ ಇಲ್ಲದೇ ಇದ್ರೂ ಸಹ ಅಲ್ಲಿ ಮ್ಯಾಂಕೋಸೆಬ್ಬು ಅಥವಾ ಕಾರ್ಬನ್ ಡ್ಯಾಸಿಮ್ ಅನ್ನೋ ಒಂದು ಶಿಲೀಂಧ್ರನಾಶಕಗಳನ್ನ ಕೊಡ್ತಾರೆ. ಇವನು ಸಹ ಇದಕ್ಕೆ ಸೇರಿಸಿ ಹೊಡೀರಿ ಅಂತ ಹೇಳಿ. ಸೊ ಅದು ಬಹಳ ತಪ್ಪು. ಈಗ ನಮ್ಮ ಪರಿಚಯದವರೊಬ್ಬರು ಅಲ್ಲಿ ಬೆಂಡೆ ಬೆಳೆದಿದ್ರು, ಅವರು ಅಲ್ಲಿ ಸ್ಪ್ರೇ ಮಾಡ್ತಾಯಿದ್ರು. ನಾನು ಅಲ್ಲಿ ಆ ಬಾಟಲ್ ತೊಗೊಂಡು ನೋಡಿದೆ, ಬೆಂಡೆಗೆ ಏನೋ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡ್ತಾಯಿದ್ರು. ಎಲ್ಲೂ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ ಮೆನ್ಷನ್ ಆಗಿಲ್ಲ. ಆ ಇಡೀ ಬಾಟಲ್ನ ಹಿಂದ್ಗಡೆ ಮುಂದ್ಗಡೆ ಎಲ್ಲ ತಿರುಗಿ ನೋಡಿದೆ, ಆಕ್ಟಿವ್ ಇಂಗ್ರೀಡಿಯೆಂಟೇ ಮೆನ್ಷನ್ ಆಗಿಲ್ಲ. ಅಲ್ಲಿ ಏನ್ ಹಾಕಿದ್ದಾರೆ? ಕೆಮಿಕಲ್. ಏನದು? ಕೆಮಿಕಲ್. ಅದು ಓಕೆ, ಕೆಮಿಕಲ್ ಸ್ಪ್ರೇ ಮಾಡ್ತಾ ಇದ್ರು. ಬಟ್ ಕೆಮಿಕಲ್ ಮೇಲ್ಗಡೆ ಏನು ಅದು ಕಂಪನಿ ಏನೋ ಬ್ರ್ಯಾಂಡ್ ಹೆಸರಿದೆ, ಏನೋ ಒಂದಷ್ಟು ಇನ್ಫಾರ್ಮೇಶನ್ ಇದೆ, ಬಟ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಎಲ್ಲೂ ಮೆನ್ಷನ್ ಆಗಿಲ್ಲ ಅದ್ರ ಮೇಲೆ. ಆ ಬ್ರ್ಯಾಂಡ್ ನೇಮ್ ಇದೆ. ಸೊ ಅದರಲ್ಲಿ ಏನಾದ್ರೂ ಹಾಕಿರ್ಬೋದಲ್ವಾ? ಅದರಲ್ಲಿ ನಮ್ಮ ಭೂಮಿಗೆ ಎಸೆನ್ಷಿಯಲ್ ಆಗಿ ಬೇಕಾಗಿರುವಂತಹ ಬ್ಯಾಕ್ಟೀರಿಯಾಗಳು, ನಾನು ಅವಾಗಲೂ ಅದನ್ನ ಕೇಳಿದೆ. ಹೌದು, ಇದು ಸ್ವಲ್ಪ ಮಾಡ್ರೇಟ್ ಆಗಿ ದಿಸ್ ಇಸ್ ವಾಟ್ ನಮ್ಮಲ್ಲಿ ಇರಲೇಬೇಕು. ಅದಿದ್ರೆ ನಿಮ್ಮ ಗಿಡಗಳು ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತವೆ. ಅದನ್ನ ಡೆವಲಪ್ ಮಾಡೋದಕ್ಕೆ ನಾವೇನೇನ್ ಮಾಡಬಹುದು, ಐದರ್ ಕನ್ಸರ್ಷಿಯ ಆಗ್ತೀವೋ, ಜೀವಾಮೃತ ಆಗ್ತೀವೋ, ಗಂಜಲ ಆಗ್ತೀವೋ, ವಾಟ್ ಎವರ್, ಅದನ್ನ ನಾವು ಯಾವ್ದನ್ನ ಮಾಡ್ಬೋದು. ಎಸೆನ್ಷಿಯಲ್ ಆಗಿ ಬೇಕಾಗಿರುವಂತಹ ಬ್ಯಾಕ್ಟೀರಿಯಲ್ ಇದು ಯಾವುದು? ಬರೀ ಬ್ಯಾಕ್ಟೀರಿಯಾನ ಅಥವಾ ಫಂಗಸ್ ಎರಡು. ಅದೇನೆ ಇವೇನೆ ಸಾಮಾನ್ಯವಾಗಿ ತುಂಬಾ ಇದಾವೆ. ಅದರಲ್ಲಿ ಮುಖ್ಯವಾಗಿ ಹೇಳೋದಾದ್ರೆ ಇವು ಅಜೋಟೋಬ್ಯಾಕ್ಟರ್, ಬ್ಯಾಕ್ಟೀರಿಯಾದಿಂದ ಬರೋದಾದ್ರೆ ಅಜಿಟೋಬ್ಯಾಕ್ಟರ್ ಫಾರ್ ನೈಟ್ರೋಜನ್ ಫಿಕ್ಸಿಂಗ್, ಫ್ರೀ ಲಿವಿಂಗ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ. ಅದು ಅಜೋಸ್ಪೈರಿಲಮ್, ದಟ್ ಈಸ್ ಆಲ್ಸೋ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ. ಸೊ ಅವೆರಡೆ ಕಮರ್ಷಿಯಲ್ ಆಗಿ ಸಿಗುವಂಥದ್ದು. ಇನ್ನೂ ಬೇಕಿದೆ, ಬೈರಿಂಕಿಯಾ ಅಂತ ಇದೆ, ಅಸಿಟೋಬ್ಯಾಕ್ಟರ್ ಅಂತ ಇದೆ, ಇನ್ನು ಸುಮಾರು ಕ್ಲೆಬ್ಸಿಯಲ್ಲ ಅಂತ ಇದೆ. ಇವೆಲ್ಲ ಇರ್ತವೆ, ಇವೆಲ್ಲ ನೈಸರ್ಗಿಕವಾಗಿ. ಆದರೆ ಕಮರ್ಷಿಯಲ್ ಆಗಿ ಇವುಗಳೇನು ಮಾಡ್ತಾ ಇಲ್ಲ. ಕಮರ್ಷಿಯಲ್ ಯಾಕೆ ಮಾಡ್ತಾ ಇಲ್ಲ? ಆ್ಯಕ್ಚುಲಿ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸೊ ಮೋಸ್ಟ್ಲಿ ಅವುಗಳು ನಂಬರಲ್ಲಿ ವೃದ್ಧಿ ಆಗುವಂಥದ್ದು ಅಂದರೆ ಈ ಫರ್ಮೆಂಟರ್ಗಳಲ್ಲಿ ಮಾಡ್ತಾರಲ್ಲ ಲ್ಯಾಬ್ನಲ್ಲಿ, ಅವುಗಳ ಕೆಪಾಸಿಟಿ ಕಡಿಮೆ ಇವುಗಳಿಗೆ ಕಂಪೇರ್ ಮಾಡ್ಕೊಳ್ಳಿ, ಅಜೋಟೋಬ್ಯಾಕ್ಟರ್ ಮತ್ತು ಅಜೋಸ್ಪೈರಿಲಮ್. ಸೊ ನೀವು ಒಂದು ಸರಿ GKVKನಲ್ಲಿ ವಿಸಿಟ್ ಮಾಡಿ, ಅಲ್ಲಿ ಅವ್ರ ಹತ್ರ ಇನ್ಫ್ರಾಸ್ಟ್ರಕ್ಚರ್ ಇದೆ ಬೇರೆ KVKಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ. ಸೊ ದೊಡ್ಡ ದೊಡ್ಡ ಫರ್ಮೆಂಟರ್ಸ್ಗಳು ಇಟ್ಕೊಂಡಿದ್ದಾರೆ ಅವರು. ಸೊ ಆ ಫರ್ಮೆಂಟರ್ಸ್ಗಳಲ್ಲಿ ಈ ಮೀಡಿಯಾಗಳನ್ನ ತುಂಬಿ ಅದಕ್ಕೆ ಈ ಸ್ವಲ್ಪ ಕಲ್ಚರ್, ನಾವು ಹೇಗೆ ಹಾಲಿಗೆ ಹೆಪ್ಪು ಹಾಕ್ತೀವಿ ಮೊಸರು, ಆ ರೀತಿ ಹಾಕಿ ಅಲ್ಲಿ ಏರಿಯೇಟ್ ಮಾಡಿ ಅವುಗಳನ್ನೆಲ್ಲ ವೃದ್ಧಿ ಮಾಡ್ತಾರೆ. ಸೊ ಅಜೋಟೋಬ್ಯಾಕ್ಟರ್ ಮತ್ತು ಅಜೋಸ್ಪೈರಿಲಮ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತವೆ, ಹಾಗಾಗಿ ಅವುಗಳನ್ನ ಕಮರ್ಷಿಯಲ್ ಮಾಡಿದ್ದಾರೆ. ಸೊ ಇವೆಲ್ಲ ಇರ್ತವೆ ನೈಸರ್ಗಿಕವಾಗಿ. ಕ್ಲೆಬ್ಸಿಯಲ್ಲ ಅಂತಿರ್ಬೋದು, ಅಸಿಟೋಬ್ಯಾಕ್ಟರ್ ಇರ್ಬೋದು, ಅದು ಬೈರಿಂಕಿಯಾ ಅಂತಿರ್ಬೋದು, ಇವೆಲ್ಲ ಇರ್ತವೆ. ಅದು ನೈಟ್ರೋಜನ್ ಫಿಕ್ಸಿಂಗ್ ಬರೋದಾದರೆ.
ಸೊ ನಾವು ಕೊಡೋದಾದ್ರೆ ರೈಸೋಬಿಯಂ, ಏನು ನಾವು ಯಾವುದು ದ್ವಿದಳ ಚಬ್ಬೆ ಅಥವಾ ಅಬ್ಸೆಣ ಹಾಕೋದಾದ್ರೆ ರೈಸೋಬಿಯಂ ಬರ್ತದೆ, ನೈಸರ್ಗಿಕವಾಗಿ ಬರ್ತದೆ. ನಾವು ಯಾರು ರೈಸೋಬಿಯಂ ಕಲ್ಚರ್ ಹಾಕಿ ಬೀಜೋಪಚಾರ ಮಾಡಿ ಅವನ್ನ ಹಾಕ್ತಾ ಇಲ್ಲ, ಸುಮ್ಮನೆ ಬ್ರಾಡ್ಕಾಸ್ಟ್ ಮಾಡಿದ್ರು ಕೂಡ ಅಲ್ಲಿ ಗಂಟು ಬಂದಿರುತ್ತೆ. ಹೇಗೆ ಬರುತ್ತೆ? ನೈಸರ್ಗಿಕವಾಗೇ ಇರುತ್ತೆ ರೈಸೋಬಿಯಂ. ಸೊ ನೆಕ್ಸ್ಟು ಫಾಸ್ಫರಸ್ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಬರೋದಾದರೆ ಸೂಡೋಮೋನಸ್ ಫ್ಲೂರಸೆನ್ಸ್, ಆಗಲೇ ಹೇಳಿದಾಗೆ ಸೂಡೋಮೋನಸ್ ಪೂಟಿಡಾ ಅಂತೇಳಿ, ಆಮೇಲೆ ಬ್ಯಾಸಿಲಸ್ ಸಬ್ಟಿಲಿಸ್ ಅಂತೇಳಿ. ಕಮರ್ಷಿಯಲ್ ಆಗಿ ಕೊಡೋದು ಸೂಡೋಮೋನಸ್ ಫ್ಲೂರಸೆನ್ಸ್ ಒಂದೇನೆ. ಮತ್ತು ಪೊಟ್ಯಾಷಿಗೆ ಬರೋದಾದರೆ ಬ್ಯಾಸಿಲಸ್ ಮೆಗಾಟೀರಿಯಮ್ ಅಂತೇಳಿ, ಇನ್ನೂ ಅನೇಕವುಗಳಿದ್ದಾವೆ. ಸೊ ಇದನ್ನೇ ಕೊಡ್ತಾರೆ. ಸೊ ಇನ್ನು ಫಂಗಸಲ್ಲಿ ಬರೋದಾದರೆ ಬಯೋ ಕಂಟ್ರೋಲ್ ಏಜೆಂಟ್ಗೆ ಈವನ್ ಸೂಡೋಮೋನಾಸು ಅಪಾರ್ಟ್ ಫ್ರಮ್ ಫಾಸ್ಫರಸ್ ಸಾಲ್ಬಲೈಸಿಂಗು, ಸೊ ಅದು ಈ ಬಯೋ ಕಂಟ್ರೋಲ್ ಏಜೆಂಟ್ ಆಗಿ ಅಂದರೆ ಜೈವಿಕ ನಿಯಂತ್ರಣ ಸಂವರ್ಧಕವಾಗಿ ಸಹ ಅದನ್ನು ಬಳಕೆ ಆಗ್ತದೆ. ಅದು ಅಪಾರ್ಟ್ ಫ್ರಮ್ ಫಾಸ್ಫೇಟ್ ಸಾಲ್ಬಲೈಸಿಂಗ್, ಅದು ಯಾವುದಾದ್ರೂ ರೋಗ ಬಾಧೆಯನ್ನು ತಡೆಗಟ್ಟುವಲ್ಲಿ ಸಹ ಅದು ಪಾತ್ರ ಇದೆ ಸೂಡೋಮೋನಾಸ್. ಸೊ ಫಂಗಸಲ್ಲಿ ಬರೋದಾದರೆ ಟ್ರೈಕೋಡರ್ಮಾ ಬಹಳ ಮುಖ್ಯ. ಸೊ ಟ್ರೈಕೋಡರ್ಮಾ ಅದು ಒಂದು ಬಯೋ ಕಂಟ್ರೋಲ್ ಏಜೆಂಟ್, ಅದ್ರ ಜೊತೆಗೆ ಅದನ್ನು ಫ್ಯಾಕಲ್ಟೇಟಿವ್ ಸ್ಯಾಪ್ರೋಫೈಟಿಕ್ ಫಂಗಸ್ ಅಂತಾರೆ. ಅಂದರೆ ಈ ಸ್ಯಾಪ್ರೋಫೈಟಿಕ್ ಅಂತಂದ್ರೇನು, ದ ಆರ್ಗ್ಯಾನಿಸಮ್ ವಿಚ್ ಗ್ರೋಸ್ ಆನ್ ಡೆಡ್ ಅಂಡ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್, ಅಂದ್ರೆ ಕಳಿತಿರುವ ಸಾವಯವ ತ್ಯಾಜ್ಯದ ಮೇಲೆ ಬೆಳೆಯುವಂತ ಶಿಲೀಂಧ್ರ. ಅದನ್ನ ಫ್ಯಾಕಲ್ಟೇಟಿವ್ ಅಂತ ಯಾಕಂತಾರೆ ಅಂದ್ರೆ ಅದು ಮುಖ್ಯ ಪಾತ್ರ, ಅದು ಒಂದು ಜೈವಿಕ ನಿಯಂತ್ರಣ. ಅದು ಮಣ್ಣಿನಲ್ಲಿ ಯಾವುದೇ ಪ್ಲಾಂಟ್ ಪ್ಯಾಥೋಜನ್ ಜೊತೆ ಗುದ್ದಾಡ್ತಾ ಇಲ್ಲ, ಫ್ರೀ ಆಗಿದೆ ಅಂತಂದ್ರೆ ದೆನ್ ಇಟ್ ಈಸ್ ಆಲ್ಸೋ ಸ್ಯಾಪ್ರೋಫೈಟಿಕ್ ಫಂಗಸ್. ಅದು ಅದಕ್ಕೆ ಅದು ಅವಕಾಶ ಸಿಕ್ಕಿದಾಗ ಅದು ಸ್ಯಾಪ್ರೋಫೈಟಿಕ್ ಆಗುತ್ತೆ. ಸಾವಯವ ತ್ಯಾಜ್ಯವನ್ನು ಕಳಿಸುವುದರಲ್ಲಿ ಸಹ ಅದು ತನ್ನ ಪಾತ್ರ ಇದೆ. ಟ್ರೈಕೋಡರ್ಮಾ ಅಂದ್ರೆ ಅಲ್ಲಿ ಪ್ಯಾಥೋಜನ್ ಜೊತೆ ಅದೇನು ಅದು ಗುದ್ದಾಡಬೇಕಾಗಿಲ್ಲ. ಬೇರಿನ ರೈಸೋಸ್ಪಿಯರ್ ಅಂತಾರಲ್ಲ, ಅಂದ್ರೆ ಆ ಬೇರಿನ ವಲಯ ಏನಿರುತ್ತೆ, ಆ ಬೇರಿನ ವಲಯದಲ್ಲಿ ತನ್ನ ಒಂದು ನೆಸ್ಟ್ ಅನ್ನ ಕಟ್ಕೊಂಡಿರುತ್ತೆ. ಅದು ಅಲ್ಲಿ ಯಾವುದೋ ಒಂದು ಶಿಲೀಂಧ್ರ, ಅದು ಕೂಡ ಬೀಜಕಗಳು ಅಂತ ಹೇಳ್ತೀವಿ, ಸ್ಪೋರ್ಸ್. ಈ ಸಾಕಷ್ಟು ಶಿಲೀಂಧ್ರಗಳು, ಈ ರೋಗ ಹರಡುವಂಥ ಶಿಲೀಂಧ್ರಗಳು ಈ ಸ್ಪೋರ್ಸ್ಗಳನ್ನ ತಯಾರಿಸ್ಕೊಂಡಿರ್ತವೆ, ಮೈಕ್ರೋಸ್ಕೋಪಿಕ್. ಅವುಗಳಿಗೆ ಸಿಕ್ಕಾಗ, ಅನುಕೂಲಕರವಾದಂಥ ವಾತಾವರಣ ಸಿಕ್ಕಾಗ ಅವುಗಳು ಬೆಳೆಯೋಕ್ಕೆ ಶುರು ಮಾಡ್ತವೆ. ಈ ರೈಸೋಸ್ಪಿಯರಲ್ಲಿ ಈ ಕವಚದ ಥರ ಇರುತ್ತಲ್ಲ ಟ್ರೈಕೋಡರ್ಮಾ, ಅಲ್ಲಿಗೆ ಸಂಪರ್ಕಕ್ಕೆ ಬಂದಾಗ ಈ ಪ್ಲಾಂಟ್ ಪ್ಯಾಥೋಜನ್ ಅದು ಸಂಪರ್ಕಕ್ಕೆ ಬಂದಾಗ ಅದನ್ನ ಜೊತೆ ಒಂದು ಇದು ಗುದ್ದಾಡೋದು ಅಂತಂದರೆ ಇಟ್ ರಿಲೀಸಸ್ ಸಮ್ ಎನ್ಸೈಮ್ಸ್, ಕಿಣ್ವಗಳನ್ನ ರಿಲೀಸ್ ಮಾಡಿ, ಅಂದರೆ ಸೆಲ್ಯುಲೈಟಿಕ್ ಇರುತ್ತೆ, ಅದರ ಆ ಸೆಲ್ ಏನಿರುತ್ತೆ ಅದನ್ನು ಡ್ಯಾಮೇಜ್ ಮಾಡುವಂತಹ ಕಿಣ್ವಗಳು, ಇಂಥವುಗಳನ್ನ ರಿಲೀಸ್ ಮಾಡಿ ಆ ಪ್ಯಾಥೋಜನನ್ನು ನಾಶ ಮಾಡುತ್ತೆ. ಅಥವಾ ಆ್ಯಂಟಿಬಯೋಟಿಕ್ ಇದಿರ್ತದೆ, ಅವುಗಳು ಸ್ಪೋರ್ಸ್ ಜರ್ಮಿನೇಟ್ ಆಗದೇ ಇರೋ ಥರ ನೋಡ್ಕೊಳ್ತವೆ. ಈ ಥರ ಇರ್ತದೆ. ನೆಕ್ಸ್ಟು ಟ್ರೈಕೋಡರ್ಮಾ ಆದಮೇಲೆ ಮೈಕೋರೈಸಾ ಬರೋದಾದರೆ, ನಾವು ಮೈಕೋರೈಸಾ ಆ್ಯಕ್ಚುಲಿ ನನಗೆ ಒಂದೊಂದ್ಸರಿ ರಿಗ್ರೆಟ್ ಮಾಡ್ತಿರ್ತೀನಿ, ನಾನು ಯಾಕೆ ಮೈಕೋರೈಸಾ ಮೇಲೆ ವೀಡಿಯೋ ಮಾಡಿದೆ ಅಂತೇಳಿ. ಅದು ಆ್ಯಕ್ಚುಲಿ ಆಲ್ಮೋಸ್ಟ್ 13K ಹೋಗಿದೆ ಇದುವರೆಗೂ ಅದು. ಸೊ ಹಾನೆಸ್ಟಾಗಿ ಹೇಳಬೇಕು ಅಂತಂದರೆ, ಯಾಕೆ ಅಂತಂದರೆ ಈಗ ಇಲ್ಲಿ ನೋಡಿ ಟೀಕು ಇಲ್ಲೆಲ್ಲ ಇದೆ, ಈ ರೀತಿ ಕಾಡಿನ ಜಾತಿಯ ಮರದಲ್ಲಿ ಅದು ನ್ಯಾಚುರಲ್ ಆಗಿ ಕಾಲನೈಸ್ ಆಗುತ್ತೆ. ಅದು ಮೈಕೋರೈಸಾ ಇದ್ದೇ ಇರುತ್ತೆ. ಅದು ನಾವು ಯಾಕೆಂದರೆ ನಾವು ಹೊರಗಡೆಯಿಂದ ತಂದು ಹಾಕುವಂತಹ ಪ್ರಮೇಯ ಅಥವಾ ಅವಶ್ಯಕತೆ ಇಲ್ಲವೇ ಇಲ್ಲ. ಅದು ಅದಕ್ಕೆ ನಾನು ಸಹ ಹೇಳ್ತಾ ಇರ್ತೀನಿ, ಅರಣ್ಯ ಕೃಷಿಯನ್ನು ಮಾಡ್ಕೊಳ್ಳೋದು ಬಹಳ ಮುಖ್ಯ. ಈಗ ಇಲ್ಲಿ ಕಮರ್ಷಿಯಲ್ ಆಗಿ ಟೀಕ್ ಹಾಕ್ಬಿಟ್ಟಿದ್ದೀನಿ, ಬಟ್ ಅಲ್ಲಿ ನ್ಯಾಚುರಲ್ ಆಗಿ ಏನೇನು ಬರ್ತಿದೆ, ಈಗ ಏನು ಜಟ್ರೋಪ ಅಂತ ಹೇಳಿದ್ರೆ, ಜಟ್ರೋಪ ಅಲ್ಲ, ಅದು ಬಾಗೆ ಮರ, ಕಾಡು ಬಾಗೆ, ಅಥವಾ ಅಲ್ಲಿ ಒಂದು ಶ್ರಬಿ ಟೈಪ್ ಇದೆ. ಇವೆಲ್ಲ ಪೆರಿನಿಲ್. ನೀವು ಬಾಗೆ ಮರ ಗ್ಲೆನ್ಸಿಡಿಯಾ ಕೇಳಿದ್ದು, ಗ್ಲಿರಿಸೀಡಿಯಾ ಅಥವಾ ಸೆಸ್ಬೇನಿಯಾ, ಈ ಥರದ ಕಾಡಿನ ಜಾತಿಯ ಮರಗಳು. ಮತ್ತು ಅಲ್ಲೊಂದು ನೋಡಿದ್ರಲ್ಲ, ಈ ರೀತಿ ಕಾಡಿನ ಜಾತಿಯ ಮರಗಳು ಅಲ್ಲಿ ಪೆರಿನಿಯಲ್ ಆಗಿ ದೀರ್ಘಕಾಲ ನಮ್ಮ ತೋಟದಲ್ಲಿ ಜಮೀನಿನ ಸುತ್ತ ಇದ್ದರೆ, ಆ ಮಣ್ಣನ್ನು ಡಿಸ್ಟರ್ಬ್ ಮಾಡಲಿಲ್ಲ ಅಂತಂದರೆ ನಾವು, ಅದು ಆ ಬೇರಿನ ವಲಯದಲ್ಲಿ ಸಂಪೂರ್ಣವಾಗಿ ಕವಚದ ಥರ ಬೆಳ್ಕೊಂಡಿರ್ತದೆ ಮೈಕೋರೈಸಾ. ನಾವು ಹೊರಗಡೆಯಿಂದ ತಂದು ಹಾಕದೇ ಇದ್ರೂ ಮೈಕೋರೈಸಾ ಬೆಳ್ಕೊಂಡಿರ್ತದೆ. ನಮಗೆ ಅದು ಹೆಂಗೆ ಗೊತ್ತಾಗುತ್ತೆ ಅದು ಬಂದಿದೆ ಅಂತ ಹೇಳ್ಬಿಟ್ಟು? ಅದು ಇರುತ್ತೆ. ಅದು ಅಂದರೆ ಈ ನಾನು ಓದಿರೋ ಪ್ರಕಾರ ಸಂಶೋಧನೆಯಲ್ಲಿ ನೀವು ಯಾವುದೇ ಅಂದರೆ ಡಿಸ್ಟರ್ಬ್ಡ್ ಯಾವುದೇ ಕಾಡಿನಿಗೆ ಹೋಗಿ ನೋಡಿದರೆ, ಈಗ ಪಶ್ಚಿಮ ಘಟ್ಟಗಳಲ್ಲೆಲ್ಲ ಹೋಗಿ ನೋಡಿದಾಗ ಅದು ಕಾಲೋನೈಸ್ ಆಗಿದೆ. ಅದು ನಮಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಅದರಲ್ಲಿ ಎರಡಿದೆ, ಎಕ್ಟೋಮೈಕೋರೈಸಾ ಮತ್ತು ಎಂಡೋಮೈಕೋರೈಸಾ. ಆ್ಯಸ್ ದಿ ನೇಮ್ ಸಜೆಸ್ಟ್, ಎಕ್ಟೋ ಅಂತಂದರೆ ಬೇರಿನ ಮೇಲ್ಪದರದ ಮೇಲೆ ಬೆಳೆಯುವಂಥದ್ದು, ಸ್ವಲ್ಪ ಬಿಳಿಯಾದ ಒಂದು
ಈ ಬೆಳವಣಿಗೆ ತರ ಆಗಿರುತ್ತೆ ಅದು, ಬಿಳಿಗೆ ಬೇರಿನ ಮೇಲೆ ಬೆಳೆದಿರುತ್ತೆ, ಅದು ಎಕ್ಟೋಮೈಕೋರೈಸ. ಎಂಡೋಮೈಕೋರೈಸ ಅಂದ್ರೆ ಬೇರಿನ ಒಳಗೆ ಬೆಳ್ಕೊಂಡು ಹೋಗಿರುತ್ತೆ, ಅದು ನಮಗೆ ಗೊತ್ತಾಗೋದಿಲ್ಲ. ಇವನ್ ಆಕ್ಟಿನೋಮೈಸಿಟೀಸ್ ಇರ್ತವೆ, ಅದು ಕೂಡ ಆಕ್ಟಿನೋಮೈಸಿಟೀಸ್ ಎಲ್ಲೂ ಕಮರ್ಷಿಯಲ್ ಆಗಿ ಎಲ್ಲೂ ಸಿಗೋದಿಲ್ಲ. ಅದು ಕೂಡ ಬೆಳೆದು ಅದು ಸಾವಯವ ತ್ಯಾಜ್ಯವನ್ನು ಕರಗಿಸಿ ಮಣ್ಣಿಗೆ ಸೇರಿಸುವಂಥದ್ದು ಆಕ್ಟಿನೋಮೈಸಿಟೀಸ್. ಅದು ಸಹ ಬಿಳಿಯಾಗಿ ಪದರದ ಥರ ಬೆಳ್ಕೊಂಡಿರುತ್ತೆ. ಸೊ ಎಕ್ಟೋಮೈಕೋರೈಸ್ ಆದರೆ ಗೊತ್ತಾಗುತ್ತೆ. ಅಂದರೆ ನಾವು ವಿ ಹ್ಯಾವ್ ಟು ಅನ್ಅರ್ತ್, ಮಣ್ಣನ್ನು ಬಗೆದು ಆ ರೂಟನ್ನ ನೋಡಿದಾಗ ಎಕ್ಟೋಮೈಕೋರೈಸ್ ಆದರೆ ಆಗಿರುತ್ತೆ, ಎಂಡೋಮೈಕೋರೈಸ್ ಆದರೆ ನಮಗೆ ಗೊತ್ತಾಗೋದಿಲ್ಲ. ಇವೆಲ್ಲ ಸೂಕ್ಷ್ಮಾಣು ಜೀವಿಗಳು. ಟ್ರೈಕೋಡರ್ಮ ಆಯಿತು, ಮೈಕೋರೈಸ್ ಆಯಿತು. ಇನ್ಯಾವುದು, ಈಗ ಬೆವೇರಿಯಾ ಹೇಳಿದೆ ಆವಾಗ. ಈಗ ನಾನು ಬೆವೇರಿಯಾ ತಂದು ಹಾಕಿಲ್ಲ, ಹಾನೆಸ್ಟಾಗಿ ಮೆಟಾರೀಸಿಯಂ ಹಾಕಿದ್ದೀನಿ ನಾನು. ಇಲ್ಲಿ ಯಾಕೆ ಬಂದವರೆಲ್ಲ ನಿಮ್ಮ ತೋಟದಲ್ಲಿ ಮಾತ್ರ ನುಸಿ ರೋಗ ಕಡಿಮೆ ಅಂತ ಯಾಕೆ ಹೇಳ್ತಾರೆ? ಬೆವೇರಿಯಾ ನ್ಯಾಚುರಲ್, ಐ ಬಿಲೀವ್ ಬೆವೇರಿಯಾ ನ್ಯಾಚುರಲ್ ಆಗಿ ಬೆಳೆದಿದೆ. ಅದ್ರ ಜೊತೆಗೆ ಪ್ರಿಡೇಟರಿ ಮೈಟ್ ಕೂಡ ಇರ್ಬೋದು, ಎರಡರದ್ದು ಕಾಂಟ್ರಿಬ್ಯೂಷನ್ ಇರ್ತದೆ, ಅಥವಾ ಒಂದ್ರದ್ದು ಇದ್ರೂ ಇರ್ಬೋದು. ಈ ಬೆವೇರಿಯಾ ಯಾವ್ದ್ರ ಜೊತೆ ರಿಲೇಟ್ ಆಗಿದೆ? ಫಂಗಸ್ಸೇ ಅದು. ಬೆವೇರಿಯಾ ಕೂಡ ಫಂಗಸ್. ಈಗ ನಾನು ಫಂಗಸ್ ಹೇಳ್ತಾ ಇದ್ದೀನಿ, ಬ್ಯಾಕ್ಟೀರಿಯಾಗಳು ಮುಗಿದೋಯ್ತು. ಬೆವೇರಿಯಾ, ಸೊ ಅದು ಕೂಡ ಎಂಟಮೋಪ್ಯಾಥೋಜೆನಿಕ್ ಫಂಗಸ್. ಅದು ಈ ಟ್ರೈಕೋಡರ್ಮಾ ಇಟ್ಸ್ ನಾಟ್ ಎಂಟಮೋಪ್ಯಾಥೋಜೆನಿಕ್, ಅದು ಈ ಫಂಗಲ್ ಪ್ಯಾಥೋಜೆನಿಕ್. ಅದು ಬೇರೆ ಶಿಲೀಂಧ್ರಗಳ ಮೇಲೆ ಅಟ್ಯಾಕ್ ಮಾಡುವಂಥದ್ದು. ಅದು ನಾ ಹೇಳಿದ್ನಲ್ಲ, ಕಿಣ್ವಗಳ ಮೂಲಕ ಅಥವಾ ಆಂಟಿಬಯೋಟಿಕ್ಸ್ನ ತಯಾರಿಸೋ ಮೂಲಕ. ಸೊ ಅದು ಈ ಎಂಟಮೋಪ್ಯಾಥೋಜೆನಿಕ್ ಫಂಗಸ್ ಅಲ್ಲಿ ಮತ್ತೆ ಈ ಶಿಲೀಂಧ್ರಗಳು, ಬೆವೇರಿಯಾ ಇರ್ಬೋದು, ಮೆಟಾರೀಸಿಯಂ ಇರ್ಬೋದು, ಈ ಮೈಟ್ ಇದೆಯಲ್ಲ, ಆ ಮೈಟ್ ಮೇಲೆ ಬೆಳೆದು ಆ ಮೈಟಿನ ಪಾಪ್ಯುಲೇಷನ್ ಏನಿದೆ, ಸಂಖ್ಯೆ ಏನಿದೆ, ಅದನ್ನು ಕಡಿಮೆ ಮಾಡೋದ್ರಿಂದ ಇಲ್ಲಿ ನುಸಿ ರೋಗ ಬಹಳ ಕಡಿಮೆ. ಇಲ್ಲೋ ಇಲ್ಲೊಂದು ಮರದಲ್ಲಿ. ಆದರೆ ಅವರು ಹೇಳ್ತಾರೆ ಬೇರೆ ಕಡೆ ಎಲ್ಲ ಕಿತ್ಕೊಂಡ್ಬರ್ತಾರಲ್ಲ, ಸಂಪೂರ್ಣವಾಗಿ ನುಸಿಯಿಂದ ಇದಿರ್ತದೆ. ಸೊ ಅಂದ್ರೆ ನುಸಿ ರೋಗ ಕಮ್ಮಿ ಆಗಿರುವಂತದ್ದು ಬೆವೇರಿಯಾ ಇರೋದ್ರಿಂದ. ಅಥವಾ ಹಿರ್ಸುಟೆಲ್ಲ ಅಂತ ಒಂದು ಫಂಗಸ್ ಇದೆ ಇನ್ನೊಂದು. ಇವೆಲ್ಲ ನ್ಯಾಚುರಲ್ ಆಗಿ, ಎಲ್ಲವನ್ನು ಕಮರ್ಷಿಯಲ್ ಆಗಿ ಫೀಸಿಬಲ್ ಇಲ್ಲ ಪ್ರೊಡ್ಯೂಸ್ ಮಾಡಿ. ಈಗ ನಾನು ಹೇಳದ್ನಲ್ಲ, ಇವನ್ ನಿಮ್ಗೆ ಟ್ರೈಕೋಗ್ರಾಮ ಅಂತ ಕೇಳಿರ್ಬೋದು ನಿಮ್ಗೆ. ಹೌದು. ಅಲ್ಲ, ನನಗೆ ಬೆವೇರಿಯಾ ನಾನು ಹಿಂಗೆ ಕೇಳ್ತಿರುವಂತದ್ದು ನುಸಿ ರೋಗಕ್ಕೆ. ಹೌದು, ಆಯ್ತಾ. ಅದು ನಿಮ್ಮ ತೋಟದಲ್ಲಿ ಡೆವಲಪ್ ಆಗಿದೆ ಅನ್ನೋದಾಗ್ಲಿ, ಅಥವಾ ಡೆವಲಪ್ ಮಾಡೋದಕ್ಕೆ ಒಂದು ಸಫಿಶಿಯೆಂಟ್ ಬಯೋಡೈವರ್ಸಿಟಿನ ನಾವು ಯಾವ ರೀತಿ ಕ್ರಿಯೇಟ್ ಮಾಡಬೇಕು? ಬಯೋಡೈವರ್ಸಿಟಿಯನ್ನ ಈಗ ನಾನು ಏನೂ ಮಾಡಿಲ್ಲ, ಹಾಗಾಗಿ ಬಂದಿದೆ. ಈಗ ನೋಡಿದ್ದೀರಿ. ಸೊ ಇವನ್ ಒಂದು ರಿಸರ್ಚ್ ಆರ್ಟಿಕಲ್ ಇವಾಗ ನಾನು ಹಾಕಿಲ್ಲ, ನಿಮ್ಗೆ ಅಲ್ಲಿ 1-2-3 ಕಡೆ ತೋರಿಸ್ತೀನಿ. ಸ್ಯಾಂಡಲ್ವುಡ್ ನಾನು ಹಾಕಿಲ್ಲ, ಪಕ್ಷಿಗಳೇ ತಂದು ಹಾಕಿರೋದು. ಹೇಗೆ ತಂದು ಹಾಕ್ತವೆ? ಬಾಯಿಂದ ತಂದು ಹಾಕಿಲ್ಲ, ಅದು ತಿಂದು ಡೈಜೆಸ್ಟ್ ಆಗಿ ಅವುಗಳ ಪೂಪ್ ಮೂಲಕ ಬಂದು ಬಿದ್ದಿರುವಂತದ್ದು ಬೀಜ. ಆ ಸ್ಯಾಂಡಲ್ವುಡ್ ಇದ್ರೆ ಅದ್ರ ಸುತ್ತ ಇರುವಂತಹ ಮೈಕ್ರೋಬಿಯಲ್ ಡೈವರ್ಸಿಟಿ ಏನಿದೆ ಅದೇ ಬೇರೆ ಇರುತ್ತೆ, ಗಂಧ ಇದ್ರೆ. ಸ್ಯಾಂಡಲ್ವುಡ್ ಇದ್ರೆ, ಹೌದು. ಸೊ ಆ ತರ ಇದು ಕೂಡ ಒಂದು ಪರಾವಲಂಬಿ. ಅದು ಕೂಡ ಹೆಮಿ ಪ್ಯಾರಾಸೈಟ್. ಅದು ಹೌದು. ಫಸ್ಟ್ ಅದು ಬೇರೆ ಮರದಿಂದ ಪೋಷಕಾಂಶಗಳನ್ನ ತಗೊಳ್ಳುತ್ತೆ. ಅದರಲ್ಲೂ ಈ ತೆಂಗೆ ಅದಕ್ಕೆ ಹೋಸ್ಟ್, ಬೆಸ್ಟ್ ಹೋಸ್ಟ್ ಅಂದ್ರೆ ತೆಂಗು ಕೂಡ ಅಳ್ಕೊಳ್ತಿರುತ್ತೆ. ಅದು ಅದಕ್ಕೆ ಸರ್ವೈವ್ ಆಗ್ತಿರುತ್ತೆ, ತೆಂಗು ಅಥವಾ ಟೀಕು. ಹೆಮಿ ಪ್ಯಾರಾಸೈಟ್ ಅಂತ ಯಾಕಂತಾರೆ ಅಂದ್ರೆ ಅದು ಫಸ್ಟ್ ಎಸ್ಟಾಬ್ಲಿಷ್ ಅಲ್ಲಿ ಅದ್ರ ಬೇರನ್ನ ಅಲ್ಲಿವರೆಗೂ ಅದು ಚಾಚಬೇಕಲ್ಲ, ಇವುಗಳ ಬೇರೆ ಇರೋವರೆಗೂ ಅಲ್ಲಿವರೆಗೂ ಅದು ಸರ್ವೈವ್ ಆಗಬೇಕಲ್ಲ. ಅದು ಹೇಗೋ ಸರ್ವೈವ್ ಆಗುತ್ತೆ ಅದು. ಸೊ ಅದ್ರ ಮೈಕ್ರೋಬಿಯಂ ನೀವೇನು ಕೇಳಿದ್ರಿ, ಹೇಗೆ ಅದನ್ನ ಡೈವರ್ಸಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ ಹೇಳಿ. ಹೌದು. ಹಾಗಾಗಿ ನಮ್ಮಲ್ಲಿ ಡೈವರ್ಸಿಟಿ ಜಾಸ್ತಿ ಆದ್ರೆ, ಈಗ ನಾನು ಆಗ್ಲೇ ಹೇಳದ್ನಲ್ಲ, ಇಲ್ಲಿನ ಎಬೋ ಗ್ರೌಂಡ್ ವೆಜಿಟೇಷನ್ ಏನಿದೆ ಅವುಗಳನ್ನ ಬೆಳೆಯಿಂದ ಇರ್ಬೋದು ಅಥವಾ ಕಳೆಯಿಂದ ಇರ್ಬೋದು, ನಾವು ವೈವಿಧ್ಯತೆನ ಅಲ್ಲಿ ಎಬೋ ಗ್ರೌಂಡ್ ಮಾಡಿದ್ರೆ ಬಿಲೋ ಗ್ರೌಂಡ್ ಕೂಡ ಡೈವರ್ಸಿಟಿ ಆಟೋಮ್ಯಾಟಿಕ್ ಆಗಿ ಬರ್ತದೆ. ಇರ್ಸುಟೆಲ್ಲ ಅಂತೇಳಿ ಇವೆಲ್ಲ ಕಮರ್ಷಿಯಲ್ ಆಗಿ ಪ್ರೊಡ್ಯೂಸ್ ಮಾಡೋದಕ್ಕೆ ಫೀಸಿಬಲ್ ಇಲ್ಲ. ಅದು ಕೂಡ ಇದಕ್ಕೆ ಎಂಟಮೋಪ್ಯಾಥೋಜೆನಿಕ್ ಮೈಟ್ಗೆ, ಮತ್ತು ಈಗ ವೈಟ್ ಫ್ಲೈಸ್ಗೆ ಮೆಟಾರೀಸಿಯಮ್ಮು, ಇದಕ್ಕೆ ಯಾವುದು ರೂಟ್ ಗ್ರಬ್ಸ್ಗೆ. ಸೊ ಅದೊಂದೇ ಅಪ್ರೋಚ್ ಅಲ್ಲ. ಇವಾಗ ಇನ್ನೊಂದು ಈ ಥರ ಹೊದಿಕೆ ಇದ್ದರೆ ಅದು ಏನು ರೂಟ್ ಗ್ರಬ್ ಅಡಲ್ಟ್ ಏನಿರುತ್ತೆ ಅದು ಹೋಗಿ ತತ್ತಿಯನ್ನು ಇಡಬೇಕು ಭೂಮಿಯಲ್ಲಿ. ಅದಕ್ಕೆ ಇಷ್ಟುದ್ದ ಓವಿಪಾಸಿಟರ್ ಇರುತ್ತೆ, ನೀಡಲ್ ಥರ. ಅದು ಹೋಗಿ ತತ್ತಿ ಹೋಗಿ ಅಟ್ಲೀಸ್ಟ್ 5 ಸೆಂಟಿಮೀಟರ್ ಭೂಮಿಯಲ್ಲಿ ಮಣ್ಣನ್ನು ಮೊಟ್ಟೆ ಇಡಬೇಕು. ಅದು ನಿಮಗೆ ಇಲ್ಲಿ 1/4 ಅಡಿ 1/2 ಅಡಿ ಮಲ್ಚಿಂಗ್ ಇದ್ರೆ, ವೆಜಿಟೇಷನ್ ಇದ್ರೆ, ಅದು ಅಲ್ಲಿ ಹೋಗಿ ಇಡೋಕ್ಕಾಗೋದಿಲ್ಲ.
ಸೊ ದಿಸ್ ಈಸ್ ಆಲ್ಸೋ ಒನ್ ಸ್ಟ್ರಾಟಜಿ ಆರ್ ಅಪ್ರೋಚ್ ಟು ಅವಾಯ್ಡ್ ಇದು ರೂಟ್ ಗ್ರಬ್ ಮಲ್ಟಿಪ್ಲೈ ಆಗೋದನ್ನ ಇಲ್ಲಿ. ಸೊ ತೆಂಗಿಗೆ ರಿಲೇಟೆಡ್ ಆಗಿ ಬರುವಂತ ಎಲ್ಲಾ ರೋಗಗಳನ್ನ ನಾವು ಈ ಉಳುಮೆ ಅದು ಇದು ಏನು ಮಾಡಲಿಲ್ಲ ಅಂತಂದ್ರೆ ಹೌದು ಆಲ್ಮೋಸ್ಟ್ ಎಲ್ಲದನ್ನು ನಾವು ಕಂಟ್ರೋಲ್ ಆಗ್ಬಿಡುತ್ತೆ. ಹೌದು, ಇವನ್ ನಾನು ಏನು ಹೇಳಿದೆ, ನಾನು ಎಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನ್ಯಾಷನಲ್ ಸೆಂಟರ್ ಫಾರ್ ಬಯಾಲಜಿಕಲ್ ಸೈನ್ಸಸ್ ಬೆಂಗಳೂರು JKVK ಕ್ಯಾಂಪಸ್ನಲ್ಲಿ ಇದೆ. ಅಲ್ಲಿ ನಮ್ಮದು ಒಂದು ಕಾನ್ಫರೆನ್ಸ್ ನಡೀತು. ಅಲ್ಲಿ NBIR ನ್ಯಾಷನಲ್ ಯಾವುದದು NBIR ಅಂತಂದರೆ ಅದೊಂದು ಇನ್ಸ್ಟಿಟ್ಯೂಟು ಇನ್ಸೆಕ್ಟ್ಗೆ ಸಂಬಂಧಪಟ್ಟಿದ್ದಂಥದ್ದು. ಈ ಪರೋಪ ಮತ್ತು ಪರಭಕ್ಷಕ ಕೀಟಗಳ ಡೈರೆಕ್ಟರ್, ಆ ಇನ್ಸ್ಟಿಟ್ಯೂಟ್ನ ಡೈರೆಕ್ಟರ್ ಬಂದಿದ್ರು, ಬಯೋ ಇನ್ಸೆಕ್ಟ್ ರಿಸರ್ಚ್ ಅವರು ಆ ಡೈರೆಕ್ಟರ್ ಬಂದಿದ್ರು. ಅವರೇ ಹೇಳ್ತಾ ಇದ್ರು, ಯಾವುದೇ ರಾಸಾಯನಿಕಗಳನ್ನ ಹಾಕುವಂಥ ಅವಶ್ಯಕತೆನೇ ಇಲ್ಲ. ಇವನ್ ಕಲ್ಚರ್ನ ಕೂಡ, ಆದರೆ ಇನಿಷಿಯಲಿ ಹಾಕಬೇಕಾಗತ್ತೆ ನಿಮಗೆ ಈ ಬಯೋಲಾಜಿಕಲ್ಸ್ ಏನಿದೆ. ನಾನು ಅದನ್ನೇ ಹೇಳ್ತಾ ಇರೋದು. ಇವಾಗ ಒಂದು ಕೊಳೆ ರೋಗ ಬರ್ತಾ ಇದೆ, ಎಲೆ ಚುಕ್ಕೆ ರೋಗ ಬರ್ತಾ ಇದೆ. ಇನ್ನು ನಮ್ಮ ಜಮೀನಿನಲ್ಲಿ ಆ ಒಂದು ವೈವಿಧ್ಯತೆ ಅಥವಾ ಅವುಗಳ ಸಾಂದ್ರತೆ ಇನ್ನು ಡೆವಲಪ್ ಆಗಿಲ್ಲ, ಅಭಿವೃದ್ಧಿ ಆಗಿಲ್ಲ ಅಂತಂದರೆ ಆ ಮೊಮೆಂಟ್ನಲ್ಲಿ ತಂದು ಹಾಕುವಂಥದ್ದು, ಅವಶ್ಯಕತೆ ಇದ್ದಾಗ ತಂದು ಹಾಕುವಂಥದ್ದು ಏನೂ ತಪ್ಪಿಲ್ಲ. ಸೊ ಈ ರೀತಿ ಎಬೋ ಗ್ರೌಂಡನ್ನು ನಾವು ನಿಧಾನಕ್ಕೆ ಅದರಲ್ಲಿ ವೈವಿಧ್ಯತೆಯನ್ನು ನಾವು ಹೆಚ್ಚು ಮಾಡ್ಕೋತಾ ಹೋದರೆ ಬಿಲೋ ಗ್ರೌಂಡು ಅದು ಕೂಡ ಕ್ರಮೇಣವಾಗಿ ಅಲ್ಲೂ ಕೂಡ ವೈವಿಧ್ಯತೆ ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ. ಮೆಟಾರೀಸಿಯಮು ಕೂಡ ನೈಸರ್ಗಿಕವಾಗಿ ಬರ್ತದೆ, ಬೆವೇರಿಯಾ ಬರ್ತದೆ, ವರ್ಟಿಸಿಲಿಯಂ ಲೆಕಾನಿ ಈಗ ಇದಕ್ಕೆಲ್ಲ ಹೊಡಿತಾರೆ. ಹೇಫಿಡ್ಸ್ಗೆ, ಥ್ರಿಪ್ಸ್ಗೆ, ಮಿಲಿಬಗ್ಸ್ಗೆ ವರ್ಟಿಸಿಲಿಯಮ್, ಮಿಲಿಬಗ್ಸ್ಗೆ ವರ್ಟಿಸಿಲಿಯಂ ಅದು ಕೂಡ ಕಮರ್ಷಿಯಲ್ ಆಗಿ ಸಿಗ್ತದೆ. ಈಗ ಕಮರ್ಷಿಯಲ್ ಆಗಿ ಸಿಗುವಂಥದ್ದು ನಾವು ತಿಳ್ಕೊಂಡಂಗೆ ಬೇಗ ಅದನ್ನ ಡೆವಲಪ್ ಮಾಡಕ್ ಸಾಧ್ಯ ಇರುವಂಥದ್ದು. ಹೌದು. ಸೊ ಅದನ್ನ ಕಮರ್ಷಿಯಲ್ ಆಗಿ ಕೊಡ್ತಾ ಇದ್ದಾರೆ. ಈ ಟ್ರೈಕೋಡರ್ಮಾ, ಈವನ್ ಸೂಡೋಮೋನಾಸ್ ಕೂಡ ಕೊಡ್ತಾರೆ. ಬಟ್ ಕೆಲವುದನ್ನ ರೈತರು ಕೂಡ ಅವರ ಇದರಲ್ಲಿ ಮಾಡ್ಕೋಬಹುದು. ಹೌದು. ಬಟ್ ಕೆಲವುದನ್ನ ರೈತರು ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಫಾರ್ಮರ್ ಲೆವೆಲ್ ಅಲ್ಲಿ ಮಾಡೋದು ಕಷ್ಟ ಇದೆ. ಹೌದು. ಸೊ ಅದ್ ಯಾಕೆ ಅದನ್ನು ಮಾಡ್ಕೊಳ್ಳುವಂಥದ್ದಾದ್ರೆ ಹೇಗ್ ಮಾಡ್ಕೋಬಹುದು? ಈಗ ಅದೇ ಎಕ್ಸಾಂಪಲ್, ಈಗ ನಮ್ಮ ಐ ಗೆಸ್ ಟ್ರೈಕೋಡರ್ಮಾ ಅನ್ಸುತ್ತೆ. ಟ್ರೈಕೋಡರ್ಮಾವನ್ನ ನಾವು ಮಾಡ್ಕೊಳಕ್ ಆಗಲ್ಲ, ಅಲ್ಲ ಸೂಡೋಮೋನಾಸ್ ಮಾಡ್ಕೊಳಕ್ ಆಗಲ್ಲ. ಇಲ್ಲ, ಈಗ ಅದೇನೇ ಕಾನ್ಸೆಪ್ಟ್ ಬಂದಿರೋದು, ಅದು ಜೀವಾಮೃತ. ಜೀವಾಮೃತ ಸೇಮ್ ಕಾನ್ಸೆಪ್ಟ್. ಇವಾಗ ಫಾರ್ಮರ್ ನೀವು ಹೊರ್ಗಡೆಯಿಂದ ತಂದು ಹಾಕ್ಬಿಡಿ, ಅವ್ರು ಅದಕ್ಕೇನೆ 0 ಬಜೆಟ್ ಅಂತೇಳಿ ಶುರು ಮಾಡಿದ್ರು. ಇದು ಒಂದು ಫ್ಯಾಕ್ಟರ್ ಇರ್ಬೋದು. ಅದನ್ನೇ ಹೇಳಿದ್ದು, ಜೀವಾಮೃತ ಅಂದರೆ ಏನು? ಇಟ್ಸ್ ಎ ಕನ್ಸಾರ್ಷಿಯಂ ಆಫ್ ಮೈಕ್ರೋಬ್ಸ್. ಇವೆಲ್ಲ ಏರೋಬಿಕ್ ಮೈಕ್ರೋಬ್ಸ್. ನಾನೇನು ಹೇಳಿದ್ದು, ಇವೆಲ್ಲ ಟ್ರೈಕೋಡರ್ಮಾ ಇರ್ಬೋದು, ಸೂಡೋಮೋನಾಸ್ ಇರ್ಬೋದು, ಅದಕ್ಕೆ ಏರಿಯೇಟ್ ಮಾಡಬೇಕು ಅಲ್ಲಿ. ಬಟ್ ಅಲ್ಲಿ ಒಂದು ಲಿಮಿಟೇಷನ್ ಏನು ಅಂತಂದರೆ, ನಾವು ಇನೋಕ್ಯುಲಮ್ ತಂದು ಹಾಕ್ತೀವಲ್ಲ, ಈಗ ಹಾಲ್ಗೆ ಹೇಗೆ ಮೊಸರು ಎಪ್ಪಾಕ್ತೀವಿ, ಅಲ್ಲಿ ಬೇಕಾಗಿರೋದು ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಒಂದೇ ಮೊಸರು ಹಾಕೋದಕ್ಕೆ. ಇಲ್ಲಿ ನಮಗೆ ಈ ಎಲ್ಲ ವೈವಿಧ್ಯ ಸೂಕ್ಷ್ಮಾಣು ಜೀವಿಗಳು ಬೇಕು, ಒಂದೊಂದು ಪಾತ್ರ ಇದೆ. ಟ್ರೈಕೋಡರ್ಮಾ ಬಯೋ ಕಂಟ್ರೋಲ್ ಏಜೆಂಟು, ಈ ಎಂಟೋಮೋಪ್ಯಾಥೋಜೆನಿಕ್, ಅದು ಎಂಟೋಮೋಪ್ಯಾಥೋಜೆನಿಕ್ ಆಗಿರೋದಿಲ್ಲ. ಎಂಟೋಮೋಪ್ಯಾಥೋಜೆನಿಕ್ಕು ಅಂದರೆ ಈ ಹುಳುಗಳ ಮೇಲೆ ಇನ್ಫೆಕ್ಷನ್, ರೋಗ ತರಿಸಿ ಅವುಗಳನ್ನ ಸಾಯಿಸುವಂಥವು ಬೇರೆ. ಈ ಮೆಟಾರಿಸಿಮ್ ಇರ್ಬೋದು, ವರ್ಟಿಸಿಲಿಯಮ್ ಇರ್ಬೋದು, ಬೆವೇರಿಯಾ ಇರ್ಬೋದು. ಸೊ ಇವುಗಳೆಲ್ಲ ಆ ಮಣ್ಣಿನಲ್ಲಿ ಇರ್ತಾವ ಇಲ್ವಾ ಅನ್ನೋದೇ ಒಂದು ಪ್ರಶ್ನೆ. ಹೌದು. ನಾವು ಒಂದು ಇಡೀ ಮಣ್ಣು ಏನಾಗ್ತೀವಿ, ಹಾಗಾಗಿ ಅವರು ಮಣ್ಣನ್ನ ಎಲ್ಲಿಂದ ತಂದು ಹಾಕ್ತಾರೆ ಅನ್ನೋದು ಬಹಳ ಮುಖ್ಯ. ಸೊ ಜೀವಾಮೃತ ಮಾಡಬೇಕಾದ್ರೆ ಸೊ ಸಜೆಸ್ಟ್ ಮಾಡುವಂಥದ್ದು, ಒಂದು ಅರಳಿ ಮರದ ಕೆಳಗಡೆ ಇರುವಂತ ಮಣ್ಣಿನಲ್ಲಿ ಜೀವಾಮೃತಕ್ಕೆ ಸುಮಾರು ಜನ ಮಣ್ಣೇ ಹಾಕಲ್ಲ. ಮಣ್ಣು ಹಾಕ್ಲಿಲ್ಲ ಅಂತಂದ್ರೆ ನನಗೆ ಗೊತ್ತಿಲ್ಲ ಅದು ಮಣ್ಣು ಹಾಕಲ್ಲ ಅಂತ. ನಾರ್ಮಲಿ ಬೆಲ್ಲ ಹಾಕ್ತಾರೆ, ನಿಮಗೆ ದ್ವಿದಳ ಧಾನ್ಯದ ಹಿಂಡಿ ಅಥವಾ ಪುಡಿ ಈ ರೀತಿ ಹಾಕ್ತಾರೆ. ಆನಂತರ ಸಗಣಿ ಹಾಕ್ತಾರೆ. ಇವುಗಳೆಲ್ಲ ಅದಕ್ಕೆ ಆಹಾರವನ್ನು ಒದಗಿಸ್ತದೆ. ಆ ಮಣ್ಣಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳು ಮಲ್ಟಿಪ್ಲೈ ಆಗೋದಕ್ಕೆ ಆಹಾರವನ್ನು ಒದಗಿಸುವಂಥದ್ದು. ಅಫ್ಕೋರ್ಸ್ ಸಗಣಿಯಲ್ಲಿ ಸ್ವಲ್ಪ ಬ್ಯಾಕ್ಟೀರಿಯಾಗಳಿರ್ತವೆ, ಸ್ವಲ್ಪ ಟ್ರೈಕೋಡರ್ಮಾ ಅಂಶ ಅದರಲ್ಲೂ ಇರುತ್ತೆ. ಬಟ್ 10 kg, ಈಗ 200 ಲೀಟ್ರ್ ಕೆಪಾಸಿಟಿ ಮಾಡಬೇಕಾದ್ರೆ 10 ಲೀಟ್ರ್ ಗಂಜಲ, 10 kg ಸಗಣಿ ಹೇಳೋದು ಇವುಗಳಿಗೆ ಆಹಾರವನ್ನು ಒದಗಿಸೋದಕ್ಕೆ. ಸಗಣಿಯಲ್ಲಿ ಇಟ್ ಇಸ್ ರಿಚ್ ಇನ್ ಸೆಲ್ಯುಲೋಸ್ ಅಂಡ್ ಲಿಗ್ನಿನ್. ಇವುಗಳಿಗೆ ಆಹಾರವನ್ನು ಒದಗಿಸೋದಕ್ಕೆ ಮಣ್ಣಿನಲ್ಲಿ ಮುಖ್ಯವಾಗಿ ಆ ಮಣ್ಣಿನಲ್ಲಿ ಇರುವಂಥ ಸೂಕ್ಷ್ಮಾಣು ಜೀವಿಗಳನ್ನ ವೃದ್ಧಿ ಮಾಡೋದಕ್ಕೆ ಹಾಕುವಂಥದ್ದು ಮಣ್ಣನ್ನು. ಸೊ ಹಾಗಾಗಿ ಉಳುಮೆ ಮಾಡದೇ ಇರುವಂಥ ಜಾಗ, ಈಗ ಅಲ್ಲಿ ಶ್ರಬ್ ಇದೆ, ಅದು ಡಿಸ್ಟರ್ಬ್ ಆಗಿಲ್ಲ,
ಅಲ್ಲಿ ವೃದ್ಧಿ ಆಗಿರ್ತವೆ. ಸೊ ಬಟ್ ಒನ್ ಲಿಮಿಟೇಷನ್ ಅಂದರೆ ಈ ಎಲ್ಲ ಈಗ ಮೊದಲೆಲ್ಲ ಡಿಸ್ಕಸ್ ಮಾಡೋದ್ವಲ್ಲ, ಅಷ್ಟು ಬ್ಯಾಕ್ಟೀರಿಯಾಗಳು, ಅಷ್ಟು ಫಂಗಸ್ಗಳು, ಶಿಲೀಂಧ್ರಗಳು ಅದರಲ್ಲಿ ಇರ್ತದಾ ಇಲ್ವಾ ಅನ್ನೋದು ಒಂದು ಪ್ರಶ್ನೆ. ಸೊ ಇದ್ರೂ ಕೂಡ ಒಂದು ಹೆಚ್ಚಿರ್ತದೆ, ಒಂದು ಕಡಿಮೆ ಇರ್ತದೆ. ಯಾಕೆಂತಂದರೆ ಈಗ ಟ್ರೈಕೋಡರ್ಮಾ ಇವೆಲ್ಲದಕ್ಕಿಂತನೂ ಫಾಸ್ಟ್ ಗ್ರೋಯಿಂಗ್ ಫಂಗಸ್ಸು, ಒಂದೊಂದು ಸರಿ ಅದೇ ಡಾಮಿನೇಟ್ ಆಗಿ ಡೆವಲಪ್ ಆಗಿರ್ತದೆ. ಈ ಬೇರೆ ಬ್ಯಾಕ್ಟೀರಿಯಾಗಳೆಲ್ಲ ಸ್ವಲ್ಪ ಸ್ಲೋ ಗ್ರೋಯಿಂಗ್, ಎಸ್ಪೆಷಲಿ ಮೆಟಾರೀಸಿಯಮ್, ಬಟ್ ನಮಗೆ ಗೊತ್ತೇ ಆಗೋದಿಲ್ಲ, ಅದು ಗೊತ್ತಾಗೋದಿಲ್ಲ. ಸೊ ಅದು ಇವೆಲ್ಲವೂ ವರ್ಕ್ ಆಗ್ತಾ ಇದ್ದಾವೆ ಅಂತ ನಮ್ಗೆ ಹೇಗೆ ತಿಳ್ಕೊಬೋದು ಅಂದರೆ, ವಾಟ್ ಎವರ್ ಇಟ್ ರಿಫ್ಲೆಕ್ಟ್ಸ್ ಆನ್ ದಿ ಕ್ರಾಪ್ ನಿಮ್ಮ ಭೂಮಿಗೆ ನೀವು ಹಾಕ್ತಾ ಇದ್ದೀರಾ, ನಮಗೆ ಏನು ನೋಡ್ತಾ ಇದ್ದೀವಿ ಬೆಳೆ ಅಲ್ಲಿ ಅದು ಎಲ್ಲ ಚೆನ್ನಾಗಿ ಸಮೃದ್ಧವಾಗಿ ಇದೆ ಅಂತಂದರೆ ದಟ್ ಈಸ್ ದ ಇಂಡಿಕೇಶನ್ ಇವೆಲ್ಲವುಗಳು ಇದ್ದಾವೆ ಅಂತ ಹೇಳಿ ಒಂದು ಸೂಚನೆ ಅಷ್ಟೇ. ಸೊ ಹಾಗಾಗಿ ಅದು ಏನೋ ಸ್ವಲ್ಪ ಬ್ಲೈಂಡ್ ಆಗಿದ್ರು ನಮಗೆ ಇಳುವರಿ ಏನು ತೊಂದರೆ ಇಲ್ಲ ಅಂತಂದರೆ ಅದನ್ನು ಮಾಡುವಂತಹ ಒಂದು ಈ ಅವಕಾಶ ಇರೋರು ಮಾಡ್ಕೊಂಡು ಹೋಗ್ಬೋದು. ಫಾರ್ಮರ್ ಲೆವೆಲಲ್ಲಿ ಯಾವುದನ್ನ ಮಾಡ್ಬೋದು, ಅದಕ್ಕೆ ನಾವು ಜೀವಾಮೃತ ಮಾಡ್ಬೋದು. ಮತ್ತು ಅದೇ ಟ್ರೈಕೋಡರ್ಮನ ಈ ಫಾರ್ಮರ್ ಲೆವೆಲಲ್ಲಿ ಟ್ರೈಕೋಡರ್ಮವನ್ನು ಈಗ ಅಲ್ಲಿ ನಮಗೆ 1 kg ಪ್ಯಾಕೆಟ್ ತಗೊಂಬಂದರೆ ಇಲ್ಲಿ ಅದನ್ನು 1 ಟನ್ ಮಾಡ್ಬೋದು, 1 ಟನ್ ಅಷ್ಟು. ಅದನ್ನು ನಾವು ಹೇಗೆ ಅದನ್ನು ಬಳಸಬೇಕಾಗಿರೋದು, ಎಫೆಕ್ಟಿವ್ ಆಗಿ ಬಳಸಬೇಕು ಅಂತಂದರೆ, ಈಗ ಸಾಕಷ್ಟು ರೈತರು ಅದನ್ನು ಮಾಡಿದ್ದಾರೆ. ಟ್ರೈಕೋಡರ್ಮವನ್ನು ತಂದಾಗ 1 ಟನ್ ಕೊಟ್ಟಿಗೆ ಗೊಬ್ಬರಕ್ಕೆ ಅದನ್ನು ಬ್ರಾಡ್ಕಾಸ್ಟ್ ಮಾಡಿ ತೇವಾಂಶದಲ್ಲಿ ಅಟ್ಲೀಸ್ಟ್ ಒಂದು 5 ರಿಂದ 7 ದಿವಸ ಇಟ್ಟು ಅದು ಸ್ಪೋರ್ಟ್ಸ್ನ ತಯಾರಿಸ್ಕೊಳ್ಳುತ್ತೆ, ಬೀಜಕಗಳನ್ನು. ಗ್ರೀನಿಶ್ ಕಲರ್ ಇರುತ್ತೆ, ಗ್ರೀನಾಗಿ ಅದು ಬಂದಿದೆ ಅಂತ ಕನ್ಫರ್ಮ್ ಆದಮೇಲೆ ಅದನ್ನು ತೆಗೆದು ನಮ್ಮ ಜಮೀನಿಗೆ ಹಾಕೋಬೋದು. ಅದನ್ನು ಅಷ್ಟೇ ಫಾರ್ಮರ್ ಲೆವೆಲಲ್ಲಿ ಅಷ್ಟೇ ಮಾಡೋಕ್ಕಾಗೋದು. ಯಾಕೆಂತಂದರೆ ಪ್ಯೂರ್ ಕಲ್ಚರ್ ಎಲ್ಲ ಮಾಡೋದಕ್ಕಾಗೋದಿಲ್ಲ. ಈ ಸೂಡೋಮೋನಾಸನ್ನು ಜೊತೆಗೆ ಬೆಳೆಸ್ಬೋದು. ಎರಡೂ ಸ್ವಲ್ಪ ಕೋ ಎಕ್ಸಿಸ್ಟಿಂಗ್ ಇದ್ದಾವೆ, ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸು. ಅವರೇ ಕಲ್ಚರ್ ಕೊಟ್ಟರೆ ನಮಗೆ, ಎರಡು ಕನ್ಸೋರ್ಷಿಯಾ ಅಂತ ಹೇಳಿ ಕೊಟ್ಟರೆ ಆಗ ಮಾಡ್ಕೋಬೋದು ನಮ್ಮ ಕೊಟ್ಟಿಗೆ ಗೊಬ್ಬರದಲ್ಲಿ. ನಮಗೆ ಯಥೇಚ್ಛವಾಗಿ ಕೊಟ್ಟಿಗೆ ಗೊಬ್ಬರ ಸಿಗ್ತಾ ಇಲ್ಲ ಅಂತ ಅನ್ನೋರು ಈ ಜಾಗರಿ ಅಥವಾ ಅದೇ ಈ ಗಂಜಲ ಮತ್ತು ಬೆಲ್ಲದ ನೀರಿನಲ್ಲಿ ಒಂದು ಸ್ವಲ್ಪ ಹಾಕಿ ಅದನ್ನು ವೃದ್ಧಿ ಮಾಡ್ಕೋಬೋದು. ಬಟ್ ಬೆಸ್ಟ್ ಥಿಂಗ್ ಅಂತಂದರೆ ನಿಮಗೆ ಸಾಯಿಲ್ ಈಗ ರೈನ್ ಇದೆಲ್ಲ ಮಾಡ್ಕೊಂಡಿದ್ದಾರಲ್ಲ ವ್ಯವಸ್ಥೆ, ಅದ್ರ ಮೂಲಕ 1 ಲೀಟರ್ಗೆ 10 ಗ್ರಾಮ್ ಅದು ಪೌಡರ್ ಫಾರ್ಮುಲೇಷನ್ ತಂದರೆ, ಅಥವಾ ಇದಕ್ಕಾದರೆ ನೀರಿನಲ್ಲೇ ಕೊಡೋದಾದರೆ 1 ಲೀಟರ್ಗೆ 10 ml ಆ ರೀತಿ ಆ ಪ್ರಮಾಣದಲ್ಲಿ ಹಾಕಿ, ಅಥವಾ 100 ಲೀಟರ್ಗೆ 1 ಲೀಟರ್ ಈ ರೀತಿ ಪ್ರಮಾಣದಲ್ಲಿ ಹಾಕ್ಬಿಟ್ಟು ನಮ್ಮ ಈ ವೆಂಚುರಿ ಮೂಲಕ ಕೊಟ್ಕೊಂಡು ಹೋಗ್ಬೋದು. ಡೈರೆಕ್ಟ್ ಡ್ರೆಂಚಿಂಗ್ ಈಸ್ ದ ಬೆಸ್ಟ್. ಅಲ್ಲಿ ಮಣ್ಣಿನಲ್ಲಿ ಸಾವಯವ ಇಂಗಾಲ ಇದ್ದರೆ ಮತ್ತು ಮಲ್ಚಿಂಗ್ ಇದ್ದರೆ ಇವುಗಳ ಗ್ರೋತನ್ನು ಅವುಗಳು ಸಪೋರ್ಟ್ ಮಾಡ್ತದೆ ಮಣ್ಣಲ್ಲಿ. ಮತ್ತೆ ನಾವು ಅದನ್ನು ಈ ಕೊಟ್ಟಿಗೆ ಗೊಬ್ಬರದಲ್ಲಿ ಸ್ವಲ್ಪ ಟ್ರೈಕೋಡರ್ಮಾ ಚೆನ್ನಾಗಿ ಬೆಳೆಯುತ್ತೆ. ಈ ಜೀವಾಮೃತದ ಮೀಡಿಯಂನಲ್ಲಿ ಹಾಕುವಂಥದ್ದು ಅಷ್ಟು ಸರಿ ಹೋಗೋದಿಲ್ಲ, ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸ್. ಯಾಕೆಂದರೆ ಅದು ಸ್ವಲ್ಪ ಏರೋಬಿಕ್ ಆಗಿರೋದ್ರಿಂದ ಅವುಗಳಿಗೆ ಸ್ವಲ್ಪ ಈ ನೀರಿನಲ್ಲಿ ಅಷ್ಟು ನಿಂತ ನೀರಿನಲ್ಲಿ ಅಷ್ಟು ದಿವಸ ಸ್ವಲ್ಪ ಅಫೆಕ್ಟ್ ಆಗ್ತದೆ ಅದು. ಸೊ ಈ ಮೂಲಕನೇ ಬೆಸ್ಟ್ ಅಂತಂದರೆ ನಮ್ಮ ಮಣ್ಣು ಆಲ್ರೆಡಿ ರೆಡಿ ಆಗಿದ್ದರೆ ತಗೊಂಬಂದು ವೆಂಚುರಿ ಮೂಲಕ ಡ್ರೆಂಚ್ ಮಾಡೋದು ಬೆಟರು. ಸೊ ಈಗ ಮತ್ತೊಂದು ಕ್ವಶನ್ ಏನು ಅಂತ ಹೇಳಿದ್ರೆ, ಈ ಒಂದು ಕನ್ಸಾರ್ಷಿಯಾಗಳು, ಈವನ್ ನಾನು ಜೀವಾಮೃತನೂ ಕನ್ಸಾರ್ಷಿಯಾ ಅನ್ನೋ ಒಂದು ಲೆವೆಲಲ್ಲೇ ಇಟ್ಕೊಳ್ತೀನಿ. ಹೌದು, ಅದು ಒಂದು ಕನ್ಸಾರ್ಷಿಯಾನೆ. ಬಟ್ ಫಾರ್ಮರ್ ಮೇಡ್ ಅಂತ ನಾವು ಇದು ಮಾಡ್ಕೊಬಹುದು. ಸೊ ಈ ಅಲ್ಲಿ ಮತ್ತೊಂದು ಕ್ವಶನ್ ಇದೆ ಏನು ಅಂತ ಹೇಳಿದ್ರೆ, ನೀವು ಹೇಳಿದ್ರೆ ಜೀವಾಮೃತದಲ್ಲಿ ನೀವು ಅದೊಂದು ಫಾರ್ಮರ್ ಮೇಡ್ ಆಗಿ ಇದನ್ನೆಲ್ಲ ಅವ್ರು ತಯಾರಿಸ್ಕೋಬಹುದು ಅಂತ ಹೇಳ್ಬಿಟ್ಟು, ಅಪಾರ್ಟ್ ಫ್ರಮ್ ಜೀವಾಮೃತ ಎನಿ ಅದರ್ ಬೇರೆ ಯಾವ್ದಾದ್ರು ಒಂದು ಮೆಥಡ್ಸ್ ಇದೆಯಾ? ಸಪ್ರೇಟ್ ಆಗಂತೂ ಮಾಡ್ಕೊಳಕ್ಕಾಗಲ್ಲ, ಸಪ್ರೇಟ್ ಆಗಂತೂ ಕಷ್ಟ ಸಾಧ್ಯ. ಕಷ್ಟ ಸಾಧ್ಯವಾ ಅಥವಾ ಕಷ್ಟ ಸಪ್ರೇಟ್ ಆಗಿ ಅಂತಂದ್ರೆ ಪ್ರತಿಯೊಂದು ಬ್ಯಾಕ್ಟೀರಿಯಲ್ ಮಾಡೋದಕ್ಕೆ ಈ ನಮ್ಮ GKVK ಮಾಡ್ಕೊಳಕ್ ಯಾಕೆಂದ್ರೆ ಅವ್ರ ಹತ್ರ ಪ್ಯೂರ್ ಕಲ್ಚರ್ ಇಟ್ಕೊಂಡಿರ್ತಾರೆ. ಇಲ್ಲಿ ನಾನು ಆ ಕ್ವಶನ್ ನಾನು ಕೇಳಬೇಕು, ಅದ್ ನಮಗೆ ಕ್ವಶನ್ ಇದೆ. ಏನ್ ಹೇಳದ್ನಲ್ಲ, ಸಾಯಿಲ್ ತಗೊಂಬಂದಾಗ್ತದೆ, ಆ ಸಾಯಿಲ್ ಅಲ್ಲಿ ಎಲ್ಲಾ ಬ್ಯಾಕ್ಟೀರಿಯಾಗಳು ಮಿಶ್ರಣವಾಗಿರ್ತದೆ, ಅದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡ್ತಾ ಇರೋದು ಅದು ಜೀವಾಮೃತದಲ್ಲಿ. ಇಲ್ಲಿ ಲ್ಯಾಬ್ ನಲ್ಲಿ ಅವೆಲ್ಲ ಸಪ್ರೇಟ್ ಆಗಿ ಪ್ಯೂರ್ ಕಲ್ಚರ್ನ ಇಟ್ಕೊಂಡಿರ್ತಾರೆ ಅವರು, ಲ್ಯಾಬ್ ಗ್ರೋನ್ ಮೀಡಿಯಾದಲ್ಲಿ.
ಅದನ್ನ ಅವರು ಸಪ್ರೇಟ್ ಆಗಿ ಡೆವಲಪ್ ಮಾಡಿ ಆಮೇಲೆ ಅದನ್ನ ಮಿಕ್ಸ್ ಮಾಡುವಂಥದ್ದು ಅವರು. ಈಗ ರೈತರ ಹಂತದಲ್ಲಿ ಈಗ ನಾನೊಂದು ಕನ್ಸಾರ್ಷಿಯ ತಗೊಳ್ತೀನಿ, ಅದನ್ನ ನಾವು ಮೂಲ ಕಲ್ಚರ್ ಅಂತ ಕರಿತೀವಿ. ಮೂಲ ಕಲ್ಚರ್ಗಳನ್ನ ನಾವು ಒಂದು ಹಂತದಲ್ಲಿ ಡೈಲ್ಯೂಟ್ ಮಾಡ್ಕೊಳ್ತೀವಿ, ಇಲ್ಲಿ ಬೇರೆ ಬೇರೆ ಅದಕ್ಕೆ ಯೂಸ್ ಮಾಡ್ಕೊಂಡು, ಆಮೇಲೆ ಅದ್ರಲ್ಲಿ ನಾವು ಇಷ್ಟು ಅಂತ ತೆಗೆದಿಡ್ತೀವಿ, ಅದು ಮೂಲ ಕಲ್ಚರ್ ಅಂತ ತೆಗೆದಿಡ್ತೀವಿ. ಲಾಸ್ಟ್ ನಲ್ಲಿ ಬಳಸಿದ್ಮೇಲೆನೋ ಹೇಗೋ ರೈತರು ಮಾಡುವಂತ ಕೆಲವು ಮಿಸ್ಟೇಕ್ಸ್ಗಳನ್ನ ನಾನು ಹಿಂಗೆ ಹೇಳ್ತೀನಿ. ಕೆಲವುದನ್ನ ನಾವು ಅದನ್ನ ತೆಗೆದಿಡ್ತೀವಿ, ಮತ್ತೆ ಒಂದು ಹಂತ ಆದ್ಮೇಲೆ ಅದನ್ನ ಮೂಲ ಕಲ್ಚರ್ ಅಂತ ಮಾಡ್ಬಿಟ್ಟು ಮತ್ತೆ ಕೆಲವುದನ್ನ ಡೈಲ್ಯೂಟ್ ಮಾಡ್ಕೊಳ್ತೀವಿ, ಇಟ್ಕೊಳ್ತೀವಿ, ಮತ್ತೆ ಅದ್ರ ಸ್ವಲ್ಪ ತೆಗೆದಿಟ್ಕೊಳ್ತೀವಿ. ಸೊ ಎವ್ರಿ ಟೈಮ್ ಅದು ಡೈಲ್ಯೂಟ್ ಆಗ್ತಾ ಹೋಗ್ತಾನೆ ಇರುತ್ತೆ. ಸೊ ಯಾವುದೋ ಒಂದು ಹಂತದಲ್ಲಿ ನಾವು ಮೂಲ ಕಲ್ಚರ್ ಅಂತ ಹೇಳ್ಬಿಟ್ಟು JKVKಯಿಂದನೋ ಅಥವಾ ಬೇರೆ ಇನ್ನೆಲ್ಲಿಂದನೋ ತಂದಿರ್ತೀವಲ್ಲ, ಅದಕ್ಕೆ ಇದು ಸಬಾರ್ಡಿನೇಟ್ ಆಗ್ಬಿಟ್ಟು ಆಗುತ್ತಾ? ಆಕ್ಚುಲಿ ಆ ಥರ ಮೂಲ ಕಲ್ಚರ್ ಮಾಡ್ಕೊಳ್ಳೋದು ಸರಿ ಹೋಗೋದಿಲ್ಲ. ಯಾಕೆಂತಂದ್ರೆ ಡೆವಲಪ್ ಆಗುತ್ತಾ? ನಾನು ಕೇಳ್ತಿರೋದು ಮೈಕ್ರೋಬ್ಸ್ಗಳು ಡೆವಲಪ್ ಆಗುತ್ತಾ ಅದರಲ್ಲಿ? ಅದೇ ಈಗ ಬರೀ ಜಾಗ್ರಿ ನೀರಲ್ಲಿ ಹಾಕಿ ಬೆಳೆಸ್ಕೊಳ್ಳುವಂಥದ್ದು ಸ್ವಲ್ಪ ರಿಟೈನ್ ಅದನ್ನ ಕೇಳ್ತಾ ಇದ್ದೀರಾ ನೀವು? ಅದ್ರಲ್ಲಿ ಇನ್ನೂ ಒಂದು ಅರ್ಥ ಇದೆ. ಈಗ ನಾನು ಡೈರೆಕ್ಟ್ ಆಗಿ ಒಂದು ಕ್ವಶನ್ಗೆ ಬರ್ತೀನಿ. ಈಗ ಮೈಕ್ರೋಬ್ಸಿಗೆ ಜಾಗ್ರಿ ಬೇಕಾ? ಅದೇ ಕಾರ್ಬನ್ ಸೋರ್ಸ್ ಆಗಿ ಬೇಕಾಗ್ತದೆ. ಬಟ್ ಏನಾಗ್ತದೆ ಅದರಲ್ಲಿ ಜಾಗ್ರಿಯಲ್ಲಿ ನ್ಯಾಚುರಲ್ ಆಗಿ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಇರ್ತದೆ, ಅದೇ ಓವರ್ ಪವರ್ ಮಾಡ್ಬಿಡುತ್ತೆ. ಸೊ ನಮಗೆ ನೊರೆ ಬರುವಂಥದ್ದು, ಆ ಸ್ಮೆಲ್ ಬರ್ತಾ ಇರುವಂಥದ್ದು ಫರ್ಮೆಂಟ್ ಆಗಿರೋದು ಅದು ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ. ಸೊ ನಾವೇನು ನಮ್ಮ ಇಂಟೆಂಡೆಡ್ ಕಲ್ಚರ್ ಅಲ್ಲಿ ಡೆವಲಪ್ ಆಗಿರೋದಿಲ್ಲ. ಸೊ ಹಾಗಾಗೇನೆ ಹೇಳಿದ್ದು, ತಂದ ತಕ್ಷಣ ಡ್ರೆಂಚ್ ಮಾಡಿ ಬಿಟ್ಬಿಡೋದೇ ಬೆಟರ್. ಸೊ ಡೈಲ್ಯೂಟ್ ಮಾಡಿ ಡ್ರೆಂಚ್ ಮಾಡಿಬಿಡೋದು, ಅಥವಾ ವೆಂಚುರಿ ಮೂಲಕ. ಜೀವಾಮೃತಕ್ಕೂ ನಾವು ಈಗ ಬೆಲ್ಲ ಹಾಕ್ತಿವಿ. ಈಗ ಎಲ್ಲರೂ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ನಾವು ಬೆಲ್ಲ ಹಾಕುವಂಥದ್ದು ಮೈಕ್ರೋಬ್ಗಳಿಗೆ ತಿನ್ನಕ್ಕೆ ಏನಾರು ಕೊಡ್ಬೇಕಲ್ಲ ಅಂತ ಹೇಳ್ಬಿಟ್ಟು. ಡಸ್ ದಟ್ ರಿಯಲಿ ರಿಕ್ವೈರ್ಡ್? ಅದೇ ಕಾರ್ಬನ್ ಸೋರ್ಸ್ ಆಗಿ ಬೇಕಾಗುತ್ತೆ. ಮತ್ತು ಅದೇನೇ ಕ್ವಶನ್ ನಾನು ಹೇಳದ್ನಲ್ಲ. ಸೊ ಈಗ ರಿಸಲ್ಟ್ ಬರ್ತಿರೋರು ಇದ್ದಾರೆ, ಬರ್ದೇನೆ ಇರೋರು ಇದ್ದಾರೆ. ಸೊ ಅಲ್ಲಿ ಎಷ್ಟು ಎಫೆಕ್ಟಿವ್ ಆಗಿ ಆ ಕ್ಷಣಕ್ಕೆ ಬೇಕಾಗಿರುವಂಥ ಸೂಕ್ಷ್ಮಾಣುಜೀವಿಗಳು ವೃದ್ಧಿ ಆಗಿದ್ದಾವೆ ಅನ್ನೋದು ಕ್ವಶನ್ ಆಗುತ್ತೆ. ಸೊ ಇಲ್ಲಿ ಕಡಲೆ ಹಿಟ್ಟು ಮತ್ತು ಜಾಗರಿ ಎರಡೂ ಕಾರ್ಬನ್ ಸೋರ್ಸ್. ಅದು ಮತ್ತೆ ಅದು ಕಡಲೆ ಹಿಟ್ಟು ಪ್ರೋಟೀನ್ ಸೋರ್ಸ್, ಕಾರ್ಬೋಹೈಡ್ರೇಟ್, ಅಮೈನೋ ಆಸಿಡ್ಸ್. ಈ ಜಾಗರಿ ಕಾರ್ಬೋಹೈಡ್ರೇಟು. ಸೊ ಹಾಗಾಗಿ ಎರಡೂ ಬೇಕಾಗ್ತದೆ ಅದರಲ್ಲಿ. ಬಟ್ ನಮಗೆ ಬೇಕಾಗಿರುವಂಥ ಸೂಕ್ಷ್ಮ ಅಲ್ಲಿ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾನು ವೃದ್ಧಿ ಆಗುವಂಥ ಚಾನ್ಸಸ್ ಇರ್ತದೆ. ಈವನ್ ಲ್ಯಾಕ್ಟಿಕ್ ಆಸಿಡ್ ಕೂಡ ನಮ್ಮ ಭೂಮಿಗೆ ಬೇಕು. ಹೌದು. ಅಂದ್ರೆ ಅದು ಸಾವಯವ ತ್ಯಾಜ್ಯವನ್ನ ಕಳಿಸೋದಕ್ಕೆ ಹೆಲ್ಪ್ ಆಗ್ತದೆ, ಸಹಾಯವಾಗ್ತದೆ. ಅದಕ್ಕೆ ಹುಳಿ ಮಜ್ಜಿಗೆ ಹಾಕಿ ಅಂತ ಅದ್ರಲ್ಲಿ ಮುಖ್ಯವಾಗಿರೋದೇ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ. ಸೊ ಅದು ಸಾವಯವ ತ್ಯಾಜ್ಯವನ್ನ ಡೈಜೆಸ್ಟ್ ಮಾಡೋದ್ರಲ್ಲಿ ಆಕ್ಸಿಲರೇಟ್ ಮಾಡುತ್ತೆ ಅಂತ ಹೇಳಿ. ಸೊ ಈಗ ಮೂಲ ಕಲ್ಚರ್, ನಾನು ಅದನ್ನೇ ಹೇಳ್ತಿರೋಂಥದ್ದು. ನನ್ನ ಕ್ವಶನ್ ಇರುವಂಥದ್ದು, ಒಂದು ಮೂಲ ಕಲ್ಚರ್ ಅಂತಂದ್ರೆ ನಾವು ಯೂನಿವರ್ಸಿಟಿಯಿಂದ ತಂದಿರೋ, ಹೌದು, ಅದು ಮೂಲ ಕಲ್ಚರ್. ಅಂದ್ರೆ ಅದನ್ನ ನಾವು ಈಗ ನನ್ನ ಕ್ವಶನ್ ಏನಿದೆ ಅಂದ್ರೆ, ನಾನು ತಂದ್ಬಿಟ್ಟು ಡ್ರೆಂಚ್ ಮಾಡಿದೆ. ಡ್ರೆಂಚ್ ಮಾಡ್ಬೇಕಾದ್ರೆ ನಾನು ಮತ್ತಿನ್ನೊಂದ್ಸರಿ JKVKಗೆ ಹೋಗುವಂತ ಅವಶ್ಯಕತೆ ಇಲ್ಲ ಅಂತ ಯಾರೋ ಒಬ್ರು ಹೇಳಿರ್ತಾರೆ ಅಂತ ತಿಳ್ಕೊಳ್ಳಿ. ಇದೇ ನಡೀತಾ ಇರುವಂತದ್ದು ರೈತರು ಇದ್ರಲ್ಲಿ. ಅದ್ರಲ್ಲಿ ಒಂದು 100 ml ಇಟ್ಕೊಳ್ತೀನಿ ಡೈಲ್ಯೂಟ್ ಮಾಡಿರೋದ್ರಲ್ಲಿ, ಆಯ್ತಾ? ಮೂಲ ಕಲ್ಚರ್ ಅಲ್ಲ, ಡೈಲ್ಯೂಟ್ ಮಾಡಿರೋದು. ಇಲ್ಲಿ ಏನು ಅವ್ರ ಫಾರ್ಮುಲೇಷನ್ ಏನ್ ತಂದಿರ್ತೀರಿ ಅದ್ರಲ್ಲಿ ಇಟ್ಕೊಂಡಿರ್ತೀನಿ. ಫಾರ್ಮುಲೇಷನ್ ತಂದು ಡೈಲ್ಯೂಟ್ ಮಾಡಿರೋದ್ರಲ್ಲಿ ಇಟ್ಕೊಳ್ತೀನಿ. ಇನ್ನೊಂದು ತಿಂಗಳು ಬಿಟ್ಟಾದ್ಮೇಲೆ ಮತ್ತೆ ಡ್ರೆಂಚ್ ಮಾಡಿ ಅಂತ ಹೇಳ್ತಾರೆ. ಈ 100 mlಗೆ ಮೊದಲೇ ಹೇಳ್ದಂತೆ 1000 ml ನಾನು ಆಡ್ ಮಾಡ್ತೀನಿ. ಇಲ್ಲಿ ಏರೋಬಿಕ್ ಬಂದಿರುತ್ತೋ, ಅನ್ಏರೋಬಿಕ್ ಬಂದಿರುತ್ತೋ, ಏರೋಬಿಕ್ ಇಂದ ಅನ್ಏರೋಬಿಕ್ ಆಗಿರುತ್ತೆ. ಇದ್ರ ಮಧ್ಯೆ ನಾನು ಬಾಟ್ಲು ಕ್ಲೋಸ್ ಮಾಡ್ಕೊಂಡಿರ್ತೀನಿ. ಕೇಳಿದ್ರಿ ಕ್ವಶನ್ ಅನ್ನೋದ್ರ ಜಾಗ್ರಿ ಹಾಕಿ ಮಲ್ಟಿಪ್ಲೈ ಮಾಡೋದು ಅಂತ ಕೇಳ್ಬಿಟ್ಟೆ. ನೀವು ಏನು ಹಾಕದೇನೆ ಒಂದು 100 ml ಇಟ್ಟಿರ್ತೀರಿ. ಅಲ್ಲ, ಅದನ್ನ ನಾವು ಜಾಗ್ರಿ ಬೇಕಾದ್ರೆ ಹಾಕೊಬಹುದು. ದಟ್ ಇಸ್ ಅಪ್ ಟು ಅಸ್. ನನ್ನ ಕ್ವಶನ್ ಇರೋದೇನು ಅಂತ ಹೇಳಿದ್ರೆ, ಮೂಲ ಕಲ್ಚರ್ನ ನಾನು ಒಂದ್ಸರಿ ಯೂಸ್ ಮಾಡಾದ್ಮೇಲೆ ಎರಡನೇ ಯೂಸಿಗೆ ಮೂಲ ಕಲ್ಚರ್ನ ನಾನು ಒಂದ್ಸರಿ ಯೂಸ್ ಮಾಡಾದ್ಮೇಲೆ ಎರಡನೇ ಯೂಸಿಗೆ ನಾನು ಏನ್ ಡೈಲ್ಯೂಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ, ಐದರ್ ನಾನು ಜಾಗ್ರಿ ಆಡ್ ಮಾಡಿರ್ತೀನಿ ಅಥವಾ ಬೇರೆ ಇನ್ನೇನೋ ಆಡ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ, ಅದು ಮೂಲ ಕಲ್ಚರ್ನಷ್ಟೇ ಪರ್ಫಾರ್ಮೆನ್ಸ್ ಮಾಡುತ್ತಾ? ಇಲ್ಲ, ಡೌಟು. ಆ್ಯಕ್ಚುಲಿ ಕಷ್ಟ, ಅದು ಆಗೋದಿಲ್ಲ. ಯಾಕೆಂದರೆ ಆ ರೀತಿ ನಾವು ಸೇವ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದು ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಸ್ಪೋರ್ಸ್. ಅದು ಸ್ಪೋರ್ಟ್ಸ್ ಫಾರ್ಮಲ್ಲಿ ನಾವು ಬೀಜಕಗಳಷ್ಟೇ ಇರುತ್ತೆ. ಅದು ಬೀಜ ಅದು ಜರ್ಮಿನೇಟ್ ಆಗುತ್ತೆ
ನಾವು ನೀರಿನಲ್ಲಿ ಏನು ವೃದ್ಧಿ ಮಾಡ್ತೀವಿ ಜರ್ಮಿನೇಟ್ ಆಗುತ್ತೆ. ಸೊ ನಂತರ ಇದು ಕೂಡ ಡಿಕ್ಲೈನ್ ಆಗುತ್ತೆ. ಅದರಲ್ಲಿರುವಂತಹ ಕಾರ್ಬನ್ ಸೋರ್ಸ್ ಏನಿರುತ್ತೆ, ಬರೀ ನೀರನ್ನು ಇಟ್ಕೊಳ್ಳೋದಾದರೆ ಅಲ್ಲೇನು ಕಾರ್ಬನ್ ಸೋರ್ಸ್ ಇರಲ್ಲ. ಒಂದು ವೇಳೆ ಜಾಗರಿ ಹಾಕಿದರೆ ಕಾರ್ಬನ್ ಸೋರ್ಸ್ ಇರುತ್ತೆ, ಅದು ಸ್ವಲ್ಪ ದಿನಗಳಾದಮೇಲೆ ಅದು ಡಿಕ್ಲೈನ್ ಆಗುತ್ತೆ. 1 ತಿಂಗಳಾದ ನಂತರ ನೀವು ಅದಕ್ಕೆ ಮತ್ತೆ ಡೈಲ್ಯೂಟ್ ಮಾಡಿ ಅದು ಹಾಕೋದಾದರೆ ಅದು ಆಲ್ರೆಡಿ ಜರ್ಮಿನೇಟ್ ಆಗಿರುತ್ತಲ್ಲ, ಅದಕ್ಕೆ ಮತ್ತೆ ಕಾರ್ಬನ್ ಸೋರ್ಸ್ ಇಲ್ಲ ಅಂತಂದರೆ ಅದು ಅಲ್ಲೇ ವಯಬಿಲಿಟಿ ಲಾಸ್ ಆಗುತ್ತೆ. ಈಗೇನು ಮನೆಯಲ್ಲಿ ನಾವು ಮೊಳಕೆ ಕಾಳು ಕಟ್ತೀವಲ್ಲ, ಸೊ ಅದು ಜರ್ಮಿನೇಟ್ ಆಗುತ್ತೆ. ಅದಾದ ನಂತರ ಅದಕ್ಕೆ ಆ ಕಾಳಿನಲ್ಲೇ ಇರುವಂತಹ ಪೋಷಕಾಂಶವನ್ನು ಬಳಸ್ಕೊಂಡು ಅದು ಜರ್ಮಿನೇಟ್ ಆಗಿರುತ್ತೆ. ನಂತರ ಅದಕ್ಕೆ ಸಿಗ್ತಾ ಇಲ್ಲ ಅಂತಂದರೆ ಅದು ಒಣಗೋಗುತ್ತೆ. ಸೇಮ್ ಅದೇ ಥರ ಇಲ್ಲೂ ಸಹ ನಾವೇನು ಡೈಲ್ಯೂಟ್ ಕಲ್ಚರ್ ಸ್ವಲ್ಪ ಉಳಿಸ್ಕೊಂಡು ಅದನ್ನು ಮತ್ತೆ ಡೈಲ್ಯೂಟ್ ಮಾಡ್ಕೊಂಡು ವೃದ್ಧಿ ಮಾಡ್ಕೋತೀವಿ ಅನ್ನೋದು ಅದು ಆಗೋದಿಲ್ಲ, ವೃದ್ಧಿ ಆಗೋದಿಲ್ಲ. ಸೇಮ್ ಅದು ಮೊಳಕೆ ಬಂದಿರುತ್ತೆ, ಅದಕ್ಕೆ ಕಾರ್ಬನ್ ಸೋರ್ಸು ಪ್ರೋಟೀನ್ ಸಿಗ್ತಾ ಇಲ್ಲ ಅಂತಂದರೆ ಅದು ಅಲ್ಲೇ ನಾಶವಾಗಿರುತ್ತೆ. ಮೂಲ ಕಲ್ಚರ್ ಇಸ್ ಮೂಲ ಕಲ್ಚರ್. ಅದಕ್ಕೆ ರೆಪ್ಲಿಕಂಟ್ ಅಂತ ಹೇಳ್ಬಿಟ್ಟು ಇನ್ನೊಂದಿಲ್ಲ. ಇಲ್ಲ. ನಾವು ಪ್ರತಿ ಸರಿ ನಾವೇನೋ ನಮಗೆ ಅದೇ ರೀತಿ ನಮಗೆ ಇದು ಬೇಕು ಅಂತ ಹೇಳಿದ್ರೆ, ರಿಸಲ್ಟ್ ಬೇಕು ಅಂತ ಹೇಳಿದ್ರೆ ನಾವು ಮೂಲ ಕಲ್ಚರ್ಗೆ ಮತ್ತೆ ಹೋಗ್ಲೇಬೇಕು. ಹೌದು. ಇಲ್ಲ ಅಂದ್ರೆ ರಿಸಲ್ಟ್ ಡೌನ್ ಆಗ್ತಾ ಹೋಗುತ್ತೆ. ಬಟ್ ಇಫ್ ಇನ್ ಕೇಸ್ ಯಾವ್ದೋ ಒಂದು ನಿಮಗೆ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ದಟ್ ಮೈಟ್ ಬಿ ಬೇರೆ ಇನ್ಯಾವುದೋ ಒಂದು ಫೋರ್ಸ್ ಇಂದ ನಡೀತಾ ಇರುತ್ತೆ. ಸೊ ಈಗ ಅಗೇನ್ ನೆಕ್ಸ್ಟ್ ಕ್ವಶನ್ ಏನು ಅಂತ ಹೇಳಿದ್ರೆ, ಈ ನಿಮ್ಮ ಗೋನಂದ ಜಲ, ಗೋಕೃಪಾಮೃತ ಈ ರೀತಿ ಎಲ್ಲ ಇದೆ, ಮಜ್ಜಿಗೆಯನ್ನ ಆಡ್ ಮಾಡ್ತಾರೆ ಒಂದು ಹಂತದಲ್ಲಿ. ಓಕೆ. ಸೊ ಅದರಿಂದ ಏನಾಗುತ್ತೆ? ಅದೇ ಲ್ಯಾಕ್ಟಿಕ್ ಆ್ಯಸಿಡ್, ಅದ್ರ ಬಗ್ಗೆ ನಿಜ ಹಾನೆಸ್ಟಾಗಿ ಹೇಳಬೇಕಾದ್ರೆ ನಾನು ಅದನ್ನು ಬಳಸಲಿಲ್ಲ, ನಾನು ಅದ್ರ ಬಗ್ಗೆ ಓದಕ್ಕೆ ಹೋಗಿಲ್ಲ, ಹೆಚ್ಚಿಗೆ ತಿಳ್ಕೊಂಡಿಲ್ಲ ನಾನು ಅದ್ರ ಬಗ್ಗೆ. ಬಟ್ ಮಜ್ಜಿಗೆಯಲ್ಲಿ ಏನು ಮುಖ್ಯವಾಗಿ ಏನಿರುತ್ತೆ, ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾನೇ ಇರುವಂಥದ್ದು. ಸೊ ಮತ್ತು ಎನ್ಸೈಮ್ಸ್ಗಳಿರ್ತವೆ, ಮುಖ್ಯವಾಗಿ ಹೇಳಬೇಕಂದ್ರೆ ಎನ್ಸೈಮ್ಸ್ ಆ್ಯಂಡ್ ಹಾರ್ಮೋನ್ಸ್ಗಳಿರ್ತವೆ ಅದರಿಂದ ಬಂದಂಥದ್ದು. ದ್ಯಾಟ್ಸ್ ವೈ ಅದನ್ನು ಸ್ಪ್ರೇ ಮಾಡಿದ್ರೆ ನಮಗೆ ಹೂವು, ಎಸ್ಪೆಷಲಿ ಮ್ಯಾಂಗೋದಲ್ಲಿ ಸ್ಪ್ರೇ ಮಾಡಿದ್ರೆ ಹೂವು ಬಿಡುವಂಥದ್ದು. ಮತ್ತು ಅದರಲ್ಲಿ ಈ ಶಿಲೀಂಧ್ರ ನಾಶಕದ ಒಂದು ಗುಣನೂ ಸಹ ಇರುತ್ತೆ ಅದು. ಹಾಗಾಗಿ ಏನಾದರೂ ಬೂದಿ ರೋಗ ಬರೋದಾದರೆ ಅಥವಾ ಅದೇ ಪೌಡರಿ ಮಿಲ್ಡ್ಯೂ ಅಂತ ಹೇಳ್ತೀವಲ್ಲ, ಅದೆಲ್ಲ ಸ್ವಲ್ಪ ಅವಾಯ್ಡ್ ಆಗ್ಬೋದು. ಸರ್, ಈಗ ಒಂದು ಕ್ವಶನ್ ಇದೆ, ಏನು ಅಂತ ಹೇಳಿದ್ರೆ, ಯಾವ ಬ್ಯಾಕ್ಟೀರಿಯಲ್ಲು ಅಥವಾ ಫಂಗಲ್ ಅದನ್ನ ನಾವು ಸೇರಿಸ್ಬೇಕಾದ್ರೆ ಅಥವಾ ಸೇರಿಸಬಾರ್ದು ಅಂತ ನಾವು ತಗೊಂಡ್ರೆ, ಈ ಗೊಬ್ಬರ ಜೊತೆಗೆ ಅಥವಾ ನಿಮಗೆ ಗ್ರೋತ್ ಪ್ರಮೋಟರ್ ಆಗಿ ಈ ಒಂದು ವಿಚಾರಗಳಲ್ಲಿ ಯಾವುದನ್ನ ಸೇರಿಸ್ಬೋದು, ಯಾವ್ದ್ರ ಜೊತೆ ಸೇರಿಸಬಾರ್ದು? ಸೊ ಈಗ ಆದರೆ ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸ್ ಪ್ರಾಮಿನೆಂಟ್ ಆಗಿ ಹಾಕುವಂಥದ್ದು ಕಲ್ಚರು. ಸೊ ಇವುಗಳೆರಡೂ ಕಂಪ್ಯಾಟಬಲ್ ಇದ್ದಾವೆ, ಸಾಕಷ್ಟು ಅಧ್ಯಯನಗಳು ಕೂಡ ಇದ್ರ ಬಗ್ಗೆ ಆಗಿದ್ದಾವೆ. ಸೊ ಇವೆರಡನ್ನೂ ಸೇರಿಸ್ಬೋದು. ನಾನು ಸಪ್ರೇಟಾಗಿ ಹಾಕಿ ಅಂತ ಹಿಂದೆ ಎಲ್ಲ ಹೇಳಿದ್ದೆ, ಯಾಕೆಂದರೆ ಟ್ರೈಕೋಡರ್ಮಾ ಸ್ವಲ್ಪ ಫಾಸ್ಟ್ ಗ್ರೋಯಿಂಗ್ ಫಂಗಸ್ಸು. ಸೊ ಅದ್ರ ಜೊತೆ ಬೆಳೆಯುವಂತಹ ಬೇರೆ ಯಾವುದೇ ಜೀವಿಗಳನ್ನ ಅದು ಡಾಮಿನೇಟ್ ಮಾಡಿಬಿಡುತ್ತೆ, ಇದೊಂದೇ ಬೆಳೆಯುತ್ತೆ ಅಂತೆಲ್ಲ ಹೇಳಿದ್ದೆ. ಬಟ್ ಅಲ್ಲಿ ನಮಗೆ ತಗೋಬೇಕಾದ್ರೆ ನಮಗೆ ಕನ್ಸೋರ್ಷಿಯಾ ಅಂತ ಕೊಟ್ಟರೆ, ಇಲ್ಲಿ KVKಗಳಲ್ಲಿರ್ಬೋದು ಅಥವಾ GKVKಯಲ್ಲಿರ್ಬೋದು, ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸ್ ಅವೆರಡೂ ಅವರೇ ಕನ್ಸೋರ್ಷಿಯಾ ಅಂತ ಕೊಟ್ಟಿರ್ತಾರೆ. ಸೊ ನಾವಿಲ್ಲೇನು ಮಿಕ್ಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಅಂದರೆ ಅದು ಅಧ್ಯಯನ ಆಗಿರ್ತದೆ, ಎರಡೂ ಕಂಪ್ಯಾಟಿಬಲ್, ಎರಡೂ ಜೊತೆಗೆ ಬೆಳೀತವೆ ಅಂತ ಹೇಳಿ ಲ್ಯಾಬ್ನಲ್ಲಿ ಸ್ಟಡಿ ಮಾಡಿರ್ತಾರೆ. ಸೊ ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸ್ನ ನಾವು ಸಪ್ರೇಟ್ ಆಗುವಂಥ ಅವಶ್ಯಕತೆ ಇಲ್ಲ, ಒಟ್ಟಿಗೆ ಹಾಕ್ಬೋದು. ಅದು ಎಲ್ಲ ಗೊಬ್ಬರಗಳ ಜೊತೆ ಮಿಕ್ಸಪ್ ಮಾಡ್ಕೊಂಡು ಹಾಕ್ಬೋದು. ಸೊ ಪೆಸ್ಟಿಸೈಡ್ ಅಂತ ವರ್ಡ್ ಯೂಸ್ ಮಾಡಿದ್ದಾರೆ ಅಲ್ಲಿ. ಯಾವುದೇ ರಾಸಾಯನಿಕ ಪೆಸ್ಟಿಸೈಡ್ಗಳನ್ನ ಈ ಶಿಲೀಂಧ್ರಗಳ ಜೊತೆ ಅಥವಾ ಬಯೋಲಾಜಿಕಲ್ಸ್ ಜೊತೆ ಮಿಕ್ಸ್ ಮಾಡಲೇಬಾರ್ದು. ಅದು ಹಾಕಿದ 1 ವಾರ ಅಥವಾ 10 ದಿನಗಳ ತನಕ ಆ್ಯಕ್ಚುಲಿ ಅಲ್ಲಿ ಪೆಸ್ಟಿಸೈಡ್ ಅನ್ನೋ ಕಾನ್ಸೆಪ್ಟೇ ಬರಬಾರ್ದು. ಸೊ ನೀವು ಇವುಗಳ ಮೂಲಕನೇ ರೋಗ ಬಾಧೆ ಅಥವಾ ಕೀಟ ಬಾಧೆಯನ್ನು ನಿರ್ವಹಣೆ ಮಾಡ್ತಾ ಇದ್ದೀನಿ ಅಂತಂದರೆ ಅಲ್ಲಿ ಯಾವುದೇ ರಾಸಾಯನಿಕ ಪೆಸ್ಟಿಸೈಡನ್ನು ಹಾಕುವಂಥ ಪ್ರಮೇಯನೇ ಇಲ್ಲ. ಪೆಸ್ಟಿಸೈಡ್ ಅನ್ನೋ ಪದ ನಿಮಗೆ ರಾಸಾಯನಿಕ ಹೋಗ್ಬಿಡುತ್ತೆ. ಆದರೆ ಬಯೋಪೆಸ್ಟಿಸೈಡ್ ಅಂತ ಇದನ್ನ. ಸೊ ಪೆಸ್ಟಿಸೈಡ್ ಅಂದರೆ ಅದು ತಲೆಗೆ ರಾಸಾಯನಿಕ ಅಂತಲೇ ಹೋಗ್ತದೆ. ಸೊ ಹಾಕಲೇಬೇಕು ಅಂತಂದರೆ ನನಗೆ ಇದನ್ನ ಹೇಳೋಕ್ಕೆ ಇಷ್ಟ ಇಲ್ಲ, ಬಟ್ 10 ದಿವಸ ಗ್ಯಾಪ್ ಇರಬೇಕು. ಟ್ರೈಕೋಡರ್ಮಾ ಬೀಜಕಗಳು ಅಂತ ಏನು ಹೇಳಿದೆ, ಯಾವುದೇ ಬೇರೆ ರಾಸಾಯನಿಕ ಈ ಔಷಧೀಯ ಗುಣಗಳಿರುವಂಥವುಗಳನ್ನ ಯಾವುದೇ ಹಾಕಿದಾಗ ಅದು ಸ್ವಲ್ಪ ಆ್ಯಂಟಿಫಂಗಲ್ ಇರ್ತವೆ, ಆ್ಯಂಟಿಫಂಗಲ್ ಪ್ರಾಪರ್ಟೀಸ್ ಇರ್ತವೆ ಅವುಗಳು. ಸೊ ಜನರಲಿಸ್ಟ್ ಆಗಿರ್ತವೆ ಅವು. ಸೊ ಹಾಗಾಗಿ ಇವುಗಳನ್ನ ಸುಮ್ಮನೆ ಸಪ್ರೇಟ್ ಹಾಕೋದೇ ಬೆಟರು. ಸೊ ಟ್ರೈಕೋಡರ್ಮಾ ಸೂಡೋಮೋನಾಸ್ ಮಿಕ್ಸ್ ಮಾಡ್ಬೋದು. ಮೈಕೋರೈಸವನ್ನು ಇದ್ರ ಜೊತೆ ಮಿಕ್ಸ್ ಮಾಡಿ ಹಾಕಬೇಡಿ. ಮೈಕೋರೈಸ ಇಸ್ ವೆರಿ ಸ್ಲೋ ಗ್ರೋಯಿಂಗು, ಅದನ್ನು ಸಪ್ರೇಟಾಗಿ ಕೊಡಬೇಕು.
ಯಾವಾಗ ಕೊಡಬೇಕು ಮತ್ತೆ ಅದನ್ನ? ಸೊ ಯಾವಾಗ ಅಂತಂದ್ರೆ ಈಗ ನಿಮ್ಮಲ್ಲಿ ಮಾನ್ಸೂನ್ ನಾನು ರೆಕಮೆಂಡ್ ಮಾಡ್ತೀನಿ. ಮೈಕೋರೈಸಾ ಅಂದ್ರೆ ವ್ಯಾಮ್ ಅದು ವೆಸಿಕ್ಯುಲರ್ ಅರ್ಬಸ್ಕ್ಯುಲರ್ ಮೈಕೋರೈಸಾ ಅಂತ ಹೇಳಿ ಫುಲ್ ವ್ಯಾಮ್ ಅದು ಫುಲ್ ನೇಮು. ಸೊ ಮುಂಗಾರಿನಲ್ಲಿ ಕೊಟ್ಟರೆ ಎಸ್ಟಾಬ್ಲಿಷ್ ಆಗ್ತದೆ. ಸೊ ನಾನು ಇನ್ನೂ ಒಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸೊ ಸಣ್ಣ ಸಸಿಗಳಿಗಾದರೆ ಕೊಡಿ, ಅವಿನ್ನ ಆಗ ಎಸ್ಟಾಬ್ಲಿಷ್ ಆಗ್ತಿರ್ತಾವಲ್ವ, ಅವುಗಳು ಇನ್ನು ಏನು ಅವುಗಳಲ್ಲಿ ಮೈಕೋರೈಸಾ ಕಾಲನೈಸೇಷನ್ ಆಗಿಲ್ಲದೆ ಇರುವಂತಹ ಸಾಧ್ಯತೆಗಳಿರ್ತವೆ. ಸೊ ಅವುಗಳಿಗೆ ನೀವು ಕೊಡಿ. ಸೊ ದೊಡ್ಡ ಮರಿಗಳಿಗೆ ಖಂಡಿತವಾಗಿಯೂ ಅವಶ್ಯಕತೆ ಇಲ್ಲ, ಮೈಕೋರೈಸಾ ಅವಶ್ಯಕತೆ ಇಲ್ಲ. ಸಣ್ಣ ಸಸಿಗಳಿಗಾದರೆ ಅವುಗಳ ಒಂದು ರಕ್ಷಾ ಕವಚವನ್ನು ಒದಗಿಸ್ತವೆ, ಮತ್ತು ಈ ರಂಜಕವನ್ನು ಮತ್ತು ಫಾಸ್ಫರಸ್ನ ಆ ಬೇರಿನ ವಲಯದಿಂದ ಆಚೆ ಅವುಗಳನ್ನ ಅಬ್ಸಾರ್ಬ್ ಮಾಡಿ ಕೊಡ್ತಾವೆ. ಸೊ ಲಿಟ್ರಲಿ ಮೈಕೋರೈಸಾ ಮಾಡುವಂಥ ಕೆಲಸ ಏನು ಸರ್? ಮೈಕೋರೈಸಾ ಮುಖ್ಯವಾಗಿ ಅದು ನ್ಯೂಟ್ರಿಯೆಂಟ್ ಟ್ರಾನ್ಸ್ಪೋರ್ಟರ್. ಅದು ಓಕೆ, ನ್ಯೂಟ್ರಿಯೆಂಟ್ ಟ್ರಾನ್ಸ್ಪೋರ್ಟರು, ಮತ್ತು ಸ್ವಲ್ಪ ಮಟ್ಟಿಗೆ ರಕ್ಷಾ ಕವಚವನ್ನು ಸಹ ಒದಗಿಸ್ತದೆ. ಈಗ ನಾನು ಹೇಳಿದ್ನಲ್ಲ ಎಕ್ಟೋ ಮೈಕೋರೈಸಾ ಅಂತ ಹೇಳಿದ್ನಲ್ಲ, ಅದು ಮೇಲ್ಪದರ ಬೇರಿನ ಮೇಲ್ಪದರದಲ್ಲಿ ಬೆಳೆಯುತ್ತಲ್ಲ, ಈ ಬೇರೆ ಶಿಲೀಂಧ್ರಗಳು ಬಂದು ಅಟ್ಯಾಕ್ ಮಾಡ್ತವೆ. ಅವುಗಳು ಹೇಗೆ ಅಟ್ಯಾಕ್ ಮಾಡ್ತವೆ? ಈಗ ನನ್ನ ಬಾಡಿಗೆ ಒಂದು ಫಂಗಸ್ ಅಥವಾ ಬ್ಯಾಕ್ಟೀರಿಯಾ ಹೋಗಬೇಕು ಅಂತಂದರೆ ಅದು ಇಲ್ಲಿ ಗಾಯ ಆಗಬೇಕು, ವೂಂಡ್ ಮೂಲಕ ಅದು ಏನಾದರೂ ಇನ್ಫೆಕ್ಷನ್ ಆಗಬೇಕು ಅಂದರೆ ನನಗೆ ವೂಂಡ್ ಆಗಬೇಕು. ಹೌದು. ಸೊ ಬೇರಿಗೆ ಹೇಗೆ ಇವುಗಳೆಲ್ಲ ಪ್ಲಾಂಟ್ ಪ್ಯಾಥೋಜನ್ಸ್ ಹೇಗೆ ವೂಂಡ್ ಮಾಡ್ತವೆ ಅಂದರೆ ಈ ಕಿಣ್ವಗಳನ್ನು ರಿಲೀಸ್ ಮಾಡ್ತವೆ. ಆ ಬೇರನ್ನ ಕರಗಿಸುವಂತಹ ಕಿಣ್ವಗಳು ಅವು. ಆ ರೀತಿ ಕರಗಿಸಿ ಒಳಗಡೆ ನುಸುಳೋದಕ್ಕೆ ಪ್ರಯತ್ನ ಪಡ್ತವೆ. ಸೊ ಈ ರೀತಿ ಒಂದು ರಕ್ಷಾ ಕವಚ, ಮೈಕೋರೈಸಾ ಅಂತಹ ರಕ್ಷಾ ಕವಚ ಬೇರಿನ ಮೇಲೆ ಬೆಳೆದಿದ್ರೆ, ಸೊ ಈ ಪ್ಲಾಂಟ್ ಪ್ಯಾಥೋಜನ್ಸು ಆ ಕಿಣ್ವಗಳು ಅಲ್ಲಿ ಆಕ್ಟಿವ್ ಆಗೋದಿಲ್ಲ. ಅಷ್ಟು ಆಕ್ಟಿವ್ ಆಗಿ ಆ ಬೇರನ್ನ ರಂಧ್ರ ಮಾಡಿಕೊಂಡು ಒಳಗಡೆ ಇನ್ವೇಡ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇರೋದಿಲ್ಲ. ಸೊ ಈ ರೀತಿ ಒಂದರ ಮಟ್ಟಿಗೆ ಅದು ರಕ್ಷಾ ಕವಚವನ್ನು ಈ ಬೇರೆ ಪ್ಲಾಂಟ್ ಪ್ಯಾಥೋಜನ್ಸಿಂದ, ರೋಗಾಣು ಹರಡುವಿಂದ, ಸೂಕ್ಷ್ಮಾಣು ಜೀವಿಗಳಿಂದ ರಕ್ಷಿಸ್ತದೆ. ಮತ್ತು ಈ ಮುಖ್ಯವಾಗಿ ನ್ಯೂಟ್ರಿಯೆಂಟ್ ಟ್ರಾನ್ಸ್ಪೋರ್ಟರು ಈ ಬೇರಿನ ವಲಯದಲ್ಲಿ ಆಚೆ ಇರುವಂತಹ, ಅದಕ್ಕೆ ನಾನು ಹೇಳಿದ್ದು ಸಸಿಗೆ ಕೊಡಿ ಅಂತೇಳಿ. ಸಸಿಯಲ್ಲಿ ಇನ್ನೂ ಅವು ಬೇರನ್ನ ಅಷ್ಟು ಸ್ಪ್ರೆಡ್ ಮಾಡಿರೋದಿಲ್ವಲ್ಲ. ಸೊ ಅಲ್ಲಿ ನಮ್ಗೆ ಏನಾದ್ರು ಒಂದು ವೇಳೆ ಪೋಷಕಾಂಶದ ಕೊರತೆ ಇದೆ ಅಂತಂದರೆ ಅಲ್ಲಿಂದ ಎಳ್ಕೊಂಡು ಕೊಡ್ತವೆ. ಸೊ ಹೊರಗಡೆಯಿಂದ ಎಳೆದು ಕೊಡ್ತವೆ. ಮತ್ತು ಕೆಲವು ಮಟ್ಟಿಗೆ ಈ ವಾಟರ್ ಸ್ಟ್ರೆಸ್ಸಿಂದ ಇದು ಸ್ವಲ್ಪ ರೆಸಿಲಿಯೆಂಟ್ನ ಡೆವಲಪ್ ಮಾಡ್ಕೊಳ್ಳುವಂತಹ ಒಂದು ಸಾಧ್ಯತೆಯನ್ನು ಸಹ ಕೊಡ್ತವೆ ಮೈಕೋರೈಸಾ. ಸೊ ಹಾಗಾಗಿ ಈ ಪೆರಿನಿಯಲ್ ಕ್ರಾಪ್ಸಲ್ಲಿ ನಾನು ಅದನ್ನೇ ಹೇಳ್ತಾ ಇರೋದು, ಅವು ಯಾವುದೋ ಒಂದು ಹಂತದಲ್ಲಿ ನ್ಯಾಚುರಲ್ ಆಗಿ ಮೈಕೋರೈಸಾ ಬರುವಂಥ ಸಾಧ್ಯತೆ ಇದ್ದೇ ಇರ್ತದೆ. ಸೊ ಯಾವುದೇ ಪ್ಲಾಂಟೇಶನ್ ಕ್ರಾಪ್ಸಲ್ಲಿ ಆಗೋದಾದರೆ. ಹಾಗಾಗಿ ಮೈಕೋರೈಸಾವನ್ನು ಹಾಕುವಂತಹ ಒಂದು ಪ್ರಮೇಯಕ್ಕೆ ಹೋಗಲೇಬೇಡಿ ಅಂತಲೇ ನಾನು ಹಾನೆಸ್ಟಾಗಿ ಹೇಳ್ತೀನಿ. ಮೈಕೋರೈಸಾ ಬೇಡವೇ ಬೇಡ ಅಂತಲೇ ನಾನು ಹೇಳ್ತೀನಿ. ಬಂದಿರುತ್ತೆ ಅದು. ಹೌದು. ಹಾಗಾಗಿ ನಾನು ಹಾನೆಸ್ಟಾಗಿ ಹೇಳುವಂಥದ್ದು, ಯಾಕೆಂದರೆ ಈಗ ನಾನು ಹೇಳಿದ್ನಲ್ಲ, ಬೇರಿನ ವಲಯದಿಂದ ನ್ಯೂಟ್ರಿಯೆಂಟ್ಸ್ನ ತಗೊಳ್ತವೆ ಅಂತ ಹೇಳ್ತದೆ ಸೈನ್ಸ್ ಅಲ್ವಾ. ನಾವು ಕೊಡ್ತಾ ಇರ್ತೀವಲ್ಲ, ಮತ್ತು ಇನ್ನೆಲ್ಲಿ ಅವು ಬೇರೆ ನಾವು ರೂಟ್ ಝೋನ್ಗೆ ಹಾಕ್ತಿರ್ತೀವಲ್ವ, ನಾವು ಗಂಜಲ ಹಾಕೋದು, ಕೊಟ್ಟಿಗೆ ಗೊಬ್ಬರ ಹಾಕೋದು, ಅಲ್ಲಿ ಕೊಡ್ತಾನೆ ಇರ್ತೀವಿ, ಅಲ್ಲಿ ನ್ಯೂಟ್ರಿಯೆಂಟ್ಸ್ ಇದ್ದೇ ಇರ್ತದೆ. ಮತ್ತು ಬೇರಿನ ವಲಯದಿಂದ ಆಚೆಯಿಂದ ತಗೊಳ್ಳುವಂಥ ಪ್ರಮೇಯ ಏನಕ್ಕೆ? ಗಿಡಗಳಿಗೆ, ಸಣ್ಣ ಸಸಿಗಳಿಗೆ ನಿಧಾನಕ್ಕೆ ಅದೇ ಅಂದರೆ ನೀವು ಹಾಕ್ಬಿಟ್ಟು ಉಳುಮೆ ಮಾಡಿದರೆ, ನೀವು ಬೇಕಾದ್ರೆ ಎಲ್ಲೇ ನೋಡಿ, ಗೂಗಲ್ ಮಾಡಿ, ಯಾರ್ಯಾರು ನೋಡ್ತಾ ಇರೋರು ನೀವೇ ಗೂಗಲ್ ಮಾಡಿ, ಮೈಕೋರೈಸಾವನ್ನು ಹಾಕಿ ಉಳುಮೆ ಮಾಡಿದರೆ ಅದು ಏನು ಒಂದು ಮೈಸೀಲಿಯಲ್ ನೆಟ್ವರ್ಕ್ ಬೆಳ್ಕೊಂಡಿರ್ತದೆ, ಆ ನೆಟ್ವರ್ಕ್ ಸಂಪೂರ್ಣವಾಗಿ ಡಿಸ್ಟರ್ಬ್ ಆಗ್ಬಿಡುತ್ತೆ. ಯಾವುದೋ ಒಂದು ಊರ್ ಮೇಲ್ಗಡೆ ತಂದ್ಬಿಟ್ಟು ಬಾಂಬ್ ಹಾಕ್ಬಿಟ್ಟು ಡಿಸ್ಟ್ರಾಯ್ ಮಾಡ್ದಂಗೆ, JCB ಹಾಕೊಂಡು ಡಿಸ್ಟ್ರಾಯ್ ಮಾಡೋದು. ಹೌದು. ಅದಕ್ಕೇನೆ ಈ ಸಂರಕ್ಷಣಾ ಕೃಷಿಯ ಅಷ್ಟು ಪ್ರಾಮುಖ್ಯತೆ ಅಂತ ಹೇಳ್ತಾ ಇರೋದು. ನಾವು ಏನೇ ಸೂಕ್ಷ್ಮಾಣು ಜೀವಿಗಳು ಇಲ್ಲಿ ನೈಸರ್ಗಿಕವಾಗಿ ಬರಲಿ ಅಥವಾ ಹೊರಗಡೆ ತಂದಾಕ್ಲಿ, ಅವುಗಳು ಇಲ್ಲಿ ವೃದ್ಧಿ ಆಗಬೇಕು ಅಂತಂದರೆ ಸಂಪೂರ್ಣವಾಗಿ ಅನ್ಡಿಸ್ಟರ್ಬ್ಡ್ ಇರಬೇಕು. ಓಕೆ. ಸೊ ಅದೇ ಮೈಕೋರೈಸಾ ಅದು ಆ ಕ್ವಶನಿಗೆ ಬರೋದಾದರೆ ಟ್ರೈಕೋಡರ್ಮಾ ಸೂಡೋಮೋನಾಸ್ ಮಿಕ್ಸ್ ಮಾಡ್ಬೋದು. ಮೈಕೋರೈಸಾ ಹಾಕಲೇಬೇಡಿ ಅಂತ ನಾನು ಹೇಳ್ಕೊತೀನಿ. ಮತ್ತು ಈಗ ಬೇರೆ ಒಂದು ವೇಳೆ ಬೆವೇರಿಯಾ, ಮೆಟಾರಿಸಮ್ ಇಂಥ ಎಂಟಾಮೋ ಪ್ಯಾಥೋಜೆನಿಕ್ ಫಂಗಸ್ಗಳನ್ನ ತರೋದಾದರೆ, ಅಥವಾ ವರ್ಟಿಸೀಲಿಯಂ ಲೆಕಾನಿ ತರೋದು, ಇವನ್ನೆಲ್ಲ ಸಪ್ರೇಟಾಗೇ ಹಾಕಬೇಕು. ಅವುಗಳು ತರುವಂಥ ಉದ್ದೇಶನೇ ಯಾವುದಾದ್ರು ನಮಗೆ ಅಲ್ಲಿ ಕೀಟ ಬಾಧೆ ಇದೆ ಅಂತಂದರೆ ಆವಾಗಲೇ ತಂದು ಹಾಕುವಂಥದ್ದು. ಅದನ್ನ ಇದ್ರ ಜೊತೆ ಮಿಕ್ಸ್ ಮಾಡಬಾರ್ದು. ಇವೆಲ್ಲ ಸ್ವಲ್ಪ ಸ್ಲೋ ಗ್ರೋಯಿಂಗ್ ಫಂಗಸ್. ಈ ಮೆಟಾರಿಸಿಯಮು, ಬೆವೇರಿಯಾ ಅಥವಾ ವರ್ಟಿಸೀಲಿಯಮು, ಇದು ಫಾಸ್ಟ್ ಗ್ರೋಯಿಂಗ್ ಫಂಗಸ್. ಇವುಗಳ ಜೊತೆ ಮಿಕ್ಸ್ ಮಾಡಬಾರ್ದು.
ಸೊ ಲ್ಯಾಬ್ನಲ್ಲಿ ಡೆವಲಪ್ ಮಾಡಿರುವಂಥವು ಇವೆಲ್ಲ ಮಣ್ಣಿನಲ್ಲಿ ಕೋ ಎಕ್ಸಿಸ್ಟಿಂಗ್ ಇರ್ತವೆ. ಬಟ್ ನಾವು ಒಟ್ಟಿಗೆ ಹಾಕಿದಾಗ ಅವು ಎಸ್ಟಾಬ್ಲಿಷ್ ಆಗೋದಕ್ಕೆ ಮುಂಚೆ ಈ ಟ್ರೈಕೋಡರ್ಮ ಟೇಕ್ ಓವರ್ ಮಾಡಿಬಿಡ್ತದೆ. ಓಕೆ, ಹಾಗಾಗಿ ಇವು ಟ್ರೈಕೋಡರ್ಮ ಜೊತೆ ಮಿಕ್ಸ್ ಮಾಡಿಬಿಡಿ, ಅವುಗಳನ್ನೆಲ್ಲ ಸಪ್ರೇಟ್ ಆಗಿ ಹಾಕಿ. ಓಕೆ, ಅದು ಹಾಕಿದ 1 ವಾರ ಅಥವಾ 10 ದಿವಸ ಟ್ರೈಕೋಡರ್ಮ ಹಾಕಲೇಬೇಕು ಅಂತಂದರೆ ಒಂದು 10 ದಿವಸ ಗ್ಯಾಪ್ ಇರಬೇಕು. ಇವೆಲ್ಲ ಇದು ಎಸ್ಟಾಬ್ಲಿಷ್ ಆಗಿ ಅದು ಸ್ಪ್ರೆಡ್ ಆಗೋವರೆಗೂ. ಹೌದು. ಓಕೆ, ಈಗ ಎರಡನೇ ಒಂದು ಕ್ವಶನ್, ಈ ರೀತಿ ನಾವು ಹೊರಗಡೆಯಿಂದ ಕಲ್ಚರ್ ತಂದು ಹಾಕ್ತೀವಿ ಅನ್ನೋದು ಒಂದು ಮಾತಿರುತ್ತಲ್ಲ, ಅದು ಎಷ್ಟು ದಿನಗಳವರೆಗೆ ಮತ್ತು ಎಷ್ಟು ಫ್ರೀಕ್ವೆನ್ಸಿಯಲ್ಲಿ ನಾವು ಹಾಕಬೇಕಾಗತ್ತೆ? ಸೊ ಅದನ್ನೇ ನಾನು ಹೇಳ್ತಾ ಇದ್ದೆ. ಇವನ್ ಮೈಕೋರೈಸಾಗೂ ಕೂಡ ಒಂದು ವೇಳೆ ತಂದು ಹಾಕಿದ್ರೆ ಒಂದೇ ಒಂದು ಸರಿ ತಂದು ಹಾಕಿದರೆ ಸಾಕು, ಇನ್ ಕೇಸ್ ಆಫ್ ಮೈಕೋರೈಸಾ. ಇಲ್ಲಾಂದರೆ ಆ ಮೈಕೋರೈಸಾ ನಾವು ಪೆರಿನಿಯಲ್ ಕ್ರಾಪ್ಸಲ್ಲಿ, ಪ್ಲಾಂಟೇಶನ್ ಕ್ರಾಪ್ಸಲ್ಲಿ ಅದು ಯಾವುದೋ ಒಂದು ಹಂತದಲ್ಲಿ ಬಂದು ಇನ್ಫೆಕ್ಷನ್ ಮಾಡ್ತದೆ. ಒಂದು ಸರಿ ಕಾಲೋನೈಸ್ ಆದರೆ ಅದು ಸಂಪೂರ್ಣ ಬೆಳೆ ಅವಧಿ ಎಷ್ಟು ವರ್ಷಗಳ ಕಾಲ ಇರುತ್ತೋ ಅಷ್ಟುವರೆಗೂ ಅದು ಇದ್ದೇ ಇರ್ತದೆ ರೂಟಲ್ಲಿ, ನಾವು ಡಿಸ್ಟರ್ಬ್ ಮಾಡಲಿಲ್ಲ ಅಂತಂದರೆ. ಇನ್ ಕೇಸ್ ಆಫ್ ಟ್ರೈಕೋಡರ್ಮಾಗೆ ಬರೋದಾದರೆ ನನ್ನ ಅನಿಸಿಕೆ ಪ್ರಕಾರ, ಆ್ಯಕ್ಚುಲಿ ಇದು ನಾನು ಎಲ್ಲೂ ರಿಸರ್ಚ್ ಮಾಡಿಲ್ಲ, ಬಟ್ ನಾನು ವೈಜ್ಞಾನಿಕವಾಗಿ ಒಂದು ಅವಲೋಕಿಸಿ ಹೇಳೋದಾದರೆ ಟ್ರೈಕೋಡರ್ಮಾ ಇರ್ಬೋದು ಅಥವಾ ಇನ್ಯಾವುದೇ ಬೆವೇರಿಯಾ ಮೆಟಾರಿಸಿಮ್ ಇವೆಲ್ಲ ಬೀಜಕಗಳನ್ನ ತಯಾರಿಸ್ಕೊಳ್ಳುವಂತಹ ಇದು ಫಂಗಸ್ಗಳು. ಇಲ್ಲಿ ಅದನ್ನೇ ಪ್ಲಾಂಟೇಶನ್ ಕ್ರಾಪ್ಸು ಮತ್ತು ಈ ಫೀಲ್ಡ್ ಕ್ರಾಪ್ಸು ಎರಡನ್ನೂ ಡಿವೈಡ್ ಮಾಡ್ಕೊಳ್ಳೋದಾದರೆ, ಪ್ಲಾಂಟೇಷನಲ್ಲಿ ನಾವು ಮಲ್ಚಿಂಗ್ ಮಾಡ್ತಾ ಇದ್ದೀವಿ, ಸಂರಕ್ಷಣೆ ಕೃಷಿಯನ್ನು ಅನುಸರಿಸ್ತಾ ಇದ್ದೀವಿ ಅಂತಂದರೆ ನೀವು ಒಂದು ಅಥವಾ ಮ್ಯಾಕ್ಸಿಮಮ್ 2 ಸರಿ ತಂದು ಹಾಕಿದರೆ ಸಾಕು, ಅವುಗಳ ಸಂಖ್ಯೆ ವೃದ್ಧಿ ಆಗುವಂತ ಆಗಲಿ ಅಂತ. ಅಂದರೆ ವರ್ಷಕ್ಕ ಹೇಗೆ? ಅದೇ ವರ್ಷಕ್ಕೆ ಒಂದು ಮೊದಲನೇ ಸರಿ ಅದನ್ನು ಹಾಕ್ಬಿಟ್ಟು ಮಲ್ಚಿಂಗ್ ಮಾಡಿ ಬಿಟ್ಬಿಟ್ರೆ ಸಾಕು, ಅವು ವೃದ್ಧಿ ಆಗ್ತಾ ಹೋಗ್ತಾ ಇರುತ್ತೆ. ಮತ್ತು ಬೀಜಕಗಳನ್ನ ತಯಾರಿಸ್ಕೊಂಡು ಮತ್ತೆ ಅಲ್ಲಿಂದ ಮತ್ತೆ ಡೆವಲಪ್ ಆಗ್ತಾ ಇರ್ತಾವೆ ಮಣ್ಣಲ್ಲಿ. ಸೊ ಮತ್ತೆ ಪ್ರತಿ ವರ್ಷ ತಂದು ಹಾಕುವಂಥ ಅವಶ್ಯಕತೆ ಇರಲ್ಲ ಅಲ್ಲಿ ಪ್ಲಾಂಟೇಶನ್ ಕ್ರಾಪ್ಸಲ್ಲಿ. ಅದೇ ಫೀಲ್ಡ್ ಕ್ರಾಪ್ಸಿಗೆ ಬರೋದಾದರೆ, ನೀವು ಯಾವುದೇ ತರಕಾರಿ ಬೆಳೀಲಿ ಅಥವಾ ಇನ್ಯಾವುದೇ ಎಣ್ಣೆಕಾಳು ಅಥವಾ ತೊಗರಿ ಇರಲಿ, ಅಲ್ಲಿ ನಾವು ಉಳುಮೆ ಮಾಡಿರ್ತೀವಿ. ಸೊ ಅಲ್ಲಿ ಏನು ಮೈಕ್ರೋಬಿಯಲ್ ಎಕೋಸಿಸ್ಟಮ್ ಏನು ಡೆವಲಪ್ ಆಗಿರುತ್ತೆ ಒಂದು 6 ತಿಂಗಳಲ್ಲಿ, ಅದನ್ನು ಉಳುಮೆ ಮಾಡಿದ ತಕ್ಷಣ ಸಂಪೂರ್ಣವಾಗಿ ನಾಶ ಮಾಡ್ತೀವಿ. ಆಗ ಮತ್ತೆ ಪ್ರತಿ ಸೀಸನ್ಗೂ ತಂದು ಹಾಕಬೇಕಾಗಿರುವಂಥ ಅವಶ್ಯಕತೆ ಇರುವಂಥದ್ದು. ನೀವು ಉಳುಮೆ ಮಾಡಿದ್ರೆ ಅದು ಮಾಡಲೇಬೇಕು. ಉಳುಮೆ ಮಾಡಲಿಲ್ಲ ಅಂತಂದರೆ ಮ್ಯಾಕ್ಸಿಮಮ್ 2 ಸರಿ ಕೊಟ್ಟರೆ ಸಾಕು ವರ್ಷಕ್ಕೆ. ಅಲ್ಲ, ವರ್ಷಕ್ಕಲ್ಲ, 1 ಸರಿ ಕೊಟ್ಬಿಟ್ರೆ ಲೈಫ್ ಲಾಂಗ್ ಇರ್ತದೆ. ಒಂದು ವೇಳೆ ಅದನ್ನೇ, ಈಗ ನಾನು ಅಲ್ಲಿ ಲಾಸ್ಟ್ ಒಂದು ವಿಡಿಯೋ ಮಾಡಿದೆ, ಅಲ್ಲಿ 2 ಸಸಿಗಳು ಸುಳಿ ಕೊಳೆ ರೋಗ ಬಂದು ಸಾಯ್ತಾ ಇದ್ದಾವೆ. ದಟ್ ಇಂಡಿಕೇಟ್ಸ್ ಇನ್ನೂ ಇಲ್ಲಿ ಏನು ಬೆನಿಫಿಷಿಯಲ್ ಮೈಕ್ರೋ ಆರ್ಗ್ಯಾನಿಸಮ್ಸು ಸಂಖ್ಯೆ ಔಟ್ ನಂಬರ್ ಆಗಿಲ್ಲ ಅನ್ನೋದು ಒಂದು ಇಂಡಿಕೇಶನ್ ಸಹ ಅದು. ಮತ್ತು ನೀರಿನ ಹೆಚ್ಚಿಗೆ ಕೊಟ್ಟರೆ ಅವುಗಳು ಸ್ವಲ್ಪ ಪ್ರಮಾಣದಲ್ಲಿ ಇರ್ತವೆ. ಅವು ಈ ರೋಗ ಹರಡುವಂಥ ಸೂಕ್ಷ್ಮಾಣು ಜೀವಿಗಳು ನೀರಿನ ಹೆಚ್ಚಿಗೆ ಕೊಟ್ಟಾಗ ಅವುಗಳು ಬೆಳೆಯುವಂಥದ್ದು ಮಣ್ಣಿನಲ್ಲ, ಅವುಗಳು ಬೆಳೆಯುವಂಥದ್ದು ನಮ್ಮ ಬೆಳೆ ಒಳಗಡೆ ಈ ರೋಗಾಣು ಸೂಕ್ಷ್ಮಾಣು ಜೀವಿಗಳು. ಸೊ ಅವುಗಳಿಗೆ ತುಂಬ ಅನುಕೂಲಕರವಾದಂಥ ವಾತಾವರಣ ಯಾವಾಗ ಆಗ್ತದೆ, ಯಾವಾಗ ತೇವಾಂಶ ಜಾಸ್ತಿ ಆಗ್ತದೋ ಆಗ ಅವುಗಳು ಬೆಳೆಯುವಂಥ ಅವಕಾಶ ಜಾಸ್ತಿ. ಹಾಗಾಗಿ ಇಲ್ಲಿ ಎಲ್ಲ ಬ್ಯಾಲೆನ್ಸ್ ಆಗಬೇಕು. ಇಲ್ಲಿ ಬರೀ ಒಂದೇ ಫ್ಯಾಕ್ಟರ್ ಆಗೋದಿಲ್ಲ, ನಾವು ಎಷ್ಟು ಸರಿ ತಂದು ಹಾಕ್ತೀವಿ ಅನ್ನೋದಲ್ಲ, ಇವನ್ ನಾವು ನೀರು ಕೊಡುವಂಥದ್ದು, ಮಲ್ಚಿಂಗು. ಸೊ ಹಾಗಾಗಿ ನಾವೆಲ್ಲನೂ ಕರೆಕ್ಟಾಗಿ ಇಟ್ಕೊಂಡಿದ್ರೆ 1 ಸರಿ ತಂದು ಹಾಕಿ ಅಂದರೆ ಎಸ್ಟಾಬ್ಲಿಷ್ ಆಗೋವರೆಗೂ. ಯಾಕೆಂದರೆ ನೈಸರ್ಗಿಕವಾಗಿ ಇವೆಲ್ಲ ಬಂದು ಆಗ್ತಾನೆ ಇರ್ತವೆ. ಈಗ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಈಗ ಇಲ್ಲಿ ಭತ್ತದ ಗದ್ದೆ ಇದೆ, ಅಲ್ಲಿ ಭತ್ತದ ಗದ್ದೆ ಇದೆ, ನಿಮಗೆ ಅಲ್ಲಿ ಎರೆಹುಳುಗಳು ಸಿಗೋದಿಲ್ಲ. ಇಲ್ಲಿ ಎರೆಹುಳುಗಳು ನಾವು ಈಗ ಬೇಕಾದ್ರೆ ಅಲ್ಲಿ ಬಗೆದು ತೋರಿಸ್ತೀನಿ. ಮೊನ್ನೆ ಮಳೆಯಾಗಿದೆ, ತೇವಾಂಶ ಇದೆ, ನಿಮಗೆ 1 ಸ್ಕ್ವೇರ್ ಫೀಟಲ್ಲಿ ನಿಮ್ಗೆ ಏನಿಲ್ಲ ಅಂದ್ರೆ ಒಂದು 5 ರಿಂದ 6 ಎರೆಹುಳುಗಳಾರು ಸಿಗ್ತವೆ. ಅವೆಲ್ಲಿಂದ ಬಂದವು? ನೈಸರ್ಗಿಕವಾಗಿ ಬಂದವು. ಹಾಗೇನೆ ಸೂಕ್ಷ್ಮಾಣು ಜೀವಿಗಳು ಸಹ ಬರ್ತಿರ್ತವೆ, ಬಂದು ನೆಲೆ ಊರ್ತವೆ ಇಲ್ಲಿ. ಸೊ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅಷ್ಟೇ ಕೊಟ್ಟರೆ ಸಾಕು ಅಂತ ಹೇಳಿದ್ದು ನಿಮಗೆ. OWDC ಮತ್ತು WDC ನಾವು ಕೊಡ್ತೇವೆ. ಅದೇ ಆರ್ಗ್ಯಾನಿಕ್ ವೇಸ್ಟ್ ಡಿಕಂಪೋಸರ್ ಅಂತ ಹೇಳ್ತಾರೆ, ಅದನ್ನೇ OWDC. ಆ್ಯಕ್ಚುಲಿ ಅದರಲ್ಲಿ ಏನಿರುತ್ತೆ? ಸೊ ಅದರಲ್ಲಿ ಅದು ಆರ್ಗ್ಯಾನಿಕ್ ವೇಸ್ಟ್ ಡಿಕಂಪೋಸರ್ ಅಂದರೆ ಅದರಲ್ಲಿ ಕೆಲವು 2 ಶಿಲೀಂಧ್ರಗಳಿರ್ತವೆ, ಸೆಲ್ಯುಲೋಲೈಟಿಕ್ ಮತ್ತು ಲಿಗ್ನೋಲೈಟಿಕ್ ಬ್ಯಾಕ್ಟೀರಿಯಾ ಅಥವಾ ಫಂಗಸ್ ಮೋಸ್ಟ್ಲಿ ಇರುವಂಥದ್ದು. ಸೊ ನಾನು ಹೇಳಿದ್ನಲ್ಲ, ಈಗ ಇಂಥದ್ದು
ಇದು ಹೈಲಿ ಸೆಲ್ಯುಲೋಲೈಟಿಕ್ ಮತ್ತು ಲಿಗ್ನೋಲೈಟಿಕ್. ನಾನು ಈಗ ಅಲ್ಲೆಲ್ಲ ನೋಡಿದಿರಲ್ಲ, ನಾನು ಇವನ್ ನನ್ನ ತೆಂಗಿನ ಸಿಪ್ಪೆನೆಲ್ಲ ಹಾಕಿದ್ದೀನಿ, ಇವನ್ ಆ ಮಟ್ಟೆ ಅದೆಲ್ಲ ಹೈಲಿ ಲಿಗ್ನೋಲೈಟಿಕ್. ಸೊ ಇದನ್ನು ಕರಗಿಸ್ಬೇಕು ಅಂತಂದರೆ ಅವು ಸ್ವಲ್ಪ ಸ್ಪೆಷಲೈಸ್ಡ್ ಫಂಗಸ್ಗಳವು. ಸೊ ಆ ಕಿಣ್ವಗಳನ್ನು ರಿಲೀಸ್ ಮಾಡಿ, ಅಂದರೆ ಮಣ್ಣಿನಲ್ಲಿ ತೇವಾಂಶ ಇರಬೇಕು ಮತ್ತು ಮಲ್ಚಿಂಗ್ ಇರಬೇಕು. ಸೊ ಆ ಕಿಣ್ವಗಳನ್ನು ರಿಲೀಸ್ ಮಾಡಿ ಅದರಲ್ಲಿರುವಂತಹ ಏನು ಸಾವಯವ ತ್ಯಾಜ್ಯವನ್ನು ಕರಗಿಸೋದಕ್ಕೆ ಹೆಲ್ಪ್ ಮಾಡ್ತಾವೆ. ಓಕೆ. ಸೊ ಅದು ಲೈಟಿಕ್ ಅಂತಂದರೆ ಡೆಸ್ಟ್ರಾಯ್ ಮಾಡ್ಬೋದು, ಡ್ಯಾಮೇಜ್ ಮಾಡುವಂಥವು. ಸೆಲ್ಯುಲೋಸ್ ಲೈಟಿಕ್ ಮತ್ತು ಲಿಗ್ನೋಲೈಟಿಕ್ ಆ ಬ್ಯಾಕ್ಟೀರಿಯಾಗಳು ಇರ್ತವೆ. ಹೌದು. ಒಂದಷ್ಟು ರೈತರು ಡ್ರಮ್ಗಳನ್ನ ಜೋಡಿಸ್ಕೊಂಡಿಟ್ಟಿರ್ತಾರೆ, ಒಂದು ಟ್ರೈಕೋಡರ್ಮಾಗೆ, ಒಂದು OWDCಗೆ, ಮತ್ತು ಇನ್ನೊಂದು ಯಾವುದೋ ಬ್ಯಾಕ್ಟೀರಿಯಾಗೆ ಅಂತ ಹೇಳಿ. ಸೊ ಎಲ್ಲವನ್ನು ಒಂದಾದ್ಮೇಲೆ ಕೊಡ್ತಿರ್ತಾರೆ. ಸೊ ಬೆಳೆ ಸಾಲಿನಲ್ಲಿ ನಾವು OWDC ಕೊಡುವಂಥ ಅವಶ್ಯಕತೆ ಏನಿದೆ? ಅದು ಹೇಳದ್ನಲ್ಲ ನಾನು, ಸೆಲ್ಯುಲೋಲೈಟಿಕ್ ಮತ್ತು ಲಿಗ್ನೋಲೈಟಿಕ್ ಅಂತೇಳಿ. ಅಲ್ಲಿ ಸಾವಯವ ತ್ಯಾಜ್ಯವನ್ನು ಕರಗಿಸುವಂತಹ ಬ್ಯಾಕ್ಟೀರಿಯಾಗಳಿರ್ತಾವಲ್ಲಿ. ಸೊ ಆ ಬೆಳೆ ಸಾಲಿನಲ್ಲಿ ಎಲ್ಲಿರ್ತದೆ ಸಾವಯವ ತ್ಯಾಜ್ಯ? ನಮಗೆ ಅದನ್ನು ಕೊಡುವಂಥ ಅವಶ್ಯಕತೆನೇ ಇಲ್ಲ. ಹೌದು. ಸೊ ನಮ್ಗೆ ಕೊಡಲೇಬೇಕು, ನಮಗೆ ಫಾಸ್ಟಾಗಿ ಡಿಗ್ರೇಡ್ ಆಗಬೇಕು ಅಂತಂದರೆ ಅವು ನೈಸರ್ಗಿಕವಾಗೇ ಇರ್ತವೆ, ಮತ್ತು ಎಲ್ಲವೂ ನೈಸರ್ಗಿಕವಾಗೇ ಇರ್ತವೆ. ನಾವು ಆಕ್ಸಿಲರೇಟ್ ಮಾಡ್ತಾ ಇರುವಂಥದ್ದು ಅಷ್ಟೇ, ಹೊರಗಡೆಯಿಂದ ತಂದು ಹಾಕುವಂಥದ್ದು ಸ್ವಲ್ಪ ಬೂಸ್ಟಿಂಗ್ ಅಷ್ಟೇ. ಸೊ ಇಲ್ಲಿ ಹಾಕ್ಬೋದು ಹೊರ್ತು ಇನ್ನು ತೋಟಗಳಲ್ಲಿ ಅಥವಾ ಪ್ಲಾಂಟೇಶನ್ ಕ್ರಾಪ್ಸ್ಗಳಲ್ಲಿ, ಅದೇ ಫೀಲ್ಡ್ ಕ್ರಾಪ್ಸ್ನಲ್ಲಿ ಬೆಳೆ ಸಾಲಲ್ಲಿ ಕೊಡುವಂಥ ಅವಶ್ಯಕತೆನೇ ಇಲ್ಲ. ಸೊ ಅಲ್ಲಿ ನಿಮಗೆ ಏನು ಬೇಕಾಗಿರೋದನ್ನು ಕ್ಲಾರಿಟಿ ಇರಬೇಕು. ನನಗೆ ಬಯೋ ಕಂಟ್ರೋಲ್ ಏಜೆಂಟ್ ಬೇಕಾ, ಟ್ರೈಕೋಡರ್ಮಾ ಮತ್ತು ಸುಡೋಮೋನಾಸ್ ಕೊಡಿ, ಜೈವಿಕ ನಿಯಂತ್ರಣ ಸಂವರ್ಧಕಗಳನ್ನ. ಸೊ ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ, ನನಗೆ ನಾವು ಸ್ವಲ್ಪ ರಾಸಾಯನಿಕ ಗೊಬ್ಬರವನ್ನು ಹಾಕ್ತಿರ್ತೀವಿ. ಯಾಕೆಂತಂದರೆ ಇವತ್ತಿನ ದಿನಗಳಲ್ಲಿ ನಾವು ರಾಸಾಯನಿಕವನ್ನು ಸಂಪೂರ್ಣ ಹಾಕಬೇಡಿ ಅಂತಲೂ ಹೇಳೋದಕ್ಕಾಗಲ್ಲ. ಈಗ ಉದಾಹರಣೆಗೆ ಇಲ್ಲಿ ಭತ್ತ, ಇಲ್ಲಿ ಫಸ್ಟು ನಾವು ಅವ್ರಿಗೆ ಹೇಳೋದಾದರೆ ಗ್ರೀನ್ ಮೆನ್ಯೂರಿಂಗ್ ಕ್ರಾಪ್ಸ್, ಹಸಿರೆಲೆ ಗೊಬ್ಬರ ಬೆಳೀರಿ. 1 ಎಕರೆ ಭತ್ತ ಬೆಳೆಯೋದಕ್ಕೆ 60 kg ನೈಟ್ರೋಜನ್ ಬೇಕು. ಹಸಿರೆಲೆ ಗೊಬ್ಬರದಿಂದ ನಿಮಗೆ 30 kg, ಸುಮಾರು 30 kg ನೈಟ್ರೋಜನ್ ನಿಮ್ಗೆ ಅದರಿಂದನೇ ಸಿಗ್ತದೆ. ಇನ್ನು 30 kg ನೈಟ್ರೋಜನ್ ಎಲ್ಲಿಂದ, ಯಾವ ಕಡೆಯಿಂದ ಒದಗಿಸೋದು? ನಮಗೆ ಕೊಟ್ಟಿಗೆ ಗೊಬ್ಬರನ ಆಗಲೇ ಹೇಳಿದಾಗೆ, ಕೊಟ್ಟಿಗೆ ಗೊಬ್ಬರದಲ್ಲಿ ಯಾವುದೇ ಸತ್ವ ಇಲ್ಲ. ಕೊಟ್ಟಿಗೆ ಗೊಬ್ಬರದಲ್ಲಿ ಅದು ಇಲ್ಲಿ ತೊಗೊಂಬಂದು ಬಿಸಿಲಿಗೆ ಕಾಯಿಸಿರ್ತೀವಿ, ಅದು ಬರೀ ಡಸ್ಟ್ ಆಗಿ. ಹಾಗಾಗೇ ಇನ್ನು ಇವುಗಳ ಮೂಲಕ ನಾವು ಅವುಗೆ ಬೇಕಾಗಿರುವಂಥ ಪೋಷಕಾಂಶಗಳನ್ನು ಒದಗಿಸೋದಕ್ಕೆ ಆಗದೇ ಇರೋದ್ರಿಂದನೇ ರಾಸಾಯನಿಕ ಗೊಬ್ಬರದ ಮೇಲೆ ಅವಲಂಬಿತವಾಗಿರೋದು. ಸೊ ಇನ್ನು 30 kg ರಾಸಾಯನಿಕವನ್ನು, ನೈಟ್ರೋಜನನ್ನು ನೀವು ಯೂರಿಯಾ ಅಥವಾ DAP ಮೂಲಕನೇ ಕೊಡಬೇಕಾಗ್ತದೆ. ಇಲ್ಲ ಅಂತಂದರೆ ನಾವು ರೈತರಿಗೆ ನಿನಗೆ ಅದ್ರ ಮೂಲಕನೇ ನಿರ್ವಹಣೆ ಮಾಡು, ನಿನಗೆ ಎಷ್ಟು ಇಳುವರಿ ಬರುತ್ತೋ ಅಷ್ಟೇ ತಗೋ ಅಂತ ಹೇಳಬೇಕಾಗ್ತದೆ. ನೀ ಸಂಪೂರ್ಣವಾಗಿ ಪರಿಸರ ಸ್ನೇಹಿಯಾಗಿ ಮಾಡು, ಯೂರಿಯಾ ರಾಸಾಯನಿಕಗಳನ್ನ ಬಳಸಬೇಡ ಅಂತ ಅಂದರೆ. ಸೊ ಹಾಗಾಗೇ ಹೇಳ್ತಾ ಇರೋದು, ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು ರೈತರು. ಸೊ ಇಲ್ಲಿ ಏನು ಪರಿಸರ ಸ್ನೇಹಿಯಾಗಿ ಹೇಳ್ತಾ ಇದ್ದೀರಿ, ಅದು ರಾಸಾಯನಿಕವನ್ನು ಬಳಸಿ ಅಂತ ಹೇಳ್ತಾ ಇದ್ದೀರಿ ಅಂತ ಅನ್ನೋದಲ್ಲ. ನಾವು ಅಂದರೆ ಇದು ರೈತರ ಕೆಪಾಸಿಟಿ ಮೇಲೆ ಹೋಗ್ತದೆ. ನಮಗೆ ಕಡಿಮೆ ಇಳುವರಿ ಇದ್ರೂ ಪರವಾಗಿಲ್ಲ, ನಾವು ರಾಸಾಯನಿಕವನ್ನು ಬಳಸೋದಿಲ್ಲ ಅಂತಂದರೆ ಅದು ಒಳ್ಳೆಯದೇ. ಇಲ್ಲ ನಮಗೆ ಕರೆಕ್ಟಾಗಿ ಈಲ್ಡ್ ಬರಬೇಕು ಅಂತಂದರೆ ಕೊಟ್ಟು ಹೋಗಬೇಕಾಗ್ತದೆ. ಆಗ ಅಲ್ಲಿರುವಂತಹ ಫಾಸ್ಫರಸ್ಸು ಫಿಕ್ಸ್ ಆಗಿಬಿಡ್ತದೆ. ಆಗ ನೀವು ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾವನ್ನು ಕೊಡಿ, ಪೊಟ್ಯಾಶ್ ಫಿಕ್ಸ್ ಆಗಿಬಿಡ್ತದೆ, KSB ಕೊಡಿ. ಸೊ ಈ ಥರ ಅವಶ್ಯಕತೆಗೆ ತಕ್ಕ ಹಾಗೆ ನಾವು ಒಂದು ಕ್ಲಾರಿಟಿ ಬಂದು ಕೊಡಬೇಕು. ಸುಮ್ಮನೆ ಬೆಳೆ ಸಾಲಿನಲ್ಲಿ ಆ OWDCನೂ ಆಗ್ತಿರ್ತಾರೆ, ಅವಶ್ಯಕತೆ ಇಲ್ಲ. ಸೊ ಮತ್ತೊಂದು ಕ್ವಶನ್ ಇದೆ, ಏನು ಅಂತ ಹೇಳಿದ್ರೆ, ನಾವು ರೈತರ ಮಟ್ಟದಲ್ಲಿ ಯಾರು ಮದರ್ ಕಲ್ಚರ್ನ ನಾವೇ ಮಾಡ್ಕೋಬಹುದು, ಲೈಕ್ ಈ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಇಂಥವೆಲ್ಲ ಆಲ್ರೆಡಿ ನೀವು ಹಿಂದೆ ಮಾತಾಡಿದ್ರೆ, ಅದನ್ನು ಇನ್ನೊಂದ್ಸರಿ ಕೇಳ್ತಾ ಇದ್ದೀನಿ. ನಾವು ಯಾವ್ದಾದ್ರು ಮದರ್ ಕಲ್ಚರ್ನ ನಮ್ಮ ಫಾರ್ಮಲ್ಲೇ ತಯಾರಿಸಲಿಕ್ಕೆ ಸಾಧ್ಯವಿದೆಯಾ? ಇಲ್ಲ, ಆ ಥರದ್ದು ಫಾರ್ಮರ್ ಲೆವೆಲ್ನಲ್ಲಿ ಮದರ್ ಕಲ್ಚರ್ನ ಸ್ವಲ್ಪ ರಿಟೈನ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ವೃದ್ಧಿ ಮಾಡ್ಕೊಳ್ಳೋದು ಒಂದು, ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನಾವೇ ತಯಾರಿಸುವಂಥದ್ದು. ಇಲ್ಲ ನಾವು ತಯಾರಿಸೋದಕ್ಕೆ ಆಗೋದಿಲ್ಲ. ನಾವು ಪ್ಯೂರ್, ಅದನ್ನು ಹೇಳೋದ್ನಲ್ಲ, ಲ್ಯಾಬ್ನಲ್ಲಿ ಪ್ಯೂರ್ ಕಲ್ಚರ್ನ ಐಸೋಲೇಟ್ ಮಾಡ್ತಾರೆ. ಆ ಒಂದೊಂದಕ್ಕೂ ಒಂದೊಂದು ಕ್ಯಾರೆಕ್ಟರಿಸ್ಟಿಕ್ ಇರ್ತದೆ, ಅದ್ರ ಮೇಲೆ ಅವನ್ನ ಐಡೆಂಟಿಫೈ ಮಾಡ್ತಾರೆ. ಇದು ಟ್ರೈಕೋಡರ್ಮಾ, ಇದು ವರ್ಟಿಸೀಲಿಯಂ, ಇದು ಮೆಟಾರೀಸಿಯಂ ಅಂಥೇಳಿ ಅವುಗಳ ಒಂದು ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ ಏನಿರುತ್ತೆ ಅದು ಬೇರೆ ಬೇರೆ ಇರುತ್ತೆ.
ಸೊ ಅವುಗಳ ಮೇಲೆ ಅವುಗಳನ್ನ ಐಡೆಂಟಿಫೈ ಮಾಡಿ ಮತ್ತೆ ಒಂದಷ್ಟು ಟೆಕ್ನಿಕ್ಸ್ಗಳಿರ್ತವೆ, ಐಡೆಂಟಿಫಿಕೇಶನ್ ಟೆಕ್ನಿಕ್ಸ್ಗಳಿರ್ತವೆ. ಮೈಕ್ರೋಸ್ಕೋಪಲ್ಲಿ ಅಬ್ಸರ್ವ್ ಮಾಡಿ, ಮೈಕ್ರೋಸ್ಕೋಪಲ್ಲಿ ಅಬ್ಸರ್ವ್ ಮಾತ್ರ ಮಾಡಲೇಬೇಕು. ಅದ್ರದ್ದು ಸೆಲ್ ಸ್ಟ್ರಕ್ಚರು ಅಥವಾ ಸ್ಪೋರ್ ಸ್ಟ್ರಕ್ಚರ್ ಎಲ್ಲ ಬೇರೆ ಬೇರೆ ಇರ್ತದೆ ಒಂದೊಂದು. ಹಾಗಾಗೇನೆ ಅವುಗಳೆಲ್ಲ ವೈವಿಧ್ಯವಾಗಿ ಇರುವಂಥದ್ದು. ಸೊ ಹಾಗಾಗಿ ಪ್ಯೂರ್ ಕಲ್ಚರ್ನ ಲ್ಯಾಬ್ನಲ್ಲಿ ಅವರು ಐಡೆಂಟಿಫೈ ಮಾಡಿ ಐಸೋಲೇಟ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಇಲ್ಲಿ ಫಾರ್ಮರ್ ಲೆವೆಲಲ್ಲಿ ನಾವು ಎಷ್ಟೇ ಓದ್ಕೊಂಡಿದ್ರು ಕೂಡ ನಾವು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ನಾವು ಅದೇನೇ ಈಗ ಮಾಡ್ಕೋಬೋದು ಅಂತಂದರೆ ಅದು ಜೀವಾಮೃತದಿಂದ ಮಾಡ್ಕೋಬೋದು. ಬಟ್ ಅದು ನಮಗೆ ಆ ಕ್ಷಣಕ್ಕೆ ಈಗ ಒಂದು ವೇಳೆ ಬಯೋ ಕಂಟ್ರೋಲ್ ಏಜೆಂಟ್ ಆಕ್ಟಿವಿಟಿ ಬೇಕಾಗಿರ್ತದೆ. ಈಗ ಟ್ರೈಕೋಡರ್ಮಾ ಸೂಡೋಮೋನಾಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಬೇಕಾಗಿರ್ತದೆ. ಅದೇ ವೃದ್ಧಿ ಆಗ್ತದೆ ಅನ್ನೋ ಒಂದು ಗ್ಯಾರಂಟಿ ಇರೋದಿಲ್ಲ. ಓಕೆ, ಸೊ ಅಂದರೆ ಫಾರ್ಮುಲೇಷನ್ ನಮಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗೋದಿಲ್ಲ, ಎಷ್ಟು ಡೆವಲಪ್ ಆಗಿದೆ ಅಂತಲೂ ಗೊತ್ತಾಗೋದಿಲ್ಲ. ಹೌದು, ಬ್ಲೈಂಡ್ ಅಲ್ಲಿ ನಾವು ಹೋಗ್ತಾ ಇರ್ತೀವಿ. ಅದು ಕ್ರಮೇಣ ಈ ಬೆನಿಫಿಷಿಯಲ್ ಮೈಕ್ರೋಬ್ಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಹೋದಂಗೆ ಈ ಪ್ಲಾಂಟ್ ಪ್ಯಾಥೋಜನ್ ಸಂಖ್ಯೆ ಕಡಿಮೆ ಆಗ್ತದೆ. ಅದು ಪ್ರಿನ್ಸಿಪಲ್. ಯಾವ ಒಂದು ಕಲ್ಚರು ಎಸ್ಪೆಷಲಿ ಈ ಪೆಸ್ಟ್ ಕಂಟ್ರೋಲ್ ಅಂತ ನಾವು ಕರಿತೀವಲ್ಲ, ಅದು ಪೆಸ್ಟ್ ಕಂಟ್ರೋಲ್ ಅಲ್ಲಿ ಎಪಿಡ್ಸು ಮತ್ತೆ ವೈಟ್ ಫ್ಲೈಸು ಜೊತೆಗೆ ಬೀಟಲ್ಸು ಇಂಥದಕ್ಕೆಲ್ಲ ಅಂದ್ರೆ ಬೇರೆ ಬೇರೆ ಇದು, ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆದು ಇದಾವೆ. ಅದಕ್ಕೆ ವರ್ಕ್ ಆಗುವಂತಹ ಕಲ್ಚರ್ಗಳು ಒಂದೊಂದಕ್ಕೆ ಒಂದೊಂದು ಅಂತ ಏನಾದ್ರು ಇದಾವ, ಹೆಸರಿಸ್ಬೋದಾ? ಸೊ ಈಗ ಏಫಿಡ್ಸ್ಗಾದರೆ ವರ್ಟಿಸೀಲಿಯಂ ಲೆಕಾನಿ ಹಾಕ್ಬೋದು. ಅದೇ ತರಕಾರಿಗಳಲ್ಲಿ ಸಾಮಾನ್ಯ ಅಲ್ಲಿ ಬಳಸ್ಬೋದು. ಮತ್ತು ಈ ವೈಟ್ ಫ್ಲೈಸ್ಗಾದರೆ ಅದೇ ಬೆವೇರಿಯಾ ಅಥವಾ ಮೆಟಾರಿಸಿಯಂ ಬೆಳೆಸ್ಬೋದು. ಮತ್ತು ಬೀಟಲ್ಸಲ್ಲಿ ಅಂದರೆ ಈ ಗ್ರಬ್ಸ್ಗಳಿರ್ತಾವಲ್ಲ ಮಣ್ಣಿನಲ್ಲಿ, ಅದಕ್ಕೂ ಕೂಡ ಮೆಟಾರಿಸಿಯಮ್ನೇ ಬಳಸ್ಬೋದು. ಮೆಟಾರಿಸಮ್ ಒಂದು ಹಂತದಲ್ಲಿ ವಿಪರೀತ ಆಯಿತು ಅಂತ ಹೇಳಿದ್ರೆ ಅದು ಒಂದು ದೊಡ್ಡ ತಲೆನೋವಲ್ವಾ? ಅಂದರೆ ಅದು ಸ್ವಲ್ಪ ಟರ್ಮೈಟನ್ನ ಅದು ನಿಯಂತ್ರಣ ಮಾಡುತ್ತೆ. ಟರ್ಮೈಟ್ಗೆ ಸ್ವಲ್ಪ ಅಫೆಕ್ಟ್ ಮಾಡುತ್ತೆ ಮೆಟಾರಿಸಿಯಮ್. ಹೌದು, ವಿಪರೀತ ಆದ್ರೂ ಈಗ ಟರ್ಮೈಟ್ ಬಹಳ ಮುಖ್ಯ. ಎಷ್ಟೋ ಜನ ಹೇಳಿದಾರೆ ಈಗ ಅರ್ಥವರ್ಮ್ಗಿಂತ ಎರೆಹುಳುಗಳಿಗಿಂತ ಟರ್ಮೈಟೇ ಮುಖ್ಯ ಅಂತ ಹೇಳಿ. ಇವನ್ ಈ ಸಾವಯವ ತ್ಯಾಜ್ಯವನ್ನ ಸಂಪೂರ್ಣವಾಗಿ ಕರಗಿಸಿ ಮಣ್ಣಿಗೆ ಸೇರಿಸೋದ್ರಲ್ಲಿ ಟರ್ಮೈಟ್ಗಳೇ ಇದು. ಹೌದು, ಮೆಟಾರಿಸಿಯಂ ಜಾಸ್ತಿ ಆದರೆ ಅದು ಎರೆಹುಳುಗಳಿಗೆ ಹಾನಿ ಮಾಡೋದಿಲ್ಲ. ಯಾಕೆಂದ್ರೆ ಅದು ಮ್ಯೂಕಸ್ ಇರುತ್ತಲ್ಲ, ಎರೆಹುಳುಗಳಿಗೂ ಹಾನಿ ಮಾಡುವಂತ ವಿಧಾವ ಇಲ್ಲ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಅದು ಸ್ಮೂತ್ ಮ್ಯೂಕಸ್ ಇರುತ್ತಲ್ಲ ಎರೆಹುಳುಗಳ ಮೇಲೆ, ಅದರಲ್ಲಿ ಈ ಮೆಟಾರಿಸಮ್ನ ಬೀಜಕಗಳು ಕೂತ್ಕೊಂಡು ಅಲ್ಲಿ ಜರ್ಮಿನೇಟ್ ಆಗೋಕೆ ಸಾಧ್ಯ ಆಗೋದಿಲ್ಲ. ಸೊ ಟರ್ಮೈಟ್ ಮೇಲೆ ಆಗ್ತವೆ. ಸೇಮ್ ನೀವು ಹೇಳದಂತೆ ಈ ನುಸಿ ಅಥವಾ ಫ್ಲೈಸ್ ಮೇಲ್ಗಡೆನ್ನು ಕೂಡ ಕೂತ್ಕೊಂಡು ಹೌದು, ಅಲ್ಲಿಂದ ರೋಗ ಹರಡುತ್ತವೆ. ಹೌದು, ಟರ್ಮೈಟ್. ಹಾಗಾಗಿ ನೀವು ಕರೆಕ್ಟಾಗಿ ಕೇಳಿದ್ರಿ, ಮೆಟಾರಿಸಮ್ ಕೂಡ ಜಾಸ್ತಿ ಆದ್ರೆ ಅದು ಸ್ವಲ್ಪ ಅದು ಏನೋ ಡೆಟ್ರಿಮೆಂಟಲ್ ಇರ್ತದೆ. ಸೊ ಹಾಗಾಗಿ ನಾವು ಅವಶ್ಯಕತೆ ಇದ್ರೆ, ಈಗ ನಮಗೆ ಗೊತ್ತಾಗ್ತದೆ ರೂಟ್ ಗ್ರಬ್ಸ್ ಇದೆಯಾ ಇಲ್ವಾ ಅಂತ ಹೇಳಿ, ಅದ್ರ ಅವಶ್ಯಕತೆಗೆ ತಕ್ಕಾಗ ಅದನ್ನ ಹಾಕ್ಬಹುದು. ಇಲ್ಲ ಅಂದ್ರೆ ಎಲ್ಲ ಸರಿನೂ ಬೇಡ ಅದು. ಸೊ ಇದು 3-4 ಆಲ್ಮೋಸ್ಟ್ ಸಾಕು. ಹೌದು, ಆಲ್ಮೋಸ್ಟ್ ಅದರಲ್ಲಿ ನಾವು ಕಂಟ್ರೋಲ್ಗಳನ್ನ ಮಾಡ್ಕೊಬಹುದು. ಇನ್ನು ಉಳಿದಂತೆ ನಮ್ಮ ಟ್ರೈಕೋಡರ್ಮಾ ಇದೆ, ಅದರಲ್ಲೂ ಕೂಡ ನಾವು ಮಾಡ್ಕೊಬಹುದು. ಅದು ಜನರಲ್, ಅದು ಟ್ರೈಕೋಡರ್ಮಾ ಮತ್ತೆ ಸೂಡೋಮೋನಾಸ್ ಜನರಲ್ ಫಂಗಲ್ ಪ್ಯಾಥೋಜನ್ಸ್, ಅದು ಬಯೋ ಕಂಟ್ರೋಲ್ ಏಜೆಂಟ್ ಅದು. ಹೌದು. ಯಾವುದೇ ಒಂದು ಸ್ಪೆಸಿಫಿಕ್ ಟೈಮ್ ಅಂತ ಇದೆಯಾ ಈ ನಮ್ಮ ಕಲ್ಚರ್ಗಳನ್ನ ನಮ್ಮ ಭೂಮಿಗಳಲ್ಲಿ ಕೊಡೋದಕ್ಕೆ? ಟೈಮ್ ಅಂದರೆ ನೀವು ಇಯರಲ್ಲಿ ಅದೇ ಮುಂಗಾರಿನಲ್ಲಿ, ಪೂರ್ವ ಮುಂಗಾರಿನಲ್ಲಿ ಹಾಕಿದ್ರೆ ಬೆಟರು. ಯಾಕೆ ಅಂತಂದ್ರೆ ಮುಂಗಾರು ಆರಂಭವಾದಾಗ ತೇವಾಂಶ ಜಾಸ್ತಿ ಇರ್ತದೆ. ಆ ಪೂರ್ವ ಮುಂಗಾರಿನಲ್ಲಿ ಒಂದ್ಸರಿ ತೇವಾಂಶ ಬಂದ ತಕ್ಷಣ ನಾವು ಇವನ್ನೆಲ್ಲ ಎಸ್ಪೆಷಲಿ ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸ್ನ ಸೇರಿಸೋದ್ರಿಂದ ಅವುಗಳು ಮುಂಗಾರು ಆರಂಭವಾಗೋಷ್ಟರಲ್ಲಿ ಇವುಗಳು ವೃದ್ಧಿಯಾಗಿ ಅವುಗಳ ಚಟುವಟಿಕೆಯನ್ನು ಶುರು ಮಾಡ್ಕೊಂಡಿರ್ತವೆ. ತೇವಾಂಶ ಹೆಚ್ಚಾಗಿರೋದ್ರಿಂದ ಆಗಲಿ ರೋಗ ಬರುವಂತಹ ಎಲೆ, ಎಸ್ಪೆಷಲಿ ಅಡಿಕೆಯಲ್ಲಿ ಈ ಎಲೆ ಚುಕ್ಕೆ ಅಥವಾ ಸುಳಿಕೊಳೆ ರೋಗ ಅದರಲ್ಲೂ ಬರ್ತದೆ, ತೆಂಗಲ್ ಬರೋ ಹಾಗೆ. ಸೊ ಆ ಬಡ್ ರಾಟ್ ಡಿಸೀಸ್ ಅಂತ ಏನು ಹೇಳ್ತೀವಿ, ಅದು ಆ ಫೈಟಾಪ್ತರಾ ಅನ್ನೋ ಒಂದು ಪ್ಯಾಥೋಜನ್, ಪ್ಲಾಂಟ್ ಪ್ಯಾಥೋಜನ್, ಅದು ಕಾಸ್ ಮಾಡುವಂಥದ್ದು. ಸೊ ಅಂಥವುಗಳ ಶಿಲೀಂಧ್ರಗಳನ್ನು ನಿಯಂತ್ರಣಕ್ಕೆ ತರಬೇಕಂತಂದರೆ ಪೂರ್ವ ಮುಂಗಾರಿನಲ್ಲಿ ಹಾಕೊಳ್ಳೋದು ಬೆಟರ್. ಒಂದು ಮಳೆ ಬಿದ್ದ ಮೇಲೆ ಮೇ ತಿಂಗಳಿನಲ್ಲಿ ಆ ಟೈಮ್ನಲ್ಲಿ ಹಾಕೊಂಡ್ರೆ, ಮತ್ತು ಜೂನ್ ಅಥವಾ ಜುಲೈ ಹಾಕೊಂಡ್ರು ಬೆಟರ್. ನಮಗೆ ನಿಮ್ಮಲ್ಲಿ ನಿಮ್ಮ ತೋಟದಲ್ಲಿ ತೇವಾಂಶ ಇರಲೇಬೇಕು. ತೇವಾಂಶ ಇರಲೇಬೇಕು, ಮಲ್ಚಿಂಗ್ ಇರಲೇಬೇಕು. ಯಾವುದೇ ಸೂಕ್ಷ್ಮ ನೀವು ಇದನ್ನ ಹಾಕ್ತಾ ಇಲ್ಲ ಅಂತಂದ್ರೂ, ನಾವು ಕೊಟ್ಟಿಗೆ ಗೊಬ್ಬರ ತಂದು ಹಾಕ್ತಾ ಇದ್ದೀನಿ ಅಂತಂದ್ರೂ ಮಲ್ಚಿಂಗ್ ಮಾಡ್ಲೇಬೇಕು. ಅದೆರಡು ಇತ್ತು ಅಂತ ಹೇಳಿದ್ರೆ ನೀವು ಸಾಧಾರಣ ನೀವು ಕೊಡಬಹುದು. ಹೌದು, ಯಾವುದೇ ಇಂಜರಿಕೆ ಇಲ್ಲದೆ ಕೊಡಬಹುದು. ಹೌದು.
ಮತ್ತೆ ನಮ್ಮಲ್ಲಿ ಅಶ್ಯೂರ್ಡ್ ಇರಿಗೇಷನ್ ಇದೆ ಅಂತಂದ್ರೆ ಈಗ ಸ್ಪ್ರಿಂಕ್ಲರ್ ಅಥವಾ ರೈನ್ ತರ ಇರಿಗೇಷನ್ ಎಲ್ಲ ಮಾಡ್ಕೊಂಡಿರ್ತಾರಲ್ಲ ಆ ಥರ ತೇವಾಂಶ ಮೇಂಟೈನ್ ಮಾಡ್ಕೊಳ್ಳೋರು ಸಹ ಎನಿ ಟೈಮ್ ಏನಾದರೂ ಒಂದು ರೋಗ ಬಾಧೆ ಇದೆ ಅಂತಂದ್ರೆ ಎನಿ ಟೈಮ್ ಕೊಡ್ಬೋದು. ಆ ಥರ ತೇವಾಂಶ ನೀವು ಹೇಳ್ದಾಗ ತೇವಾಂಶ ಮೇಂಟೈನ್ ಮಾಡ್ಬೋದು. ಈ ಮೈಕ್ರೋಬ್ಸು ಅದು ಇತ್ತೀಚಿನ ದಿನಗಳಲ್ಲಿ ಟ್ರೈಕೋಡರ್ಮಾ ಸೂಡೋಮೋನಾಸ್ ಅದನ್ನೆಲ್ಲ ನೀವು ಫೋಲಿಯರ್ ಸ್ಪ್ರೇನೂ ಮಾಡ್ತಾರೆ. ಈಸ್ ದಟ್ ಅದು ವರ್ಕ್ ಆಗುತ್ತಾ? ಇಲ್ಲ, ಬೇಸಿಕಲಿ ಇವೆಲ್ಲ ಸಾಯಿಲ್ ಮೈಕ್ರೋಬ್ಸ್. ಸೊ ಸಾಯಿಲ್ ಅಲ್ಲಿ ಇರುವಂತಹ ಆರ್ಗ್ಯಾನಿಕ್ ಕಾರ್ಬನ್ ಅನ್ನ ಬಳಸ್ಕೊಂಡು ಬೆಳೆಯುವಂತಹ ಅಲ್ಲ, ಈಗ ನಾನು ಕೇಳಲ್ಪಟ್ಟಿದ್ದೀನಿ ಅದನ್ನ. ಇಲ್ಲ ಅದನ್ನೇ ಹೇಳಿದೆ, ಈ ಎಲೆ ಮೇಲೆ ಏನು ಪೋಷಕಾಂಶ ಇರೋದಿಲ್ಲ. ಹೌದು. ಸೂಡೋಮೋನಾಸ್ ಒಂದು ಹಂತದಕ್ಕೆವರೆಗೂ ಸ್ವಲ್ಪ ಟಾಲರೇಟ್ ಮಾಡ್ಕೊಳ್ಳುತ್ತೆ, ಯಾಕೆಂದ್ರೆ ಅದು ಆಂಟಿಬಯೋಟಿಕ್ಸ್ನ ತಯಾರಿಸುತ್ತೆ. ಅಲ್ಲೇನಾದ್ರೂ ಎಲೆ ಮೇಲೆ ಈ ರೋಗಾಣು ಇದ್ರೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಈ ಆಂಟಿಬಯೋಟಿಕ್ಸ್ ಸ್ವಲ್ಪ ಅದರಲ್ಲಿ ಹೆಲ್ಪ್ ಮಾಡುತ್ತೆ. ಆದ್ರೆ ಯೂಶಲಿ ನಮ್ಮ ಫೋಲಿಯರ್ ಸ್ಪ್ರೇ ಮಾಡಿದಾಗ ಎಲೆ ಎಲ್ಲ ಈ ಸೂರ್ಯನ ಶಾಖಕ್ಕೆ ಮತ್ತೆ ವಿಕಿರಣಗಳಿಗೆ ತಡೆದಿಟ್ಕೊಂಡಿರೋದ್ರಿಂದ ಅದು 24 ಗಂಟೆ ಮೇಲೆ ಅವು ಬದುಕೋದಿಲ್ಲ. ಸೊ ಮಣ್ಣಿಗೆ ಡ್ರೆಂಚ್ ಮಾಡೋದನ್ನ ನೀವೆಲ್ಲ ಕೇಳಿ, ಮಣ್ಣಿಗೆ ಡ್ರೆಂಚ್ ಮಾಡಿ ಅಂತಾನೆ ಹೇಳ್ತಾರೆ. ಅಲ್ಲ, ನಾನು ಕೇಳಲ್ಪಟ್ಟಿದ್ದೀನಿ, ಮಾಡುತ್ತಿರೋರ್ನು ನೋಡಿದೀನಿ ನಾನು ಕೆಲವು ವಿಡಿಯೋಗಳಲ್ಲಿ. ಇಲ್ಲ, ಅದು ಎಫೆಕ್ಟಿವ್ ಆಗೋದಿಲ್ಲ. ಮಣ್ಣಿನಲ್ಲೇ ಡ್ರೆಂಚ್ ಮಾಡಿ ಅಲ್ಲೇ ಬೆಳೆದು ಅವು ಅಲ್ಲಿಂದನೇ ರೋಗ ಹರಡುವಂತ ಶಿಲೀಂಧ್ರಗಳನ್ನ, ಯಾಕೆಂದ್ರೆ ಈ ಎಲ್ಲಾ ಪ್ಯಾಥೋಜನ್ಸ್, ಪ್ಲಾಂಟ್ ಪ್ಯಾಥೋಜನ್ಸ್ ಮೇಜರ್ಲಿ ಸಾಯಿಲ್ ಬೋರ್ನ್ ಇರ್ತವೆ, ಮಣ್ಣಿನಲ್ಲೇ ಹುಟ್ಟುವಂತಹ ಪ್ಯಾಥೋಜನ್ಸ್ಗಳು. ಹಾಗಾಗಿ ಮಣ್ಣಿನಲ್ಲೇ ಅವುಗಳನ್ನ ನಾವು ಸಂಹಾರ ಮಾಡಬೇಕು. ಸೊ ಫೋಲಿಯರ್ ಸ್ಪ್ರೇ ಅಷ್ಟು ಎಫೆಕ್ಟಿವ್ ಆಗೋದಿಲ್ಲ. ಈಗ AMCಗಳು ನಾವೇನ್ ತರ್ತೀವಿ ತರ್ತೀವಿ ಅಥವಾ ಏನಾದ್ರು ನಮ್ಮ ಸ್ಟೋರ್ ಇರುತ್ತವೆ, ಅದನ್ನ ನಾವು ಯಾವ ರೀತಿ ಮುಂದಿನ ಹಂತದವರೆಗೆ ನಾವು ಸ್ಟೋರ್ ಮಾಡಿ ಇಟ್ಕೊಬಹುದು? ಒಂದು. ಎರಡನೇದಾಗಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ತೀವಿ ಅಂತ ಹೇಳೋದಾದ್ರೆ ಯಾವ ಟೆಂಪರೇಚರ್ನಲ್ಲಿ ಇಟ್ಕೋಬೇಕು? ಎರಡನೇದು. ಮೂರನೇದಾಗಿ ನೀವು ಬೇರೆ ಬೇರೆ ಮೈಕ್ರೋಬಿಯಲ್ ಕನ್ಸರ್ಟ್ಸ್ಗೆ ಬೇರೆ ಬೇರೆ ವೆಸಲ್ಸ್ ಅಂತ ಏನಾರು ಇದೆಯಾ? ಅಂದ್ರೆ ಪಾತ್ರೆಗಳು ಇಂಥದಲ್ಲೇ ಇಡಬೇಕು, ನಿಮಗೆ ಏರೋಬೇಕು ಅನೋರೋಬೇಕು ಅಂತೆಲ್ಲ ಇದಾವೆ ಕೆಲವೆಲ್ಲ. ಸೊ ಅದನ್ನ ನಾವು ನೋಡ್ಕೊಂಡು ಮಾಡ್ಬೇಕಾ? ತಿರುಗಿಸೋದಾದ್ರೆ ಈಗ ನಾವು ಬೇರೆ ಕಲ್ಚರ್ಗಳ ಜೊತೆಗೆ ಜೀವಾಮೃತ ಹಿಂಗೆಲ್ಲ ಮಿಕ್ಸ್ ಮಾಡ್ಬೇಕಾದ್ರೆ ತಿರುಗಿಸೋದಾದ್ರೆ ನಾವು ಯಾವ ಮೆಟೀರಿಯಲ್ ಇಟ್ಕೊಂಡು ನಾವು ತಿರುಗಿಸ್ಬೇಕು, ಹೇಗೆ? ಅದೇ, ಈಗ ಕಲ್ಚರ್ಸ್ನ ತರೋದಾದ್ರೆ ಅದನ್ನೇ ಹೇಳಿದ್ದು, ಫಸ್ಟು ಸ್ಟೋರ್ ಮಾಡುವಂತ ಪ್ರಮೇಯಕ್ಕೆ ಹೋಗಬಾರ್ದು. ಓಕೆ, ಸ್ಟೋರ್ ಮಾಡಲೇಬಾರ್ದು. ಒಂದು ಅದರದ್ದು ವಯಬಿಲಿಟಿ, ಯಾವುದೇ ಮೈಕ್ರೋಬಿಯಲ್ ಕಲ್ಚರ್ ವಯಬಿಲಿಟಿ 6 months ವರೆಗೆ ಇರುತ್ತೆ. ಅವರು ನಮಗೆ ಕ್ಯಾನಲ್ಲಿ ಕೊಟ್ಟಿರ್ತಾರೆ, ಲಿಕ್ವಿಡ್ ಫಾರ್ಮುಲೇಷನ್ ಅಲ್ಲಾದ್ರೆ ಅಥವಾ ಪೌಡರ್ ಫಾರ್ಮುಲೇಷನ್ ಆದ್ರೆ ಪ್ಲಾಸ್ಟಿಕ್ ಪ್ಯಾಕೆಟ್ಗಳಲ್ಲಿ ಪ್ಯಾಕೇಜ್ ಮಾಡಿ ಕೊಟ್ಟಿರ್ತಾರೆ. ಸೊ ನಾವು ಅದೇ ಕೂಲ್ ಅಂಡ್ ಡ್ರೈ ಪ್ಲೇಸಲ್ಲಿ ಇಡ್ಬೋದು ಅವನ್ನ. ಟೆಂಪ್ರೇಚರ್ 25 to 30 degree Celsius ಇರುವಂಥವು ಐಡಿಯಲ್. ಆ ಟೆಂಪ್ರೇಚರಲ್ಲಿ ಇಟ್ಟರೆ ಡ್ರೈ ಪ್ಲೇಸಸ್, ಕೂಲ್ ಅಂಡ್ ಡ್ರೈ ಪ್ಲೇಸಸ್ ಅಲ್ಲಿ ಅಂತ ಜಾಗಗಳಲ್ಲಿ ಆಲ್ರೆಡಿ ಕ್ಲೋಸ್ಡ್ ಆಗಿರುವಂಥ ಆ ಫಾರ್ಮುಲೇಷನ್ಸ್ಗಳನ್ನ ತಂದು ನಿಮಗೆ ತಂದ ತಕ್ಷಣನೇ ಹಾಕುವಂಥ ಟೈಮ್ ಸಿಕ್ಕಿಲ್ಲ ಅಥವಾ ಇನ್ನೊಂದೇನೋ ಎಮರ್ಜೆನ್ಸಿ ಇದೆ ಹಾಕಕ್ಕಾಗಲಿಲ್ಲ ಅಂತಂದ್ರೆ ಅಪ್ ಟು 6 months ದೀಸ್ ಕ್ಯಾನ್ ಬಿ ಸ್ಟೋರ್ಡ್. ಸೊ ಇದನ್ನ ಡ್ರಮ್ಗಳಲ್ಲಿ ಮತ್ತೆ ಎಲ್ಲದೇ ಸ್ಟೋರ್ ಮಾಡಿ ಇಮಿಡಿಯೇಟ್ ತಂದ ತಕ್ಷಣ ಡ್ರೆಂಚ್ ಮಾಡೋದು ಒಳ್ಳೇದು. ಸ್ಟೋರ್ ಮಾಡಿದ್ರು ಅವುಗಳನ್ನ ಈಗ ಹೇಳದ್ನಲ್ಲ, 1 kg ಅಥವಾ 1 ಲೀಟರ್ 100 ಲೀಟರ್ ನೀರಲ್ಲಿ ಬೆರೆಸಿ ಕೊಡುವಂಥದ್ದು. ಸೊ ಇಮಿಡಿಯೇಟ್ ಅದನ್ನ ಡ್ರೆಂಚ್ ಮಾಡಬೇಕು. ನಾವು ಮಲ್ಟಿಪ್ಲೈ ಮಾಡ್ಕೊಂಡು ನಮ್ಮ ಲೆವೆಲಲ್ಲಿ ಸುಮ್ಮನೆ ಅವು ಕಂಟಾಮಿನೇಟ್ ಆಗ್ತಾ ಹೋಗ್ತಾವು. ಸೊ ಮಣ್ಣಿಗೆ ಹಾಕಿ ಬಿಟ್ಟು ಬಿಡುವಂಥದ್ದೇ ಒಳ್ಳೆಯದು. ಸೊ ಮೂಲ ಕಲ್ಚರಿಗೆ ಮತ್ತೊಂದಿಲ್ಲ, ಅದೊಂದೇ ಮೇನ್. ಹೌದು. ಸೊ ನಾವು ಇಟ್ಕೊಳ್ತೀವಿ, ಇನ್ನೇನೋ ಮಾಡ್ತೀವಿ ಅಂತ ಹೇಳಿದ್ರೆ ಬೆಲ್ಲ ಹಾಕ್ತಿವಿ. ಬೆಲ್ಲ ಹಾಕಿದ್ರೆ ಡೆಫಿನೆಟ್ ಆಗಿ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾನೇ ಬೆಳೆಯೋದು ಜಾಸ್ತಿ. ತುಂಬಾ ಫಾಸ್ಟ್, ಟ್ರೈಕೋಡರ್ಮಾಗಿಂತ ಫಾಸ್ಟ್ ಆಗಿ ಬೆಳೆಯುತ್ತೆ. ಆಕ್ಚುಲಿ ಏನು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಈ ನಮ್ಮಲ್ಲಿ ಹಿಂದೆ ಎಲ್ಲ ಈ ಕಳ್ಳು ತಯಾರಿಸ್ತಾ ಇದ್ರು, ಅದೇ ರೀತಿ ಸ್ಮೆಲ್ ಬರುತ್ತೆ ಕೆಲವು ಕಡೆ. ಹೌದು ಅದೇ ರೀತಿ ಸ್ಮೆಲ್, ಫುಲ್ ಫರ್ಮೆಂಟೇಶನ್ ಆಗ್ಬಿಟ್ಟು ಅದೇ ಸ್ಮೆಲ್ ಬರುತ್ತೆ. ನಾವು ಕೆಲವು ರೈತರ ಹತ್ರ ಕೇಳ್ತೀವಿ, ಸರ್ ಲಿಟ್ರಲಿ ನೀವೇನ್ ಮಾಡ್ತಾ ಇದೀರಾ? ಅಲ್ಲಿ ಈಸ್ಟ್ ಬೆಳೆದ ಮತ್ತೆ ಈಸ್ಟ್ ಕೂಡ, ಸಾರಿ, ಬೆಲ್ಲದಲ್ಲಿ ಈಸ್ಟ್, ನಾನು ಮರ್ತೇ ಬಿಟ್ಟಿದ್ದೆ ನೋಡಿ, ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಹುಳಿ ಮಜ್ಜಿಗೆಯಲ್ಲಿ ಬೆಲ್ಲದಲ್ಲಿ ಈಸ್ಟ್, ನೀವು ಈಗ ಸ್ಮೆಲ್ ಅಂದ್ರಲ್ಲ ಕಳ್ಳಿದು, ದಟ್ ಈಸ್ ಬಿಕಾಸ್ ಆಫ್ ಈಸ್ಟ್. ಈಸ್ಟ್ ಬೆಳೆದ್ ಬಿಡುತ್ತೆ ಚೆನ್ನಾಗಿ. ಹಾಗಾಗಿ ಮೂಲ ಕಲ್ಚರ್ ಅದು ತಂದ ತಕ್ಷಣ ಹಾಕ್ಬಿಡೋದು. ಹಾಕಕ್ಕಾಗ್ಲಿಲ್ಲ ಅಂದ್ರೆ ನೀವು 6 ತಿಂಗಳವರೆಗೂ ಸ್ಟೋರ್ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಈಗ ಜೀವಾಮೃತ ಕೂಡ
ಜೀವಾಮೃತದಲ್ಲಿ ನಾವು ಸ್ಟಿರ್ ಮಾಡ್ತೀವಿ, ತಿರುಗಿಸ್ತೀವಿ. ಅದು ಇಂಥದ್ದೇ ಡೈರೆಕ್ಷನ್ ಅಲ್ಲಿ ತಿರುಗಿಸ್ಬೇಕು ಅಂತ ಕೆಲವರು ಹೇಳ್ತಾರೆ. ಒಂದು ಎರಡನೇದಾಗಿ ತಿರುಗಿಸ್ಬೇಕಾದ್ರೆ ಈಗ ಏರ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೇನಾದ್ರು ಒಂದು ಸ್ಪೆಸಿಫಿಕ್ ಆಗಿ ಏರು ಸರ್ಕ್ಯುಲೇಷನ್ ಆಗ್ಬೇಕಾ, ಹೇಗಿದೆ ಅದು ಅಂದ್ರೆ ಮಾಡ್ಬೇಕಾ ಏನು, ಅಥವಾ ಅದೆಲ್ಲ ಆದ ನಂತರ ನಾವು ಅದು ಬಟ್ಟೆ ಕಟ್ಬಿಟ್ಟು ಇಡಬೇಕು ಅಂತೆಲ್ಲ ಹೇಳ್ತಾರೆ. ನಾರ್ಮಲಿ ನಾವು ಹೊರಗಡೆಯಿಂದ ಫಾರಿನ್ ಬಾಡೀಸ್ ಯಾವ್ದಾದ್ರು ಬಂದ್ಬಿಟ್ಟು ಅದಕ್ಕೆ ಅದರಲ್ಲಿ ಬೀಳಬಾರ್ದು ಅಂತ ಹೇಳಿ ಇದು ಮಾಡ್ತಾರೆ. ಸೊ ಆ ರೀತಿದೆಲ್ಲ ನೆಸೆಸಿಟೀಸ್ ಇದೆಯಾ? ಅಂದರೆ ಈಗ ಸ್ಟೀರಿಂಗ್ ಕೇಳಿದ್ರಲ್ಲ ಫಸ್ಟು, ಸೊ ಅದೇ ನನಗೂ ಗೊತ್ತಿಲ್ಲ ಏನಕ್ಕೆ ಕ್ಲಾಕ್ ವೈಸಲ್ಲೇ ತಿರುಗಬೇಕು. ಕ್ಲಾಕ್ ವೈಸಲ್ಲೇ ಏನಿಲ್ಲ, ಅದು ಈಗ ಇವರು ಸಾಯಿಲ್ ವಾಸು ಅಂತವ್ರು ಇದಾರಲ್ಲ, ಇದ್ರಲ್ಲ ಅವರು ತೀರೋದ್ರಿ. ಸೊ ಅವರು ನೀವು ಅದರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಕ್ಲಾಕ್ ವೈಸೇ ತಿರುಗಬೇಕು, ಆಂಟಿ ಕ್ಲಾಕ್ ವೈಸ್ ತಿರುಗಬಾರ್ದು, ಏನು ಇಲ್ಲ. ಆಂಟಿ ಕ್ಲಾಕ್ ವೈಸ್ ತಿರುಗಿಬಿಟ್ರೆ ಏನಾಗುತ್ತೆ ಅಂತ ಅವರು ಒಂದು ವಿಡಿಯೋದಲ್ಲಿ ಹೇಳಿದ್ದು ನೋಡಿದ್ದೆ. ಸೊ ಅಲ್ಲ, ಅದಕ್ಕೆ ನಾರ್ಮಲಿ ಕೆಲವರೆಲ್ಲ ಏನು ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಮೈಕ್ರೋಬ್ಸ್ ದೇ ವಿಲ್ ಫಾಲೋ ಸಮ್ ರುಟೀನ್ ಅಂತನೋ ಏನೋ ಅಂದಿದ್ರು. ಓಕೆ ಓಕೆ. ಸೊ ಹೀಗೇ ತಿರುಗ್ತವೆ, ಹಾಗಾಗಿ ಹೀಗೇ ತಿರುಗಿಸ್ಬೇಕು ಅಂತ ಹೇಳ್ಬಿಟ್ಟು ದಟ್ ಅದಕ್ಕೆ ನಮಗೆ ಆ ತರದೆಲ್ಲೂ ಸ್ಟಡಿ ಆ ತರದ್ದೇ ಈವನ್ ಮೈಕ್ರೋಬ್ಸ್ಗೆ ಮೆಮೊರಿ ಕೂಡ ಇಲ್ಲ. ಆ ತರದ್ದೇನಿಲ್ಲ. ಯಾವ ಡೈರೆಕ್ಷನ್ ತಿರುಗಿಸಿ ನಿಮ್ಗೆ ಸಡನ್ ಆಗಿ ಅದು ಕಡ್ಡಿ ಹಾಕಿದ ತಕ್ಷಣ ನಿಮ್ಗೆ ಯಾವ ಕಡೆ ತಿರುಗಿಸ್ಬೇಕು ಅನ್ಸುತ್ತೋ ಆ ಕಡೆ ತಿರುಗಿ, ನೀವು ಎಡಗೈ ಆದ್ರೆ ಎಡಗೈ ತಿರುಗಿಸಿ, ಬಲ್ಗೈ ಆದ್ರೆ ಬಲ್ಗೈ ತಿರುಗಿಸಿ. ಓಕೆ. ಮತ್ತೆ ಅದೇ ತುಂಬಾ ಏರ್ ಟೈಟ್ ಮಾಡಬಾರ್ದು, ಅದೇ ಗ್ಯಾಸಿಯಸ್ ಎಕ್ಸ್ಚೇಂಜಸ್ ಆಗಬೇಕು. ಸೊ ಮೈಕ್ರೋಬ್ಸ್ ಆಲ್ಸೋ ರೆಸ್ಪೈರ್. ಅವು ರೆಸ್ಪೈರ್ ಮಾಡಿದ್ರೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ತವೆ. ಸೊ ಹೊರ್ಗಡೆಯಿಂದ ಆಕ್ಸಿಜನ್ ಒಳಗಡೆ ಹೋಗ್ಬೇಕು, ಒಳಗಡೆದು ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರಬೇಕು. ಸೊ ಹಾಗಾಗಿ ಒಂದು ತೆಳುವಾಗಿ ಒಂದು ಗೋಣಿ ಚೀಲ ಒದಿಸಿದ್ರೆ ಸಾಕು, ಏರ್ ಟೈಟ್ ಕಂಟೆ ಮಾಡಬಾರ್ದು. ಸೊ ಆವಾಗಲೇ ಏರೋಬಿಕ್ ಆಗೋದು, ಅದು ಏರ್ ಕೊಡಬೇಕು ಅಂತ ಹೇಳ್ತಾರಲ್ಲ. ಜೀವಾಮೃತಕ್ಕೆ ನಾರ್ಮಲ್ ಆಗಿ ಏರ್ ಕೊಡಬೇಕು ಅಂತ ಹೇಳ್ತಾರೆ, ಹೊರಗಡೆಯಿಂದ ಪೈಪಿಂದ ಕೊಡಬಹುದು. ಇಲ್ಲ, ಏನು ಅವಶ್ಯಕತೆ ಇಲ್ಲ. ಇದ್ರ ಮೂಲಕ ಏರ್ ಪಾಸ್ ಆಗ್ತಾ ಇರುತ್ತೆ. ನೀವೀಗ ನೋಡ್ಬೋದು ನಮ್ಮ ಈ KVKಗಳಲ್ಲಿ ಈ ಫರ್ಮೆಂಟರ್ಗಳೆಲ್ಲ ಇನ್ಫ್ರಾಸ್ಟ್ರಕ್ಚರೇ ಇಲ್ಲ ಅಲ್ಲಿ ಏನು ನೀವು ಯಾವ್ದಾದ್ರು ಒಂದು ವಿಸಿಟ್ ಮಾಡಿ, ಅದು ಎಸ್ಪೆಷಲಿ ಚಾಮರಾಜನಗರದಲ್ಲಿ ಒಂದು ಫ್ಲಾಸ್ಕ್, ಬೋರೋಸಿಲ್ ಗ್ಲಾಸ್ ಫ್ಲಾಸ್ಕ್ ದೊಡ್ಡ 5 ಲೀಟ್ರು 10 ಲೀಟ್ರ್ ಕೆಪಾಸಿಟಿದು, ಅದಕ್ಕೆ ಕಾಟನ್ ಪ್ಲಗ್ಸ್ ಹಾಕಿರ್ತಾರೆ. ಸೊ ಕಾಟನ್ ಪ್ಲಗ್ಸ್ ಮೂಲಕ ಫಿಲ್ಟರ್ಡ್ ಏರ್ ಪಾಸ್ ಆಗ್ತಿರುತ್ತೆ ಒಳಗಡೆ. ಸೊ ಅಲ್ಲಿ ಏನು ಮೆಕ್ಯಾನಿಕಲಿ ಸ್ಟಿರಿಂಗ್ ಎಲ್ಲ ಏನು ಇರೋದಿಲ್ಲ. ಸೊ ಆ ಥರ ಸೊ ಏರಿಯೇಷನ್ ಆಗ್ತಿರುತ್ತೆ. ಸೊ ನಾವು ಅದಕ್ಕೇ ಬೆಳಿಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ತಿರುಗಿಸಿದ್ರೆ ಸಾಕು, ಏರಿಯೇಟ್ ಅಂದರೆ ಬೂಸ್ಟಿಂಗ್ ಮಾಡೋದಕ್ಕೆ. ಸೊ ಇಲ್ಲದೇ ಇದ್ರೂ ಏರಿಯೇಷನ್, ಅದು ಗ್ಯಾಸಿಯಸ್ ಎಕ್ಸ್ಚೇಂಜಸ್ ಆಗ್ತಾನೆ ಇರುತ್ತೆ ಇದು. ಸೊ ಈ ಹಂತದಲ್ಲಿ ರೈತರಿಗೆ ಒಂದು ಸಜೆಷನ್ ಏನು ಅಂತ ಹೇಳಿದ್ರೆ, ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಹೌದು, ಇದು ಯಾವ್ದು ಕಣ್ಣಿಗೆ ಕಾಣ್ತಾ ಇಲ್ಲ. ಹೌದು, ಕಣ್ಣಿಗೆ ಲಾಸ್ಟಿಗೆ ಕಾಣೋದೇನು ಅಂತ ಹೇಳಿದ್ರೆ ನಿಮ್ಮ ಬೆಳೆ, ನಿಮ್ ರಿಸಲ್ಟ್ ಅಷ್ಟೇ. ಇಫ್ ದ ರಿಸಲ್ಟ್ ಇಸ್ ಫೈನ್, ದೆನ್ ಯು ಆರ್ ಡೂಯಿಂಗ್ ಫೈನ್. ಇಫ್ ದ ರಿಸಲ್ಟ್ ಫೇಲ್ ಆಗಿದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನೀವು ಮಾಡ್ತಿರೋದು ಏನೋ ತಪ್ಪಿದೆ, ನೀವು ಅದ್ರಲ್ಲಿ ಇನ್ನೇನೋ ಒಂದು ಮಾಡ್ಬೇಕು. ಏನು ತಪ್ಪಿರಲ್ಲ, ಅದನ್ನೇ ಹೇಳದ್ನಲ್ಲ. ಇವಾಗ ನಾನೇನು ಅಷ್ಟೊಂದು ಏನು ಆಗ್ತಾ ಇಲ್ಲ, ಓನ್ಲಿ ಗಂಜಲ ಅಷ್ಟೇ ಆಗ್ತಾ ಇರೋದು. ನಿಮಗೆ ಈಗ ಸಾಯಿಲ್ ಟೆಕ್ಸ್ಚರ್ ನೋಡ್ಬೋದು ಎಲ್ಲ ಕಡೆ. ಸೊ ದಟ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಿಗೆ ಇದೆ ಅಂತೇಳಿ. ಗಂಜಲೂ ನಾನು ಅಷ್ಟಾಗಿ ತೊಗೊಂಬಂದು ನನಗೆ ಅದೇ ಹೇಳಿದ್ನಲ್ಲ, ಆಯ್ಸು ಪದ್ಧತಿಯಲ್ಲಿ ಮಾಡ್ತಾ ಇರೋದು. ಸೊ ಡ್ರಿಪ್ ಆದರೆ ಒಂದು ವೆಂಚುರಿ ಮೂಲಕ ಕೊಟ್ಬಿಡ್ಬೋದು, ಅದನ್ನು ಹೆಚ್ಚಾಗಿ ಕೊಡ್ತಾ ಇಲ್ಲ. ಈ ಮೇಲ್ಗಡೆಯಿಂದ ಈ ವೆಜಿಟೇಷನ್ ಏನು ಬೀಳ್ತಾ ಇದೆ, ಆ ಮಲ್ಚಿಂಗು, ಇದೆಲ್ಲ ನಿಧಾನಕ್ಕೆ ಇನ್ಕಾರ್ಪೊರೇಟ್ ಆಗಿ ಅಲ್ಲಿ ಮೈಕ್ರೋಬ್ಸ್ ಬೆಳೀತಾ ಇದೆ. ಈಗ ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ, ಈಗ ಕಾಯಿಗಳು ಇಳುವರಿ ಅದೆಲ್ಲ. ಸೊ ಇಟ್ಸ್ ರಿಸಲ್ಟ್ ಆಫ್ ಇಲ್ಲಿ ಏನು ಕೆಳಗಡೆ ಬಿಲೋ ಗ್ರೌಂಡ್ ಏನು ಇದೆ ಅದು ಎಬೋ ಗ್ರೌಂಡ್ ತೋರಿಸ್ತಾ ಇದೆ. ರೈತರು ಒಂದು ಗೊಬ್ಬರ ಅಂತ ತಯಾರಿಸ್ತಾರೆ, ಅದಕ್ಕೆ ಇಂತಿಂಥದ್ದು ಮೈಕ್ರೋಬ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ತಾರೆ, ಎನ್ರಿಚ್ ಮಾಡ್ತಾ ಹೋಗ್ತಾರೆ ಗೊಬ್ಬರವನ್ನ. ಸೊ ಅಂಥ ಸಮಯದಲ್ಲಿ ಇಂಥ ಒಂದು ಮೈಕ್ರೋಬು ಎಸೆನ್ಷಿಯಲ್ ಆಗಿ ಅದಕ್ಕೆ ಬೇಕೇ ಬೇಕು ಅಂತ ಒಂದು ಮೈಕ್ರೋಬ್ ಇದೆಯಾ, ಇದ್ರೆ ಅದು ಯಾವುದು, ಆಮೇಲೆ ಇಂಥದ್ರ ಜೊತೆ ಇಂಥದನ್ನ ಸೇರಿಸಬಾರ್ದು ಅನ್ನೋದಿತ್ತು ಅಂದರೆ ಅದು ಯಾವುದು? ಇಂಥದ್ದು ಹಾಕ್ಲೇಬೇಕು, ನಮ್ಮ ಗೊಬ್ಬರವನ್ನು ಎನ್ರಿಚ್ ಮಾಡಬೇಕು ಅಂತಂದರೆ ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸ್ ಎರಡೂ ಎನ್ರಿಚ್ ಮಾಡ್ಬೋದು. ಸೊ ಟ್ರೈಕೋಡರ್ಮಾ ಆಸ್ ಎ ಬಯೋ ಕಂಟ್ರೋಲ್ ಏಜೆಂಟು ಮತ್ತು ಸ್ಯಾಪ್ರೋಫೈಟಿಕ್ ಅಂತಲೂ ಹೇಳಿದ್ದೆ ನಾನು, ಫ್ಯಾಕಲ್ಟೇಟಿವ್ ಸ್ಯಾಪ್ರೋಫೈಟಿಕ್ ಫಂಗಸ್ ಅಂತ. ಸೊ ಮತ್ತು ಸೂಡೋಮೋನಾಸು ಅದು ಕೂಡ ಬಯೋ ಕಂಟ್ರೋಲ್ ಏಜೆಂಟ್ ಮತ್ತು ಫಾಸ್ಫೇಟ್ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾ ಕೂಡ ಅಂತೇಳಿ ಹೇಳಿದ್ದೆ. ಸೊ ಅವೆರಡನ್ನೂ ಎನ್ರಿಚ್ ಮಾಡ್ಬೋದು. ಅದನ್ನು ಬೇರೆ ಬೇರೆ ಹಾಕಬೇಕಾ ಅಥವಾ ಒಟ್ಟಿಗೆ ಹಾಕಬೇಕಾ ಅಂತೇಳಿ.
ಸೊ ಒಂದ್ ವೇಳೆ ನಾವು ಅದನ್ನ ಆಗ್ಲೇ ಹೇಳದ್ನಲ್ಲ, ನಾವು ಒಂದೇ batch ಆಗಿರೋದ್ರಿಂದ ಕನ್ಸೋರ್ಷಿಯಾ ಅಂತ ಕೊಟ್ರೆ ನಾವೇನ್ ಅದನ್ನ ಸಪ್ರೇಟ್ ಮಾಡೋ ಇದೆ ಪ್ರಮೇಯನೇ ಬರೋದಿಲ್ಲ. ಹೌದು. ಹಾಕಿ ಅಲ್ಲಿ ಸಪ್ರೇಟ್ ಆಗಿ ತಗೋತಾ ಇದ್ರೆ ಅವ್ರನ್ನ ಕೇಳಿ ಎರಡು ಕಂಪ್ಯಾಟಿಬಿಲಿಟಿ ಇದೆಯಾ ಅಂತ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಬೋದು ಅಂತ ಕೇಳಿ. ಯಾಕೆಂದ್ರೆ ಅವರು ಡೆವಲಪ್ ಮಾಡಿರೋರು, ಅವರು ಅದರ ಅಧ್ಯಯನ ಮಾಡಿರ್ತಾರೆ ಅವರು, ಎರಡು ಕಂಪ್ಯಾಟಿಬಿಲಿಟಿ. ಏಕೆಂದರೆ ಎರಡು ನಮ್ಮ ಇದರಲ್ಲಿ ಈಗ ಸ್ಟ್ರೈನ್ಸ್ ಅಂತ ಕೇಳಿದ್ರಲ್ಲ ನೀವು, ಸೊ ಎಲ್ಲ ಸ್ಟ್ರೈನ್ಗಳು ಎಲ್ಲ ಕಂಪ್ಯಾಟಿಬಿಲಿಟಿ ಇರೋದಿಲ್ಲ. ಸೊ ಕೇಳಿ ಎರಡು ಮಿಕ್ಸ್ ಮಾಡ್ಬೋದಾ ಅಂಥೇಳಿ ಅವರು ಮಾಡ್ಬೋದು ಅಂತಂದರೆ ಎರಡೂ ಮಾಡಿ. ಯಾಕೆ ಅಂತಂದರೆ ರೈತರಿಗೆ ಇವತ್ತಿನ ಜಂಜಾಟದಲ್ಲಿ ಒಂದ್ಸರಿ ಹಾಕೋದೇ ಕಷ್ಟ ಅಂತ ಹೇಳ್ತಾರೆ. ಅದನ್ನು ಒಂದ್ಸರಿ ಮತ್ತು ಇನ್ನೊಂದು ಸರಿ ಹಾಕೋದು ಎಲ್ಲ ಕಷ್ಟ. ಸಾಮಾನ್ಯವಾಗಿ ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸು ಕಂಪ್ಯಾಟಿಬಲ್ ಇದ್ದೇ ಇರ್ತದೆ. ಎರಡನ್ನೂ ಜೊತೆಗೆ ಸೇರಿಸಿ ನಮ್ಮ ಗೊಬ್ಬರವನ್ನು ಎನ್ರಿಚ್ ಮಾಡ್ಬೋದು. ಟ್ರೈಕೋಡರ್ಮಾ ಸೂಡೋಮೋನಾಸ್ ಮಿಕ್ಸ್ ಮಾಡ್ಬೋದು. ಓಕೆ. ಸೊ ಎರಡನೇದಾಗಿ ಗೊಬ್ಬರ ತಯಾರಿಕೆಯಲ್ಲಿ ನಾರ್ಮಲ್ ಆಗಿ ರೈತರು ಇವತ್ತು ಎನ್ರಿಚ್ಮೆಂಟ್ ಅಂತ ಹೇಳ್ಬಿಟ್ಟು ಇನ್ನೊಂದು ಆಲ್ಟರ್ನೇಟಿವ್ ಸೋರ್ಸ್ ಅಂತ ಏನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಈವನ್ ಆಫ್ಟರ್ ಟ್ರೈಕೋಡರ್ಮಾ ಸೂಡೋಮೋನಾಸ್ ಅನ್ನ ಆ್ಯಡ್ ಮಾಡಾದ ನಂತರ ಆಯಿಲ್ ಕೇಕ್ಸ್ಗಳನ್ನ ಆ್ಯಡ್ ಮಾಡುವಂಥ ಒಂದು ಪ್ರವೃತ್ತಿ ಈಗ ಜಾಸ್ತಿ ಆಗಿದೆ. ಸೇ ಲೈಕ್ ಈಗ ನಿಮಗೆ ಬೇವಿನ ಹಿಂಡಿ ಹಾಕುವಂಥದ್ದು, ಹರಳೆ ಹಿಂಡಿ ಹಾಕುವಂಥದ್ದು, ಕಡಲೆ ಹಿಂಡಿ ಹಾಕುವಂಥದ್ದು, ಈಸ್ ದಟ್ ನೆಸೆಸರಿ? ಇಲ್ಲ, ಬೇವಿನ ಹಿಂಡಿ ಎಲ್ಲ ಹಾಕಬಾರ್ದು. ಆ್ಯಕ್ಚುಲಿ ಹಾಕಬೇಕು, ಅದಕ್ಕೆ ಗ್ಯಾಪ್ ಇರಬೇಕು. ಅದಕ್ಕೆ ಮಾತ್ರ ಗ್ಯಾಪ್ ಇರಲೇಬೇಕು. ಯಾಕೆಂದರೆ ಬೇವಿನಲ್ಲಿ ಇಟ್ಸ್ ಎ ಜನರಲ್ ಆ್ಯಂಟಿ ಫಂಗಲ್ ಆಕ್ಟಿವ್ ಪ್ರಾಪರ್ಟಿ ಇದ್ದೇ ಇರುತ್ತೆ ಅದರಲ್ಲಿ. ಅಜಾಡಿರಾಕ್ಟಿನ್ಗೆ ಅಂದರೆ ನೀವು ಹೇಳ್ತಿರೋದು ಈ ಕನ್ಸಾರ್ಷಿಯಾಗಳ ಜೊತೆಗೆ ಇದನ್ನ ಮಿಕ್ಸಪ್ ಮಾಡಬಾರ್ದು. ಮಾಡದೇ ಇದ್ರೆ ಒಳ್ಳೇದು ಆ್ಯಕ್ಚುಲಿ. ಯಾಕೆಂದರೆ ಅಜಾಡಿರಾಕ್ಟಿನ್ ಅದು ಮತ್ತು ನಿಂಬಿನ್ನು ಎರಡು ಮುಖ್ಯ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ನೀಮಲ್ಲಿ. ಅದಕ್ಕೆ ಬೆನಿಫಿಷಿಯಲ್ ಫಂಗಸ್ ಯಾವುದು, ಪ್ಲಾಂಟ್ ಪ್ಯಾಥೋಜನ್ ಫಂಗಸ್ ಯಾವುದು ಅನ್ನೋದು ಗೊತ್ತಿರೋದಿಲ್ಲ. ಟ್ರೈಕೋಡರ್ಮನು ಕೂಡ ಬೀಜಕಗಳನ್ನ ತಯಾರಿಸ್ಕೊಳ್ಳುತ್ತೆ, ಬೇರೆ ಪ್ಲಾಂಟ್ ಪ್ಯಾಥೋಜನ್ ಕೂಡ ಬೀಜಕಗಳನ್ನ ತಯಾರಿಸ್ಕೊಂಡಿರುತ್ತೆ. ಎರಡದ್ದು ವಯಬಿಲಿಟಿನ ಡೌನ್ ಮಾಡಿಬಿಡುತ್ತೆ ಈ ಅಜಾಡಿರಾಕ್ಟಿನ್ ಮತ್ತು ನಿಂಬಿನು, ಈ ಬೇವಿನಲ್ಲಿ ಇರುವಂತಹ ಕೆಮಿಕಲ್. ಹಾಗಾಗಿ ಅವೆಲ್ಲ ಮಿಕ್ಸ್ ಮಾಡಬಾರ್ದು. ಬೇಕಾದ್ರೆ ನೀವು ಆಯಿಲ್ ಕೇಕ್ಸ್ ಅಂತ ಹೇಳಿದ್ರಲ್ಲ, ಬರೀ ನ್ಯೂಟ್ರಿಷನಲಿ ಎನ್ರಿಚ್ ಮಾಡೋದಕ್ಕೆ ಇದಾವಲ್ಲ, ಕಡ್ಲೆದು ಅಥವಾ ಬೇರೆ ಸನ್ಫ್ಲವರ್ ಅಂಥವು ಹಾಕ್ಬೋದು. ಈ ಹೊಂಗೆ ಮತ್ತೆ ಬೇವೊಂದು ಹಾಕಬಾರ್ದು. ಹೊಂಗೆ ಅಂದ್ರೆ ಪೊಂಗೇಮಿಯಾ. ಹೌದು, ಹೊಂಗೆ ಮತ್ತೆ ಇದನ್ನ ಹಾಕಬಾರ್ದು. ಬಟ್ ಎಷ್ಟು ಸಮಯದ ನಂತರ ಒಂದು 10 ದಿವಸ ಗ್ಯಾಪ್ ಇರಬೇಕು. ಇವುಗಳು ಎಸ್ಟಾಬ್ಲಿಷ್ ಆಗಲಿ. ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸ್ ಆ ಬೇರಿನ ವಲಯದಲ್ಲಿ, ರೈಸೋಸ್ಪಿಯರ್ ಅಂತ ಹೇಳಿ, ಅಲ್ಲಿ ಎಸ್ಟಾಬ್ಲಿಷ್ ಆಗಿ ಆ ಬೇರಿನ ಸುತ್ತ ಒಂದು ಕವಚವನ್ನು ಅವು ಫಾರ್ಮ್ ಮಾಡಿ, ಆಮೇಲೆ ಇದನ್ನ ಒಂದು ಡಬಲ್ ಲೇಯರ್ ಪ್ರೊಟೆಕ್ಷನ್ ತರ ಬೇವಿನ ಹಿಂಡಿ ಅಥವಾ ಹೊಂಗೆ ಹಿಂಡಿನ ಹಾಕಬಹುದು. ಸೊ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಈಗ ಗೊಬ್ಬರ ತಯಾರಿಕೆ ಹಂತದನ್ನ ಕಾನ್ಸಂಟ್ರೇಟ್ ಮಾಡೋದಾದ್ರೆ ಟ್ರೈಕೋಡರ್ಮಾ ಹಾಕಿ 10 ದಿನದ ನಂತರ ನಾವು ಇದನ್ನ ಹಾಕಬೇಕು. ಯಾವುದು ಗೊಬ್ಬರ ಹಂತದ ತಯಾರಿಕೆ ಎಲ್ಲ ಹೇಳಿಲ್ಲ, ಗಿಡಗಳಿಗೆ ಹಾಕಿ ಈಗ ನೀವು ಅಲ್ಲಿ ಎನ್ರಿಚ್ ಮಾಡ್ತಿರಲ್ಲ ಗೊಬ್ಬರನ, 7 ದಿವಸ 5 ದಿನ ಅಥವಾ 7 ದಿವಸ ಅದು ನೀವು ಗ್ರೀನಿಶ್ ಒಂದು ಲೇಯರ್ ಫಾರ್ಮ್ ಆಗುತ್ತಲ್ವಾ ಟ್ರೈಕೋಡರ್ಮಾದು, ಅದನ್ನ ನಾವು ಮಣ್ಣಿಗೆ ಹಾಕಿ ಜಮೀನಿಗೆ ಹಾಕಿದ 10 ದಿನಗಳ ನಂತರ ಅಂತ ಹೇಳಿದ್ದು. ಓಕೆ. ಈಗ ಗೊಬ್ಬರ ತಯಾರಿಕೆಯಲ್ಲಿ ಮಿಕ್ಸ್ ಮಾಡಿದ್ರೆ ಏನು ಉಪಯೋಗ ಇಲ್ಲ. ಅದನ್ನ ಹೇಳದ್ನಲ್ಲ, ಆಗ ತಾನೇ ಸ್ಪೋರ್ಸ್ ಬಂದಿರುತ್ತೆ 7ನೇ ಅಥವಾ 8ನೇ ದಿವಸಕ್ಕೆ ಆ ಗ್ರೀನಿಶ್ ಸ್ಪೋರ್ ಅಂತ ಹೇಳದ್ನಲ್ಲ, ಅದು ಬಂದಿರುತ್ತೆ. ಈ ಬೇವಿಂದು ರಸ ಬಿದ್ರೆ ಅದಕ್ಕೆ ಅದ್ರದ್ದು ವಯಬಿಲಿಟಿ ಡೌನ್ ಆಗುತ್ತೆ. ಅವು ಮಣ್ಣಿಗೆ ಹಾಕಿದ್ಮೇಲೆ ಅವು ಮೊಳಕೆ ಹೊಡೆಯೋದಿಲ್ಲ, ಜರ್ಮಿನೇಷನ್ ಪರ್ಸೆಂಟೇಜ್ ಲೋ ಆಗುತ್ತೆ. ಓಕೆ. ಇದೇನೇ ಇದ್ರೂ ಗೊಬ್ಬರದಲ್ಲಿ ಯಾವತ್ತೂ ಮಿಕ್ಸಪ್ ಮಾಡಬಾರ್ದು. ನಾವು ಭೂಮಿಗೆ ಹಾಕುವಂತ ಸಮಯದಲ್ಲಿ ನಾವು ಇದು ಮಾಡ್ಕೊಬೇಕು. ಅದು ಭೂಮಿಗೆ ಹಾಕಿದ 10 ದಿನಗಳ ಕನಿಷ್ಠ 10 ದಿನ ಗ್ಯಾಪ್ ಇರಬೇಕು. ನಾವು ಹಿಂಗೂ ಮಾಡ್ಬೋದಲ್ಲ. ಈಗ ರೈತರು ಗೊಬ್ಬರ ಈಗ ತಿಪ್ಪೆಗಳಲ್ಲಿ ಅಥವಾ ಬೇರೆ ಇನ್ನೆಲ್ಲೋ ಒಂದ್ ಕಡೆ ತಯಾರಿಸ್ತಾರೆ, ಎನ್ರಿಚ್ ಗೊಬ್ಬರ ತಯಾರಿಸ್ತಾರೆ. ಅವಾಗ ನಾವು ಟ್ರೈಕೋಡರ್ಮಾ ಸೂಡೋಮೋನಾಸ್ ಹಾಕ್ಬಿಟ್ಟು ರೆಡಿ ಮಾಡ್ಕೊಬಹುದು. ಹೌದು, ರೆಡಿ ಮಾಡ್ಕೊಬಹುದು. ಅದನ್ನೇ ತಂದ್ಬಿಟ್ಟು ನಾವು ಅಂದ್ರೆ ನಾನು ಅದನ್ನು ಕೇಳಿದೆ, ಏನು ಅಂತ ಹೇಳಿದ್ರೆ ಆ ಹಂತದಲ್ಲಿ ಅಲ್ಲೇ ಹಾಕ್ಬೋದು ಅಂತ ನೀವು ಹೇಳಿದ್ರಲ್ಲ, ಅಲ್ಲೂ ನಾವು 10 ದಿನದ ನಂತರ ನಾವು ಬೇವಿನ ಹಿಂಡಿನ ಸೇರಿಸಬಹುದಾ? ಓಕೆ, ಅಲ್ಲೇನ್ ಬೇಕಾಗಿಲ್ಲ. ಓಕೆ, ನಾನು ಎರಡು ಕೆಲಸ ಆಗುತ್ತಲ್ಲ ರೈತರಿಗೆ ಅಂತ ಕೇಳಿದೆ. ಹೌದು, ಅಲ್ಲಿ ಬೇಡ, ಅಲ್ಲಿ ಮತ್ತೆ ಹಾಕೋದು. ಇಲ್ಲಿಗೆ ಹಾಕಿದ್ಮೇಲೆ ಇದು ಸ್ವಲ್ಪ ಎಸ್ಟಾಬ್ಲಿಷ್ ಆಗಿ ಆ ನಂತರ, ಯಾಕೆಂದ್ರೆ
ಈಗ ನೀವು ಹೇಳಿದ್ರಲ್ಲ ನಾವು ಗೊಬ್ಬರ ತಯಾರಿಸುವ ಹಂತದಲ್ಲೇ ಟ್ರೈಕೋಡರ್ಮನ ಹಾಕ್ಬೋದು ಅಂತಂದ್ರಲ್ಲ, ಹಾಗೂ ಮಾಡ್ಬೋದು. ಹಾಗೆ ಮಾಡಿದಾಗ ಟ್ರೈಕೋಡರ್ಮನ್ ಹಾಕ್ಬೋದು, ಬೇವಿನ ಹಿಂಡಿ ಹಾಕೋಬೇಡಿ. ಟ್ರೈಕೋಡರ್ಮ ಮತ್ತೆ ಸೂಡೋಮೋನಾಸ್ ಎರಡೂ ಹಾಕಿ, ಬೇವಿನ ಹಿಂಡಿ ಹಾಕ್ಬೇಡಿ. ಬೇರೆ ಅದನ್ನ ಬೇಕಾದ್ರೆ ಹಿಂಡಿಗಳನ್ನ ಹಾಕಿ ಅಷ್ಟೇ. ನ್ಯೂಟ್ರಿಷನ್ ಹಿಂಡಿಗಳನ್ನ ಹಾಕಿ ಬೇವಿನ ಹಿಂಡಿ ಹಾಕಕ್ ಹೋಗ್ಬಾರ್ದು. ಸಾವಯವ ಕೃಷಿಗೆ ಬದಲಾಯಿಸಿದ ನಂತರ ನಾರ್ಮಲಿ ಇಳುವರಿ ಕಮ್ಮಿ ಆಗುತ್ತೆ ಅನ್ನೋದು ಒಂದು ಮಾತಿದೆ. ಹೌದು. ಸೊ ಅದನ್ನ ನಾವು ಹೇಗೆ ಇದು ಮಾಡ್ಕೊಬಹುದು? ನೀವು ಇನ್ನೂ ಈ CN ರೇಷಿಯೋ ಬಗ್ಗೆ ಎಲ್ಲ ಮಾತಾಡಿದ್ರೆ, ಹೌದು, ಅದ್ರ ಬಗ್ಗೆ ನಾವು ಒಂದು ಬೆಳಕು ಚೆಲ್ಲೋದಾದ್ರೆ ಯಾವ ರೀತಿ ಮಾಡ್ಬೋದು? ಸೊ ಸಾವಯವ ಕೃಷಿ ಅದೇ ಈಗ ಹೇಳದ್ನಲ್ಲ, ನಾನು ಸ್ಟಾರ್ಟಿಂಗೇನೆ ಈ ವಿಡಿಯೋ ಪಾಡ್ಕಾಸ್ಟ್ ಶುರುವಾದಾಗಲೇ ಹೇಳಿದೆ. ಸೊ ಮುಂಚೆ ರಾಸಾಯನಿಕವಾಗಿ ಬೆಳೀತಿರ್ತೀವಿ, ಮಣ್ಣಿನಲ್ಲಿ ಯಾವುದೇ ಚೈತನ್ಯ ಇರೋದಿಲ್ಲ, ಸಾರ ಇರೋದಿಲ್ಲ, ಯಾವುದೇ ಒಂದು ನಮ್ಮ ಕ್ರಾಪ್ನ ಬೆಳವಣಿಗೆಗೆ ಯಾವುದೇ ಸಪೋರ್ಟ್ ಕೊಡುವಂತಹ ಯಾವುದೇ ಸೂಕ್ಷ್ಮಾಣು ಜೀವಿಗಳು ಇರೋದಿಲ್ಲ, ಅದು ಮಿನರಲೈಸ್ಡ್ ನ್ಯೂಟ್ರಿಯೆಂಟ್ಸು ಸಹ ಇರೋದಿಲ್ಲ. ಸೊ ಹಾಗಾಗಿ ನಾವು ಏನು ಮೊದಲನೇ 6 ತಿಂಗಳು ಕೊಟ್ಟಿಗೆ ಗೊಬ್ಬರ ಏನು ಕೊಟ್ಟಿರ್ತೀವಿ, ನಮ್ಮ ಬೆಳೆಗೆ ಸಾಕಾಗುವಷ್ಟು ಪೋಷಕಾಂಶಗಳನ್ನ ಒದಗಿಸೋದಕ್ಕೆ ಸಾಕಾಗೋದಿಲ್ಲ. ಆ್ಯಕ್ಚುಲಿ ಈ ಕೊಟ್ಟಿಗೆ ಗೊಬ್ಬರ ಏನದು, ಕೊಟ್ಟಿಗೆ ಗೊಬ್ಬರ ಅದು ನಮ್ಮ ಇದಕ್ಕಲ್ಲ ಆಹಾರ, ನಮ್ಮ ಬೆಳೆಗಲ್ಲ, ಅದು ಸೂಕ್ಷ್ಮಾಣುಜೀವಿಗಳಿಗೆ ಆಹಾರ. ಹೌದು. ಸೊ ಆ ಸೂಕ್ಷ್ಮಾಣುಜೀವಿಗಳು ಆ ಕೊಟ್ಟಿಗೆ ಗೊಬ್ಬರವನ್ನು ಬಳಸ್ಕೊಂಡು ಅಲ್ಲಿ ಬೆಳೆದು ನಂತರ ಅವುಗಳು ಸತ್ತು ಆ ಸೆಲ್ಸಿಂದ ರಿಲೀಸ್ ಆಗ್ತದಲ್ಲ, ಆ ನ್ಯೂಟ್ರಿಯೆಂಟ್ಸು ದೊರಕುವಂಥದ್ದು ಸಸ್ಯಗಳಿಗೆ ಅದು. ಸೊ ಹಾಗಾಗಿ ಸಾಕಷ್ಟು ಸಮಯ ತಗೊಳ್ತದೆ. ಸೊ ಹಾಗಾಗಿ ಒಂದು 6 ತಿಂಗಳು 1 ವರ್ಷ ಹಿಡಿಯುತ್ತೆ. ಸೊ ಇನ್ನೊಂದೇನಾಗ್ತದೆ, ಈ ರೀತಿ ಮೇಲಿಂದ ಮೇಲೆ ಸಾವಯವ ತ್ಯಾಜ್ಯ, ಅದರಲ್ಲೂ ಈ ಥರ ಲಿಗ್ನಿನ್ ರಿಚ್ ಸಾವಯವ ತ್ಯಾಜ್ಯ ಬೀಳ್ತಾ ಇರ್ತದಲ್ಲ, ಸೊ ಇವುಗಳನ್ನ ಕರಗಿಸೋದಕ್ಕೆ ಮೈಕ್ರೋಬ್ಸ್ಗೆ ಎನರ್ಜಿ ಬೇಕು. ಅಲ್ಲಿ ಆಲ್ರೆಡಿ ಮಿನರಲೈಸ್ಡ್ ಆಗಿರುವಂತಹ ನೈಟ್ರೋಜನ್ನು ಅಥವಾ ಫಾಸ್ಫರಸ್ನ ಎಳ್ಕೊಂತಿರ್ತಾವೆ ಅವು ಇವನ್ನ ಕರಗಿಸೋದಕ್ಕೆ. ಸೊ ದಟ್ ಮೇ ಕಾಸ್ ಟೆಂಪ್ರವರಿ ಡಿಫಿಷಿಯನ್ಸಿ ಟು ದ ಕ್ರಾಪ್, ಆ ನೈಟ್ರೋಜನ್ ಡಿಫಿಷಿಯನ್ಸಿ ಉಂಟಾಗ್ಬೋದು. ಸೊ ಅದಕ್ಕೆ ನಾವು ಇನ್ಸ್ಟೆಂಟ್ ಆಗಿ ಸಿಗುವಂಥದ್ದು ಈ ಹಸುವಿನ ಗಂಜಲ. ಅದು ಯಾವುದೇ ಹಸುವಿನಾಗಿರಲಿ, ಅದು ನಾಟಿ ಹಸು ಅಂತ, ಅದು ನಮಗೆ ನಾಟಿ ಹಸು ಬೇಕು ಅಂತಲೇ ಇದು ಅಂತಲ್ಲ, ಇವನ್ ಇದು ನಾರ್ಮಲ್ ಹಸುಗಳಿದಾವಲ್ಲ, ಇಲಾತಿ ಹಸುಗಳಿದಾವಲ್ಲ, ಆ ಹಸುವಿನ ಗಂಜಲವನ್ನು ಸಹ ಹಾಕ್ಬೋದು. ಅಂದರೆ ಇನ್ಸ್ಟೆಂಟ್ ಆಗಿ ಅದರಲ್ಲಿ ನ್ಯೂಟ್ರಿಯೆಂಟ್ಸು ಮತ್ತು ಮೇಜರ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎರಡೂ ಸಿಗ್ತದೆ. ಅದರಲ್ಲಿ ಮ್ಯಾಂಗನೀಸು, ಮೆಗ್ನೀಷಿಯಮು, ಜಿಂಕು, ಐರನ್ ಎಲ್ಲವೂ ಇರ್ತವೆ ಅದರಲ್ಲಿ. ಅವುಗಳನ್ನ ಕೊಡೋದ್ರಿಂದ ಆ ಟೆಂಪ್ರವರಿ ಡಿಫಿಷಿಯನ್ಸಿ ಏನಾಗುತ್ತೆ ಅದನ್ನು ನಾವು ಸ್ವಲ್ಪ ತಡೆಗಟ್ಬೋದು. ತಕ್ಷಣ ಇನ್ಸ್ಟೆಂಟ್ ಆಗಿ ನ್ಯೂಟ್ರಿಯೆಂಟ್ಸ್ ಸಿಗ್ತದೆ, ಬೋತ್ ಮೈಕ್ರೋಬ್ಸ್ಗೂ ಸಿಗ್ತದೆ ಮತ್ತೆ ಬೆಳೆಗೂ ಸಿಗುತ್ತೆ. ಇಲ್ಲಿ CN ರೇಷಿಯೋ ಅಂತ ಇರುತ್ತಲ್ಲ, ಅದ್ರ ಬಗ್ಗೆ ಹೇಗೆ? CN ರೇಷಿಯೋ ಅಂತ ಅದನ್ನೇ ಹೇಳದ್ನಲ್ಲ. ಸೊ ಇವಾಗ ನಾವು ಗ್ರೀನ್ ಮೆನ್ಯೂರಿಂಗ್ ಕ್ರಾಪ್ಸ್ ತಗೊಂಡ್ರೆ, ಸೆಣಬು ಮತ್ತು ಡೈಂಚ ಅಥವಾ ಯಾವುದೇ ಲೆಗ್ಯುಮಿನಸ್ ತಗೊಂಡ್ರೆ, ಈಗ ಇದನ್ನ ನೋಡೋದ್ವಲ್ಲ, ಗ್ಲಿರಿಸಿಡಿಯಾ ಮರ ನೋಡೋದಲ್ಲ, ಸೊ ಅವೆಲ್ಲ ಮತ್ತು ಸೆಸ್ಬೇನಿಯಾ, ಇವೆಲ್ಲ ಲೀವ್ಸು ನೈಟ್ರೋಜನ್ ರಿಚ್ ಇದ್ದಾವೆ. ಸೊ ಕಾರ್ಬನ್ ಮತ್ತು ನೈಟ್ರೋಜನ್ ರೇಷನ್ನ ಅವರು ಈ ಕಾರ್ಬನ್ನೇ ಯಾವುದೇ ಒಂದು ನೀವು ಲೈಫ್ ಯೂನಿಟ್ ನೋಡೋದಾದರೆ ಕಾರ್ಬನ್ನೇ ಹೆಚ್ಚಾಗಿರೋದು, ನೈಟ್ರೋಜನ್. ಸೊ ಅದನ್ನು ಈ ಲೆಗ್ಯುಮಿನಸ್ ಕ್ರಾಪ್ಸಲ್ಲಿ ಕಾರ್ಬನ್ ಮತ್ತು ನೈಟ್ರೋಜನ್ ರೇಷಿಯೋ 10ರಿಂದ ಕಾರ್ಬನ್ 10 ಅಥವಾ 15 ಕ್ವಾಂಟಿಟಿಯಲ್ಲಿದ್ದರೆ, 15 kgಯಲ್ಲಿದ್ದರೆ, ಇದು ನೈಟ್ರೋಜನ್ 1 kgಯಲ್ಲಿರುತ್ತೆ. ಈಗ 100 kg, ಹೌದು 100 kg ಸಾವಯವ ತ್ಯಾಜ್ಯವನ್ನು ತಗೊಂಡ್ರೆ, ಸೊ ಅಂತಹ ಇದರಲ್ಲಿ ಅದೇ ನಮ್ಮ ಈ ತೆಂಗಿನ ಗರಿ ಮೊಟ್ಟೆ ಇಂಥದ್ರಲ್ಲೆಲ್ಲ 150ರಿಂದ 200 kg ಕಾರ್ಬನ್ಗೆ 1 kg ನೈಟ್ರೋಜನ್ ಇರುತ್ತೆ. ಸೊ ಇದನ್ನು ಕರಗಿಸ್ಬೇಕು ಅಂತಂದರೆ, ಸೊ ಏನು ಈ ಸೂಕ್ಷ್ಮಾಣು ಜೀವಿಗಳು ಯಥೇಚ್ಛವಾಗಿ ಈ ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನೇ ಬಳಸ್ಕೊಂತವೆ. ಸೊ ಅದನ್ನು ಕರಗಿಸೋದಕ್ಕೆ ಬೇಕಾಗಿಲ್ಲ ಯಾವುದು, ಈ ಕಾರ್ಬನ್ ಟು ನೈಟ್ರೋಜನ್ ರೇಷಿಯೋ ಲೋ ಇರುತ್ತಲ್ಲ, 15 ಅಥವಾ 20:1 ಇರುತ್ತಲ್ಲ, ಅದನ್ನು ಕರಗಿಸೋದಕ್ಕೆ ಹೆಚ್ಚಿನ ಎನರ್ಜಿ ಬೇಕಾಗಿರೋಲ್ಲ ಮೈಕ್ರೋಬ್ಸ್ಗೆ. ಸೊ ಅಲ್ಲಿ ಬೇಗ ಕರಗಿಬಿಡ್ತವೆ. ನೀವು ಅದು ಎಷ್ಟು ಸಕ್ಯುಲೆಂಟ್ ಆಗಿರ್ತಾವೆ ಅವು ಲೀವ್ಸ್, ಇದರ ಎಲೆಗಳು ನೈಟ್ರೋಜನ್ ರಿಚ್, ಹೌದು, ಅವುಗಳು ಬೇಗ ಮಣ್ಣಿಗೆ ಸೇರ್ಕೊಂತವೆ, ಕರಗ್ತವೆ. ಸೊ ಇವುಗಳು ಕರಗಬೇಕು ಅಂತಂದರೆ ಹೈ ಲಿಗ್ನಿಫೈಡು
ಸೊ 200-250 ಕಾರ್ಬನ್ ಟು 1 kg ನೈಟ್ರೋಜನ್ ಇರುತ್ತೆ ಇದರಲ್ಲಿ. ಸೊ ಹಾಗಾಗಿ ಇಲ್ಲಿ ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಇಲ್ಲಿ ನಾವು ಹಸುವಿನ ಗಂಜಲ ಹಾಕಿದರೆ, ನೀವು ಯಾರೇ ಎಕ್ಸ್ಪರ್ಟ್ಗಳು ಅವರು ಅದನ್ನೇ ಹೇಳೋದು, ಇಲ್ಲಿ ನಮಗೆ ಜಾಸ್ತಿ ಕಾರ್ಬನ್ ಟು ನೈಟ್ರೋಜನ್ ರೇಷಿಯೋ ಜಾಸ್ತಿ ಇದೆ ಅಂತಂದರೆ ಹಸುವಿನ ಗಂಜಲನೇ ಹಾಕಿ ಅಂತಲೇ ಹೇಳೋದು. ಇನ್ಸ್ಟೆಂಟಾಗಿ ನಮಗೆ ಬೇಗ ಇದಾಗುತ್ತೆ, ಎನರ್ಜಿ ರಿಲೀಸ್ ಆಗುತ್ತೆ ಫಾರ್ ಬೋತ್ ಮೈಕ್ರೋಬ್ಸ್ ಆಸ್ ವೆಲ್ ಆಸ್ ಪ್ಲಾಂಟ್ಸ್. ಬಿಕಾಸ್ ಹಸುವಿನ ಗಂಜಲದಲ್ಲಿ ಯೂರಿಯಾ ಇದೆ, ಅಂದ್ರೆ ನೈಟ್ರೋಜನ್ ಸೋರ್ಸ್ ಇರುತ್ತಲ್ಲ. ಸೊ ಅದನ್ನು ಫರ್ಮೆಂಟೆಡ್ ಯೂರಿಯಾ ಹಾಕಿದ್ರೆ ಇನ್ನೂ ಬೆಟರು. ಸೊ ಫರ್ಮೆಂಟೆಡ್ ಅಟ್ಲೀಸ್ಟ್ 10-15 ದಿವಸಗಳು ಕಳೆದಂತಹ ಯೂರಿಯಾ ಹಾಕಿದಾಗ ಸೊ ಆ ಯೂರಿಯಾ ಅಮೋನಿಯಾ ಆಗಿ ಕನ್ವರ್ಟ್ ಆಗಿರುತ್ತೆ ಅಲ್ಲೇ. ಸೊ ಅದೇ ನಾವು ಫ್ರೆಶ್ ಯೂರಿಯಾ ತಂದು ಹಾಕಿಬಿಟ್ರೆ ಆ ಯೂರಿಯಾ ಅಮೋನಿಯಾ ಆಗಿ ಕನ್ವರ್ಟ್ ಆಗೋದಕ್ಕೆ ಒಂದು ಸ್ವಲ್ಪ ಸಮಯ ಇಡುತ್ತೆ. ಯಾಕೆಂದರೆ ನಾನು ಈಗಾಗಲೇ ಹೇಳಿದಾಗೆ ನೈಟ್ರೋಜನನ್ನು ನೈಟ್ರೇಟ್ ಫಾರ್ಮಲ್ಲಿ ತಗೊಳ್ಳೋದು NO3, ಆ ಅಮೋನಿಯಾ ಮತ್ತು ನೈಟ್ರಿಫಿಕೇಷನ್ ಆಗಬೇಕು, ಅದೇ ನೈಟ್ರೈಟು ಮತ್ತು ನೈಟ್ರೇಟು. ಸೊ ನಮಗೆ ಇಲ್ಲಿ ಹಾಫ್ ಕುಕ್ ಆಗಿರುತ್ತೆ, ಯಾವುದು ಫರ್ಮೆಂಟೆಡ್ ಯೂರಿಯಾ ತಂದು ಹಾಕಿದ್ರೆ ಹಾಫ್ ಕುಕ್ ಆಗಿರೋಂಥ ತಂದು ಹಾಕಿದ್ರೆ ನಿಮಗೆ ಇನ್ನು ಅರ್ಧ ಸಮಯ ಉಳಿತಾಯ ಆದಂಗೆ ಆಗುತ್ತೆ. ಆ ಥರ. ನಾವು ಆರ್ಗ್ಯಾನಿಕ್ ಕಾರ್ಬನ್ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ವರ್ಡ್ ಇದೆ, ಸ್ಥಿರ ಕಾರ್ಬನ್ನು ಮತ್ತು ತಾತ್ಕಾಲಿಕ ಕಾರ್ಬನ್ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಒಂದು ಸೂಚ್ಯವಾಗಿ ಒಂದು ಮಾಹಿತಿ ಕೊಡಿಯಲ್ಲ. ಸೊ ಅದನ್ನೇ ಈಗ ಆಲ್ಮೋಸ್ಟ್ ಈಗ ಮೊದಲಿಂದ ಮಾತಾಡ್ಕೊಂಡು ಬಂದಿರೋದು ಅದನ್ನೇ. ಇಲ್ಲಿ ಮಲ್ಚಿಂಗ್ ಮಾಡಬೇಕು ಅಥವಾ ಅಂತ ಹೇಳ್ತಾ ಇದ್ದಿದ್ದು, ಮತ್ತು ಈವನ್ ಯಾವುದಾದ್ರೂ ಗ್ರೀನ್ ಮೆನ್ಯೂರಿಂಗ್ ಹಾಕಿದರೆ ಇಲ್ಲಿ ಅದನ್ನು ಉಳುಮೆ ಮಾಡಬಾರ್ದು, ಬದಲಾಗಿ ಈವನ್ ಬ್ರಷ್ ಕಟಿಂಗು ಮಾಡೋಕ್ಕೆ ಹೋಗಬಾರ್ದು, ಅದು ಅಲ್ಲೇ ಬೀಜ ಆಗಿ ಮತ್ತೆ ಅದು ಅಲ್ಲೇ ಇನ್ನೊಂದು ಸೈಕಲ್ ಅಲ್ಲೇ ಹುಟ್ಟಬೇಕು. ಸೊ ಏನು ಸ್ಥಿರ ಕಾರ್ಬನ್ ಮತ್ತು ತಾತ್ಕಾಲಿಕ ಕಾರ್ಬನ್ ಅನ್ನೋದಾದರೆ, ಸೊ ನಮ್ಮ ತೋಟಗಳಲ್ಲಿ ಈಗ ಗ್ರೀನ್ ಮೆನ್ಯೂರಿಂಗ್ ಮೂಲಕ ಕೊಡೋದಾದರೆ ಕಾರ್ಬನ್ನು ಇಲ್ಲಿ ಕಂಟಿನ್ಯೂಸ್ ಆಗಿ ಅದು ಹೋಗ್ತಾ ಇರಬೇಕಾಗುತ್ತೆ. ಸೊ ಫಸ್ಟ್ ತಾತ್ಕಾಲಿಕ ಕಾರ್ಬನ್ ಹೇಳ್ಬಿಡ್ತೀನಿ, ಆಗ ಡಿಫ್ರೆನ್ಸ್ ಹೇಳೋದಕ್ಕೆ ಸರಿ ಹೋಗ್ತದೆ. ತಾತ್ಕಾಲಿಕ ಕಾರ್ಬನನ್ನು ಇಲ್ಲಿ ನಮ್ಮ ಫೀಲ್ಡ್ ಕ್ರಾಪ್ಸು, ಈಗ ಇಲ್ಲಿ ನಾವು ಭತ್ತ ಇದೆ, ಹಿಂದೆ ಭತ್ತದ ಬಗ್ಗೆ ಮಾತಾಡ್ತಾ ಇದ್ವಿ, ಅಲ್ಲಿ ಈಗ ಏನು ಒಂದು ಗ್ರೀನ್ ಮೆನ್ಯೂರಿಂಗ್ ಕ್ರಾಪ್ಸ್ ಹಾಕೋದಾದರೆ ಅಪ್ಸೆ ಅಣಬು ಅಥವಾ ಹಸಿರೆಲೆ ಗೊಬ್ಬರ, ಅಪ್ಸೆ ಅಣಬು, ಚಬ್ಬೆ ಅಥವಾ ಅಲಸಂದೆ ಇಂಥವುಗಳನ್ನ ಹಾಕಿ ಅದನ್ನು ಉಳುಮೆ ಮಾಡಿ ಮಣ್ಣಿಗೆ ಸೇರಿಸ್ತೀವಿ. ಸೊ ಅಲ್ಲಿಗೇನಾಯಿತು, ಆ ಕಾರ್ಬನ್ ಬಿಲ್ಡ್ ಆಗಲಿಲ್ಲ ಫರ್ದರ್, ಅದು ಉಳುಮೆ ಮಾಡಿ ನಾವು ಮಣ್ಣಿಗೆ ಸೇರಿಸ್ಬಿಟ್ವಿ. ಅದು ಅದರಲ್ಲಿರುವ ಸಾವಯವ ಇಂಗಾಲ ಅದು ಆಕ್ಸಿಡೈಸ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಆಗಿ ವಾತಾವರಣಕ್ಕೆ ಬಿಡುಗಡೆ ಆಗ್ತಾ ಹೋಗ್ತಿರ್ತದೆ. ಸೊ ನಾವಲ್ಲಿ ಆ ಹಸಿರೆಲೆ ಗೊಬ್ಬರನ ಮಣ್ಣಿಗೆ ಸೇರಿಸಿದ ಉದ್ದೇಶ ನೈಟ್ರೋಜನ್ ಸಿಗಲಿ ಅಂತ ಹೇಳಿ. ಸೊ ಅಲ್ಲಿ ತಾತ್ಕಾಲಿಕ ಕಾರ್ಬನ್ ಅಷ್ಟಕ್ಕೆ ಸೀಮಿತವಾಗಿರಬೇಕು ನಮಗೆ, ಎಲ್ಲಿ ಫೀಲ್ಡ್ ಕ್ರಾಪ್ಸ್ಗೆ. ಇಲ್ಲಿ ಪರ್ಮನೆಂಟ್ ಕಾರ್ಬನ್ ಅಥವಾ ಸ್ಥಿರ ಕಾರ್ಬನ್ ನಮಗೆ ಎಲ್ಲಿ ಬೇಕಾಗಿರೋದು ಅಂತಂದರೆ, ಈಗ ತೋಟಗಳಲ್ಲೂ ಎಷ್ಟೋ ಜನ ಈ ಚಬ್ಬೆ, ಅಪ್ಸೆ ಅಣಬು ಏನೆಲ್ಲ ಹಾಕಿ ಪೂರ್ವ ಮುಂಗಾರಿನಲ್ಲೋ ಅಥವಾ ಮುಂಗಾರಿನಲ್ಲೋ ಒಂದ್ಸರಿ ಹಾಕಿ ಅದು ಬೆಳೆದ ಮೇಲೆ ಆಮೇಲೆ ಉತ್ತು ಬಿಡ್ತಾರೆ. ಸೊ ಅದನ್ನು ಅಲ್ಲಿ ಮಾಡೋದಕ್ಕೆ ಹೋಗಬಾರ್ದು. ಸೊ ಅಲ್ಲಿ ಏಕೆಂದರೆ ನಾವಲ್ಲಿ ಉಳುಮೆ ಮಾಡಿದ ತಕ್ಷಣ ಮಣ್ಣಿನಲ್ಲಿ ಆ ಶೇಖರಣೆ ಆಗಿರುವಂತಹ ಅಷ್ಟು ಸಾವಯವ ಇಂಗಾಲ ಆಕ್ಸಿಡೈಸ್ ಆಗಿ ಗಾಳಿಗೆ, ವಾತಾವರಣಕ್ಕೆ ಎಸ್ಕೇಪ್ ಆಗಿಬಿಡುತ್ತೆ ಇನ್ ದ ಫಾರ್ಮ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಸೊ ಹಾಗಾಗಿ ಆ ಕಾರ್ಬನನ್ನು ಹಿಡಿದಿಟ್ಕೊಳ್ಳುವಂಥ ಪ್ರಯತ್ನ ಪ್ರತಿ ದಿವಸವೂ ನಡೀತಿರಬೇಕು. ಆ ಸ್ಥಿರ ಕಾರ್ಬನ್ ಆ ಮಣ್ಣಿನಲ್ಲಿ ಹಾಗೇ ಇರಬೇಕು. ಈಗ ನಾನು ಈಗ ತೆಗೆದು ಇದು ಉಟ್ಬಿಟ್ರೆ ಅದು ಆ ಕಾರ್ಬನ್ ಏನು ಶೇಖರಣೆ ಆಗಿತ್ತು ಅದು ಇದಾಗ್ಬಿಡುತ್ತೆ. ಯಾಕೆ ತೋಟಗಳಲ್ಲಿ ಸ್ಥಿರ ಕಾರ್ಬನ್ ಮುಖ್ಯ ಅಂತಂದರೆ, ಅಲ್ಲಿ ಕಾರ್ಬನ್ ಇದ್ದಷ್ಟು ಸೂಕ್ಷ್ಮಾಣುಜೀವಿಗಳು ಬೆಳೀತವೆ. ಅದೇ ಬಿಲೋ ಗ್ರೌಂಡು, ಇವನ್ ಅದು ಆಹಾರ ಕೂಡ ಎರೆಹುಳುಗಳಿಗೆ, ಟರ್ಮೈಟ್ಸ್ಗಳಿಗೆ, ಇದಕ್ಕೆ ಗೆದ್ದಲಿಗೆ. ಸೊ ಹಾಗಾಗಿ ಸ್ಥಿರ ಕಾರ್ಬನನ್ನು ನಾವು ಈ ತೋಟಗಳಲ್ಲಿ ಹಾಗೆ ಇಟ್ಕೊಂಡು, ಇಲ್ಲೂ ಕೂಡ ಕಾರ್ಬನ್ ಬೇಕಾಗ್ತದೆ. ಸೊ ರಾಸಾಯನಿಕವನ್ನು ನಾವು ಆದಷ್ಟು ಕಡಿಮೆ ಮಾಡ್ಬೋದು ಫೀಲ್ಡ್ ಕ್ರಾಪ್ಸಲ್ಲಿ. ಅಲ್ಲಿ ಸ್ಥಿರ ಕಾರ್ಬನನ್ನು ನಾವು ಮರಿದೇನೆ ಪ್ರತಿ ಸೀಸನಲ್ಲೂ. ಆದರೆ ಅದನ್ನೇ ಹೇಳಿದೆ ಲಾಸ್ಟ್ ಟೈಮು ನಾವು ಒಬ್ಬರನ್ನ ಮಾತಾಡಿಸಿದಾಗ, ಸೊ ನಿಮ್ಮ ಬೆಳೆ ಇನ್ನು ಕುಯ್ಲಿಗೆ ಬಂದ ತಕ್ಷಣವೇ ಈ ಚಬ್ಬೆ ಅಥವಾ ಅಪ್ಸೆ ಅಣಬನ್ನ ಚೆಲ್ಬಿಡಿ. ಇನ್ನು ತೇವಾಂಶ ಮಣ್ಣಿನಲ್ಲಿ ಇದ್ದಂಗೆ ಅವು ಉಟ್ಕೊಂಡು ಈ ಕುಯ್ಲು ಆಗ್ತದೆ, ಅಷ್ಟರಲ್ಲಿ ಇವುಗಳು ಬೆಳೆದು ನಿಂತ್ಕೊಳ್ಳುತ್ತೆ. ಏಕೆಂದರೆ ಅವು ಟೈಮೇ ಸಿಗ್ತಿಲ್ಲ ಅಂತಾರಲ್ಲ ರೈತರು, ಅದಕ್ಕೆ ಹಾಗಾಗಿ. ಬಟ್ ಇವತ್ತು ನಮ್ಮ ಮಿಷಿನ್ ಕಟಾವು ಮಾಡ್ತಾ ಇದ್ದೀವಿ, ಸೊ ಅವುಗಳು ಎಲ್ಲ ಮಣ್ಣಿಗೆ ಇದಾಗ್ಬಿಡ್ತವೆ. ಬಟ್ ಈಗ ಖಾಲಿ ಇತ್ತು, ನಾನು ಈ ಕಂಡಂಗೆ ಈ ಜಮೀನು ಖಾಲಿ ಇತ್ತು,
ಇಲ್ಲಿ ಅರಿವಿಲ್ವೋ ಅಥವಾ ಅವ್ರಿಗೆ ಇಚ್ಛಾಶಕ್ತಿ ಇಲ್ವೋ ಗೊತ್ತಿಲ್ಲ. ಸೊ ಯಾರೂ ಇಲ್ಲಿ ಒಂದು ಹಸಿರೆಲೆ ಗೊಬ್ಬರವನ್ನು ಬೆಳೆದು ಅದು ಮಣ್ಣಿಗೆ ಸೇರಿಸುವಂತಹ ಒಂದು ಆ ಶ್ರಮವನ್ನು ತಗೋತಾ ಇಲ್ಲ. ಸೊ ಅಲ್ಲಿ ಟೆಂಪ್ರವರಿ ಕಾರ್ಬನ್ ಅಲ್ಲಿಗೆ ಸೀಮಿತವಾಗಿರಲಿ, ಈ ಸ್ಥಿರ ಕಾರ್ಬನ್ ನಮ್ಮ ತೋಟಗಳಲ್ಲಿ ಸದಾ ಅದು ಡಿಸ್ಟರ್ಬ್ ಆಗದೆ ಹಾಗೆ ಇರಲಿ ಅನ್ನೋದು. ಇಲ್ಲಿ ಮತ್ತೊಂದು ಈ ಕಾರ್ಬನ್ನು ಇದರಲ್ಲಿ ಸ್ಥಿರ ಕಾರ್ಬನ್ನು ಒಂದು ಇರಬೇಕು ಭೂಮಿಯಲ್ಲಿ. ಕಾರ್ಬನ್ ನೈಟ್ರೋಜನ್ ರೇಷನಲ್ಲಿ ಕಾರ್ಬನ್ ಜಾಸ್ತಿ ಆಗಬಾರ್ದು. ಹೌದು ಹೌದು, ಇದೊಂಥರ ಹಾವು ಏಣಿ ಆಟ. ಹೌದು. ಹಾಗಾಗೇನೆ ಲೆಗ್ಯುಮಿನಸ್ ಕ್ರಾಪ್ಸ್, ಈಗ ನಾನು ಇವಾಗ ಇಲ್ಲಿ ಮಧ್ಯ ಇವಾಗ ನೀವೇನು ಗ್ಲಿಸಿಡಿಯಾ ಹೇಳಿದ್ರಿ ಅಥವಾ ಬಾಗೆ ಮರ ಅಂತ ನಾನೇ ಹೇಳಿದೆ. ಸೊ ಅವುಗಳನ್ನೆಲ್ಲ ತಂದು ಅವುಗಳು ಬೆಳೆದಿದ್ರು ಕೂಡ ನಾನು ಅವುಗಳನ್ನ ತೆಗಿದಾನೆ ಅವಾಗ ರೆಂಬೆನೆಲ್ಲ ತೆಗೆದು ಅಲ್ಲಿ ನಾನು ಮಲ್ಚ್ ಮಾಡಿರೋದು. ಈಗ ಇಲ್ಲಿ ಅಲ್ಲೇ ನೋಡ್ತಾ ಇದ್ದೀರಿ. ಸೊ ದೇ ಆರ್ ಆಲ್ ರಿಚ್ ಇನ್ ನೈಟ್ರೋಜನ್. ಸೊ ಅಲ್ಲಿ ಸ್ವಲ್ಪ ಸಮತೋಲನ ಆಯ್ತು, ಸಮತೋಲನ ಆಗ್ತದೆ ಆ ಥರ. ಸೊ ಇದೊಂಥರ ಒಟ್ಟಿನಲ್ಲಿ ಅದೇ ನಾವು ಅವಾಗಲೇ ಹೇಳ್ದಂತೆ ಕಣ್ಣಿಗೆ ಕಂಡು ಕಾಣದಂತೆ ನಡೀತಾ ಇರುತ್ತೆ ದಿನಾ ಒಂದು ಪ್ರೋಸೆಸ್. ದಿನಾ ಒಬ್ರು ನಮ್ಮಲ್ಲಿ ಈಗ ನಮ್ಮ ಕಾಲ್ ಕೆಳಗಡೆನು ಕೋಟ್ಯಾಂತರ ಮಂದಿ ಕೆಲಸ ಮಾಡ್ತಿದ್ದಾರೆ. ಹೌದು, ಅದು ಯಾರು ನಮಗೆ ಕಾಣ್ತಾ ಇಲ್ಲ. ಅವ್ರಿಗೂ ಗೊತ್ತಿಲ್ಲ, ಬಹುಶಃ ನಾವು ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಹೌದು. ಇಷ್ಟೆಲ್ಲ ನಾವು ನೋಡ್ತಾ ಇರ್ಬೇಕಾರೆ ಈಗ ನಮ್ಮ ಸುತ್ತಮುತ್ತ ಕೂಡ ರೈತ ಸಂಪರ್ಕ ಕೇಂದ್ರಗಳಿರ್ತವೆ, KVKಗಳಿರ್ತವೆ. ಅವರೆಲ್ಲ ಈ ಪೆಸ್ಟ್ ಕಂಟ್ರೋಲ್ ಅಂತ ಬಂದಾಗ ಸ್ವಲ್ಪ ಅವ್ರದ್ದು ಒಂದು ದಾರಿನೇ ಬೇರೆ ರೀತಿ ಇರುತ್ತೆ. ಸೊ ಅದ್ರ ಬಗ್ಗೆ ನಿಮ್ಮ ವಿಶ್ಲೇಷಣೆ ಏನು? ಸೊ ಈಗ ಯಾವುದೇ ರೈತರು ಈಗ ಇಲ್ಲಿ ನಮ್ಮ ಸುತ್ತಮುತ್ತಲಲ್ಲಿ ಬೆಳೀತಾ ಇರೋದು ಭತ್ತ ಅಥವಾ ಯಾವುದೇ ತರಕಾರಿ ಬೆಳೀತಾ ಇರೋರು ಹೋಗ್ಲಿ, ಅಪರೂಪಕ್ಕೆ ಒಂದಷ್ಟು ಜನ ತರಕಾರಿ ಬೆಳೀತಾರೆ. ಅವರು ಈ KVKನಿರಲಿ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಲಿ, ಅದು ನಾನೇ ನೋಡಿರುವಂಥದ್ದು. ನಾನೆಲ್ಲೂ ಕೇಳಿಲ್ಲದೆ ಸುಮ್ಮನೆ ಇಂಥವ್ರ ಹತ್ರ ಕೇಳಿದೆ ಅಂತ ಹೇಳ್ತಿಲ್ಲ, ನಾನೇ ಸಾಕಷ್ಟು ಸಾರಿ ಖುದ್ದಾಗಿ ನೋಡಿರುವಂಥದ್ದು. ಸೊ ಹೋದ ತಕ್ಷಣ ಅಲ್ಲಿ ಏನು ಸಿಬ್ಬಂದಿ ಇರ್ತಾರೆ ಅಥವಾ ಅಧಿಕಾರಿ ಇರ್ತಾರೆ ಅಥವಾ ಇವನ್ ನಮ್ಮ ಇದರಲ್ಲಿ GKVK ಹತ್ರ ಝೋನಲ್ ಅಗ್ರಿಕಲ್ಚರ್ ರಿಸರ್ಚ್ ಸ್ಟೇಷನ್ ಇದೆ, ಅಲ್ಲಿ ಕೃಷಿ ವಿಜ್ಞಾನಿಗಳಿರ್ತಾರೆ. ಸೊ ಹೋದ ತಕ್ಷಣ ಅವ್ರು ಯಾರೂ ರೈತರಿಗೆ ಒಂದು ಪರಿಸರ ಸ್ನೇಹಿಯಾಗಿ ಅಥವಾ ಸಾವಯವವಾಗಿ ಯಾವುದೇ ರೋಗ ರೈತರು ಏನಕ್ಕೆ ಹೋಗ್ತಾರೆ, ಏನೋ ಒಂದು ರೋಗ ಬಾಧೆ ಅಥವಾ ಕೀಟ ಬಾಧೆ ಬಂದಾಗ ಅವ್ರನ್ನ ಅಪ್ರೋಚ್ ಮಾಡ್ತಾರೆ. ಅಲ್ಲಿ ಹೋದಾಗ ಈ ರೀತಿ ಅರಿವನ್ನು ಮೂಡಿಸುವಂಥದ್ದು ನಾನು ನೋಡಲೇ ಇಲ್ಲ ಅಲ್ಲಿ. ಸೊ ಅವರು ಅಲೋಪತಿ ಡಾಕ್ಟರ್ಗಳ ಥರನೇ ಒಂದು ಪೇಪರು ಪೆನ್ನು ತಗೊಂಡು ಅವ್ರಿಗೆ ಇಂತಿಂಥ ರಾಸಾಯನಿಕಗಳನ್ನ ಬರೆದು ಕೊಡ್ತಾರೆ. ಇವನ್ ನನಗೆ ತಿಳಿದಿರೋರೊಬ್ರು ನೋಡು ಇಂಥ ಕೆಮಿಕಲ್ಸ್ನ ಬರೆದಿದ್ದಾರೆ, ಇದು ಓಕೆನಾ ಅಂತಾನೆ ಕೇಳಿರೋರು ಈ ಒಂದು 2-3 ಜನ ನಾನು ಡೈರೆಕ್ಟಾಗಿ ಕೇಳಿದ್ದಾರೆ. ಇಂಥ ಒಬ್ಬರು ಕೃಷಿ ಅಧಿಕಾರಿ, ಇಂಥ ಒಬ್ಬರು ಕೃಷಿ ವಿಜ್ಞಾನಿ ಹಿಂಗೆ ಬರೆದು ಕೊಟ್ಟಿದ್ದಾರೆ, ಇದು ಓಕೆನಾ ಹಾಕ್ಬೋದಾ ಅಂತ ನನ್ನ ಒಪಿನಿಯನನ್ನು ತಗೊಂಡಿದ್ದಾರೆ ಈ ಥರ. ಸೊ ಅಲ್ಲಿಗೆ ಹೋದಾಗ ಅದೇನೆ ಈ ಕೃಷಿ ಯೂನಿವರ್ಸಿಟಿಗಳಲ್ಲಿ ನಾವೆಲ್ಲ ಕಲ್ತಿದ್ದು ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ, ಸಮಗ್ರ ಪೀಡೆ ನಿರ್ವಹಣೆ. ಪೀಡೆ ಅಂತಂದರೆ ಅಲ್ಲಿ ರೋಗನೂ ಬಂತು, ಅಲ್ಲಿ ಇದು ಬಂತು, ಈ ಕಳೆನೂ ಬಂತು, ಮತ್ತು ಇನ್ಸೆಕ್ಟ್ ಬಾಧೆನೂ ಬಂತು, ಕೀಟ ಬಾಧೆನೂ ಸಹ ಬಂತು. ಸೊ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಕಲಿತು ಅದರಲ್ಲಿ ಕಲಿಯುವಂಥದ್ದು ಲಾಸ್ಟ್ ರೆಸಾರ್ಟ್ ಶುಡ್ ಬಿ ಕೆಮಿಕಲ್ ಅಪ್ರೋಚ್ ಅಂತ ಇರೋದು. ಆದರೆ ಅವರು ಫಸ್ಟ್ ರೆಸಾರ್ಟ್ ಆಗಿ ಇದನ್ನೇ ಪ್ರಮೋಟ್ ಮಾಡ್ತಾ ಇದ್ದಾರೆ, ಕೆಮಿಕಲ್ನೇ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಈವನ್ ಅದರಲ್ಲಿ ನಮ್ಮ ರೈತರ ಪಾತ್ರನೂ ಕೂಡ ಇರುತ್ತಲ್ವಾ? ಹೌದು, ಯಾಕಂದ್ರೆ ನಮಗೊಂದು ಇನ್ಸ್ಟೆಂಟ್ ಆಗಿ ಯಾವುದೋ ಒಂದು ಸೊಲ್ಯೂಷನ್ ಬೇಕಾಗಿರುತ್ತೆ. ಹೌದು, ಆವಾಗ ರೈತರು ಕೂಡ ಕೇಳೋಂಥದ್ದು ರಾಸಾಯನಿಕವನ್ನೇ. ಹೌದು. ಸೊ ಅಲ್ಲಿ ಯಾವುದೇ ಕೃಷಿ ವಿಜ್ಞಾನಿ ಇರಲಿ ಅಥವಾ ಅಧಿಕಾರಿ ಇರಲಿ, ಅವರು ಫಸ್ಟು ಕೇಳಬೇಕಾಗಿರೋದು, ಒಬ್ಬ ರೈತ ಭತ್ತವನ್ನೇ ತಗೊಂಡು ಹೋಗಲಿ, ಕಂದುಜಿಗಿ ಉಳುಗೆ ಅಂತ ತಗೊಂಡು ಹೋಗ್ತಾರೆ ಅಥವಾ ಕಾಂಡ ಕೊರಕ ಉಳುಗೆ ಅಂತೇಳಿ ಹಿಂಗೆ ನೋಡಿ ಹಿಂಗೆ ಸುಳಿ ಹಿಂಗೆ ಎಳೆದ್ರೆ ಬಂದುಬಿಡ್ತಾ ಇದೆ ಅಂಥೇಳಿ ತೊಗೊಂಡು ಹೋಗ್ತಾರೆ. ಸೊ ಆ ಸ್ಟೆಮ್ ಬೋರರು ಅಥವಾ ಕಾಂಡ ಕೊರಕ ಚಿಟ್ಟೆ ಎಷ್ಟು ಪ್ರಮಾಣದಲ್ಲಿದೆ ಅಂತ ಯಾರೊಬ್ಬರು ಕೇಳೋದಿಲ್ಲ. ಅದಕ್ಕೆ ಅಂತಂದರೆ ಇಷ್ಟು ಪ್ರಮಾಣದಲ್ಲಿ ಇದೆ, ಒಂದು ಲಿಮಿಟ್ ಇರುತ್ತೆ. ಆ ಲಿಮಿಟ್ ಆದಮೇಲೆ ಅದಕ್ಕೆ ನಾವು ಅದನ್ನು ಹತೋಟಿ ಮಾಡುವಂತಹ ಒಂದು ಕ್ರಮಗಳನ್ನ ಕೈಗೊಳ್ಳಬೇಕು. ಆ ಲಿಮಿಟ್ ಎಷ್ಟಿದೆ ಅಂದರೆ ಒಂದು 10 ಚಿಟ್ಟೆ ಆಡ್ತಾ ಇದೆಯಾ, ಒಂದು ಎಕರೆ ಜಾಗದಲ್ಲಿ ಎಷ್ಟು ಚಿಟ್ಟೆ ಆಡ್ತಾ ಇದೆ, ಏನಾದರೂ ಒಂದು ಮರು ಪರಿಶೀಲನೆ ಮಾಡಿ ಎಕ್ಸಾಮೈನ್ ಮಾಡಿ ಆಮೇಲೆ ಏನಾದರೂ ಶಿಫಾರಸು ಮಾಡುವಂಥದ್ದು. ಸೊ ಆದರೆ ಏನೂ ಮಾಡದೇ ಡೈರೆಕ್ಟಾಗಿ ರೈತ ಸಂಪರ್ಕ ಕೇಂದ್ರಗಳಿಗೆ ಹೋದರೆ ಕ್ಲೋರೋಫೈರಿಫಾಸ್ನ ಕೊಡ್ತಾರೆ. ಅದ್ರ ಜೊತೆಗೆ ಅಲ್ಲಿ ಬೆಂಕಿ ರೋಗ ಅಂದರೆ ಬ್ಲಾಸ್ಟ್
ಅಥವಾ ದುಂಡಾಣು ರೋಗ, ಬ್ಯಾಕ್ಟೀರಿಯಲ್ ಬ್ಲೈಟು, ಅವುಗಳ ಒಂದು ಇನ್ಸಿಡೆನ್ಸ್ ಇಲ್ಲದೇ ಇದ್ರೂ ಸಹ ಅಲ್ಲಿ ಮ್ಯಾಂಕೋಸೆಬ್ಬು ಅಥವಾ ಕಾರ್ಬನ್ ಡಾಸಿಮ್ ಅನ್ನೋ ಒಂದು ಶಿಲೀಂಧ್ರನಾಶಕಗಳನ್ನ ಕೊಡ್ತಾರೆ. ಇವನು ಸಹ ಇದಕ್ಕೆ ಸೇರಿಸಿ ಹೊಡೀರಿ ಅಂತ ಹೇಳಿ. ಸೊ ಅದು ಬಹಳ ತಪ್ಪು ಅವ್ರು ಮಾಡ್ತಾ ಇರೋದು. ಅಲ್ಲಿ ಏನು ಕಲ್ತಿದ್ದಾರೆ, ಅಲ್ಲಿ ಕಲ್ತಿರೋದನ್ನ ಅವರು ಇಲ್ಲಿ ಯಾರು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋತಾ ಇಲ್ಲ. ಐ ಕ್ಯಾನ್ ಡೈರೆಕ್ಟ್ಲಿ ಟೆಲ್. ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಏನಿದೆ ಅದನ್ನೋದೇ ತಪ್ಪು. ಆ್ಯಕ್ಚುಲಿ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ಗೆ ಬರಲೇಬಾರ್ದು. ನೇರವಾಗಿಯೇ ಅದನ್ನೇ ಹೇಳಿದ್ದು ನಾವು ಹಿಂದೆ ಮಾತಾಡ್ತಿದ್ನಲ್ಲ, ಕನ್ಸರ್ವ್ಡ್ ಅಗ್ರಿಕಲ್ಚರ್ಗೆ ಹೋಗಬೇಕು. ಈಗ ಬಯೋಲಾಜಿಕಲ್ ಕಂಟ್ರೋಲ್ ಅಂತ ಬಂದರೆ ಮುಖ್ಯವಾಗಿ 3 ಥರ ಬಯೋಲಾಜಿಕಲ್ ಕಂಟ್ರೋಲ್, ಜೈವಿಕ ನಿಯಂತ್ರಣ ಅಂತ ಬರೋದಾದರೆ, ಯಾವುದೇ ಒಂದು ಇನ್ಸೆಕ್ಟ್ ಪೆಸ್ಟ್ ಮ್ಯಾನೇಜ್ಮೆಂಟಲ್ಲಿ ಹೋಗೋದಾದರೆ ಮುಖ್ಯವಾಗಿ ಒಂದು ಕನ್ಸರ್ವೇಟಿವ್ ಅಪ್ರೋಚು. ಈಗ ನಾನು ಇಲ್ಲಿ ಹೇಗೆ ಇದು ಮಾಡ್ತೀನಿ, ಇಲ್ಲಿ ಸಾಕಷ್ಟು ಪ್ರಿಡೇಟರಿ ಇನ್ಸೆಕ್ಟ್ಸ್ಗಳು ಇಲ್ಲಿ ಉತ್ಪತ್ತಿಯಾಗಿದ್ದಾವೆ. ಇವುಗಳು ಅಲ್ಲಿ ಮೈಗ್ರೇಟ್ ಆಗಿ ಅಲ್ಲಿ ಬೀಳುವಂತಹ ಕೀಟಗಳನ್ನ ಭಕ್ಷಣೆ ಮಾಡಿ ಒಂದು ಸಮತೋಲನವನ್ನು ಕಾಪಾಡ್ತವೆ. ಸೊ ಅದು ಕನ್ಸರ್ವೇಷನ್ನು. ಮತ್ತು ಆ ರೈತರು ಸಹ ಒಂದು ಏನು ಬದುನಲ್ಲಿ ಒಂದು ಈ ಲೇಡಿ ಬರ್ಡ್ ಬೀಟಲ್ ಇರ್ಬೋದು ಅಥವಾ ಒಂದಷ್ಟು ಪ್ರಿಡೇಟರ್ಸ್ಗಳನ್ನ ಆಹ್ವಾನ ಮಾಡ್ಕೊಳ್ಳುವಂತಹ ಒಂದು ಹೂವಿನ ಒಂದು ಮಾಡ್ಕೊಳ್ಳುವಂಥ ಶ್ರಮವನ್ನು ಹಾಕಬೇಕು. ಹಾಗಾಗಿನೇ ಈ ಸಾವಯವ ಅನ್ನೋದು ಒಂದು ಸ್ಮಾರ್ಟ್ ವರ್ಕ್ ಮಾಡಿದ್ರೆ ಆಗೋದಿಲ್ಲ. ಇಲ್ಲಿ ಶ್ರಮವನ್ನು ಹೆಚ್ಚಿಗೆ ಹಾಕಲೇಬೇಕು ಸಾವಯವ ಕೃಷಿಯಲ್ಲಿ. ಸೊ ಇಲ್ಲಿ ಈಗ ನಮ್ಮ ಟೆಕ್ಕಿಗಳು ಅಥವಾ ನಮ್ಮ ಇದರಲ್ಲೇ ಸಂಶೋಧನೆಯಲ್ಲಿ ಸ್ಮಾರ್ಟ್ ವರ್ಕ್ ಮಾಡೋ, ಡಾಂಕಿ ವರ್ಕ್ ಮಾಡಬೇಡ ಅಂತಿರ್ತಾರೆ. ಆದರೆ ಸಾವಯವದಲ್ಲಿ ಡಾಂಕಿ ವರ್ಕ್ ಮಾಡಿದ್ರೇ ನಮಗೆ ಇಲ್ಲಿ ನಾವು ಪರಿಸರ ಸ್ನೇಹಿಯಾಗಿ ಏನಾದರೂ ಮಾಡೋಕ್ಕೆ ಸಾಧ್ಯ. ಸೊ ಮ್ಯಾರಿಗೋಲ್ಡ್ ಹಾಕ್ಬೋದು. ಈವನ್ ಮ್ಯಾರಿಗೋಲ್ಡ್ನ ತರಕಾರಿ ಬೆಳೀತಾ ಇರೋರು ಹಾಕಿದ್ರೆ ನಿಮ್ಯಾಟೋಡ್ಸ್ ಕಂಟ್ರೋಲ್ ಆಗ್ತದೆ, ಜಂತುಗಳು. ಈಗ ಬದನೆ ಬೆಳೆಯೋದ್ರಲ್ಲಿ ಸಾಕಷ್ಟು ನಿಮ್ಯಾಟೋಡ್ ಪ್ರಾಬ್ಲಮ್ ಇದೆ. ಸೊ ಅದರಿಂದ ಬರುವಂತಹ ಬೇರಿನ ಬೆವರು, ಈ ಮ್ಯಾರಿಗೋಲ್ಡಿಂದ ಬರುವಂಥದ್ದು, ಅದು ನಿಮ್ಯಾಟಿಸೈಡಲ್ಲಿ ಇರುತ್ತೆ. ಸೊ ನಿಮ್ಯಾಟೋಡ್ಸ್ನ ಕಂಟ್ರೋಲ್ ಮಾಡ್ತವೆ. ಸೊ ಹೀಗೆ ರೈತರಿಗೆ ಒಂದು ಅರಿವನ್ನು ಮೂಡಿಸ್ಬೇಕು. ಮ್ಯಾರಿಗೋಲ್ಡ್ ಹಾಕೊಂಡ್ರೆ ಅದು ಮತ್ತು ಕಾಕಡ ಹೂವು ಅಥವಾ ಮಲ್ಲಿಗೆ ಹೂವು ಎಲ್ಲಿ ಒಂದೊಂದು ಬಾರ್ಡ್ರಲ್ಲಿ ಒಂದೊಂದು ಹಚ್ಕೊಂಡು ಹೋದ್ರೆ ಸಾಕು. ಸೊ ಈ ಲೇಡಿ ಬರ್ಡ್ ಬೀಟಲ್ ಇಂಥವುಗಳನ್ನೆಲ್ಲ ಆಹ್ವಾನ ಮಾಡ್ತವೆ. ಅವುಗಳಿದ್ದಾಗ ಸೊ ಇವುಗಳನ್ನು ಹಾಗೆ ಹತೋಟಿಯಾಗಿ ತರ್ತವೆ. ಅದು ಕನ್ಸರ್ವೇಟಿವ್ ಅಪ್ರೋಚ್ ಇದೆಲ್ಲ. ಸೊ ಇನ್ನೊಂದಿದೆ ಆಗ್ಮೆಂಟೇಟಿವ್ ಅಪ್ರೋಚು ಅಂತೇಳಿ. ಸೊ ನೀವು ಟ್ರೈಕೋಗ್ರಾಮ ಅಂತ ಕೇಳಿರ್ಬೋದು. ಸೊ ಇವನ್ ಅದನ್ನು ಕೂಡ ರೆಕಮೆಂಡ್ ಮಾಡೋರಿಲ್ಲ. ಆ ಕಾರ್ಡ್ಗಳನ್ನ ಟ್ರೈಕೋಗ್ರಾಮ ಅನ್ನೋದು ಅದು ಲಾರ್ವಲ್ ಪ್ಯಾರಾಸಿಟಾಯ್ಡ್ ಅದು. ಸೊ ಅದು ಏನು ಆ ತತ್ತಿ ಕಾರ್ಡ್ನ ಕೊಡ್ತಾರೆ, ಅದನ್ನು ನಾವು ತೊಗೊಂಬಂದು ಎಕರೆಗೆ ಇಂತಿಷ್ಟು 1 ಅಥವಾ 2 ಕಾರ್ಡ್ಗಳನ್ನ ಕಟ್ಟಬೇಕು. ಅದರಿಂದ ಹೊರದು ಬಂದಂಥ ಪ್ಯಾರಾಸಿಟಾಯ್ಡು, ಟ್ರೈಕೋಗ್ರಾಮ ಅನ್ನೋದು ಪ್ಯಾರಾಸಿಟಾಯ್ಡು, ಅದು ಈ ಸ್ಟೆಮ್ ಬೋರರ್ ಮೊಟ್ಟೆಗೆ ಹೋಗಿ ಅಲ್ಲಿ ಅದು ತತ್ತಿಯನ್ನು ಇಟ್ಟು ಆ ಮೊಟ್ಟೆ ಅಲ್ಲಿ ಮರಿಯಾಗಿ ಆ ಮರಿಯನ್ನು ತಿನ್ಕೊಂಡು ಏನು ಸ್ಟೆಮ್ ಬೋರರ್ ಮರಿಯನ್ನು ತಿನ್ಕೊಂಡು ಇನ್ಸೈಡ್ ಔಟ್ ಬರುತ್ತೆ ಅದು. ಸೊ ಈ ಥರ ಲಾರ್ವಲ್ ಪ್ಯಾರಾಸಿಟಾಯ್ಡ್. ಸೊ ಇದನ್ನು ಆಗ್ಮೆಂಟೇಟಿವ್ ಆಸ್ ದ ನೇಮ್ ಸಜೆಸ್ಟ್. ಇಲ್ಲಿ ನಾವು ಏನು ಪರ್ಸನಲ್ ಆಗಿ ಇದನ್ನು ಬೂಸ್ಟ್ ಮಾಡ್ತಾ ಇದ್ದೀವಿ. ಸೊ ಇಂಥ ಅಪ್ರೋಚ್ಗಳೆಲ್ಲೂ ನಡೀತಾ ಇಲ್ಲ ನಮ್ಮ ಯೂನಿವರ್ಸಿಟಿಗಳಲ್ಲಿರ್ಬೋದು, KVKಗಳಿರ್ಬೋದು. ಡೈರೆಕ್ಟಾಗಿ ರಾಸಾಯನಿಕಕ್ಕೆ ಅವರು ಪ್ರಮೋಟ್ ಮಾಡ್ತಾರೆ. ಸೊ ಇನ್ನೊಂದು ಕ್ಲಾಸಿಕಲ್ಲು ಅದೇನು ಅಂತ ಇಂಪಾರ್ಟೆನ್ಸ್ ಇಲ್ಲ. ಅಂದರೆ ಆ ಪೆಸ್ಟು ಯಾವ ದೇಶದಲ್ಲಿ ಅಥವಾ ಯಾವ ರೀಜನಲ್ಲಿ ಅದು ಕಾಣಿಸ್ಕೊಂತೋ, ಅದು ಕಾಣಿಸ್ಕೊಂಡು ಆ ಪೆಸ್ಟ್ ಕಾಣಿಸ್ಕೊಂಡಿದೆ ಅಂದರೆ ಅದಕ್ಕೆ ಒಂದು ನ್ಯಾಚುರಲ್ ಎನಿಮಿ ಅಲ್ಲೇ ಉಂಡ್ಕೊಂಡಿರುತ್ತೆ. ಅದನ್ನ ಐಡೆಂಟಿಫೈ ಮಾಡಿ ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ಳುವಂಥದ್ದು. ನಿಮಗೆ ಅಲ್ಲೇ ಗೊತ್ತಾಗೋಗುತ್ತೆ ನಮಗೆ ಅಲ್ಲೊಂದು ಪೆಸ್ಟ್ ಇದೆ ಅಂತಂದ್ರೆ ಅದಕ್ಕೊಂದು ಆಪೋಸಿಟ್ ಇನ್ನೊಂದೇನೋ ಪ್ರಕೃತಿಯಲ್ಲಿ ಇದೆ ಅಂತೇಳಿ. ಸೊ ಇದೆಲ್ಲ ಇದ್ಮೇಲೆ ನಾವು ರಾಸಾಯನಿಕವನ್ನು ಸಿಂಪಡಣೆ ಮಾಡುವಂಥ ಅವಶ್ಯಕತೆನೇ ಇಲ್ಲ. ಸೊ ಆದ್ರೂ ಅರಿವನ್ನು ಮೂಡಿಸೋದ್ರಲ್ಲಿ ನಮ್ಮ ಕೃಷಿ ಇಲಾಖೆ ಏನಿದೆ ಅಥವಾ ಕೃಷಿ ವಿಜ್ಞಾನಿಗಳೇನಿದ್ದಾರೆ ಅವರು ಇಚ್ಛಾಶಕ್ತಿ ಇಲ್ಲ ಅಥವಾ ಅವ್ರಿಗೆ ಆಸಕ್ತಿ ಇಲ್ಲ. ಸೊ ಇವುಗಳನ್ನು ಮಾಡಿದರೆ ನಾವೆಲ್ಲ ವಿಷಮುಕ್ತ ಆಹಾರವನ್ನು ಸೇವಿಸ್ಬೋದು. ಇವನ್ ರೈತರ ಆರೋಗ್ಯ ಎಷ್ಟೊಂದು ಹಾಳಾಗ್ತಾ ಇದೆ. ಇವನ್ ಅದ್ರ ಈ ರಿಪೋರ್ಟ್ಗಳು ಬರ್ತಾ ಇಲ್ಲ. ಅದನ್ನು ಸಿಂಪಡಣೆ ಮಾಡ್ತಾರಲ್ಲ, ಅವರಿಗೆ ಸ್ಟೊಮಕ್ ಪೈನು, ತಲೆನೋವು ಬರುವಂಥದ್ದು ಅಥವಾ ಇನ್ನೊಂದೇನೋ ಪ್ರಾಬ್ಲಮ್, ಉಸಿರಾಟದ ಪ್ರಾಬ್ಲಮ್ ಆಗುವಂಥದ್ದು, ಇವೆಲ್ಲ ಮೈಲ್ಡಾಗಿ ಆಗ್ತಾ ಇದೆ ಒಂದಷ್ಟು ಜನಕ್ಕೆ. ಯಾಕೆಂದರೆ ಸ್ವಲ್ಪ ರೆಸಿಲಿಯನ್ಸ್ ಇರ್ಬೋದು. ಅದು ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಟು ಇಂಡಿವಿಜುವಲ್. ಅದು ಹೆಚ್ಚಾಗಿ ರಿಪೋರ್ಟ್ ಆಗ್ತಾ ಇಲ್ಲ. ಆ ರೈತರ ಆರೋಗ್ಯ ಹಾಳಾಗ್ತಾ ಇದೆ, ಇವನ್ ಕನ್ಸ್ಯೂಮರ್ಸ್ ಆರೋಗ್ಯನೂ ಕೂಡ ಹಾಳಾಗ್ತಾ ಇದೆ.
ಜೊತೆಗೆ ಪರಿಸರ ಕೂಡ ನಾವು ನಾಶ ನಾಶ ಮಾಡ್ತಾ ಮಾಡ್ತಾ ಇದ್ದೀವಿ. ಸೊ ಎಚ್ಚೆತ್ಕೋಬೇಕು ಸರ್ಕಾರ, ಕೃಷಿ ಇಲಾಖೆ ಮತ್ತು ಕೃಷಿ ವಿಜ್ಞಾನಿಗಳು, ಎಕ್ಸ್ಟೆನ್ಷನ್ ವರ್ಕರ್ಸ್ ಅಂತ ಇರ್ತಾರೆ. ಸೊ ಅವರು ಇಚ್ಛಾಶಕ್ತಿಯಿಂದ ಬಹಳ ಎಫರ್ಟ್ ಹಾಕಿ ಶ್ರಮ ಹಾಕಿ ರೈತರನ್ನ ಮನವೊಲಿಸ್ಬೇಕು. ಮತ್ತು ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಇಷ್ಟೆಲ್ಲ ಅರಿವನ್ನು ಮೂಡಿಸಿದ್ರು ಕೂಡ ಫೈನಲ್ ಆಗಿ ಕೃಷಿಯನ್ನು ಮಾಡೋದು ರೈತನೇ. ಆ ರೈತನಿಗೆ ಸಂವೇದನಾಶೀಲತೆ ಇರಬೇಕು. ನಾನು ಬೆಳೀತಾ ಇರುವಂಥ ಆಹಾರ, ನಾನು ಜನಗಳಿಗೆ ಉಣಬಡಿಸ್ತಾ ಇರೋದು ಏನು ಕೊಡ್ತಾ ಇದ್ದೀನಿ ನಾನು, ವಿಷಮುಕ್ತ ಆಹಾರನ ಅಥವಾ ವಿಷಯುಕ್ತ ಆಹಾರನ, ಇದು ವಿಷಮುಕ್ತ ಆಹಾರನ ಕೊಡಬೇಕು, ಈ ರೀತಿ ವಿಷ ಸಿಂಪಡಣೆ ಮಾಡಿ ಕೊಡಬಾರ್ದು ಅಂತ ಹೇಳಿ ಈಗ ಲಾಸ್ಟ್ ವೀಕು ಎಲ್ಲ ದೊಡ್ಡ ತರಕಾರಿ ಇದು ಲೆಡ್, ಅದು ಬೆಂಗಳೂರಿನ ತ್ಯಾಜ್ಯ ಸೀವೇಜ್ ವಾಟರ್ ಅನ್ಟ್ರೀಟೆಡ್ ವಾಟರಿಂದ ಬಂದಿದೆಯೋ ಅಥವಾ ಇದರಿಂದ ಬಂದಿದೆಯೋ ಅನ್ನೋದು ಗೊತ್ತಿಲ್ಲ. ಬಟ್ ಈಗ ನಮ್ಮ ಪರಿಚಯದವರೊಬ್ಬರು ಅಲ್ಲಿ ಬೆಂಡೆ ಬೆಳೆದಿದ್ರು, ಅವರು ಅಲ್ಲಿ ಸ್ಪ್ರೇ ಮಾಡ್ತಾಯಿದ್ರು. ನಾನು ಅಲ್ಲಿ ಆ ಬಾಟಲ್ ತೊಗೊಂಡು ನೋಡಿದೆ, ಬೆಂಡೆಗೆ ಏನೋ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡ್ತಾಯಿದ್ರು, ಎಲ್ಲೂ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ ಮೆನ್ಷನ್ ಆಗಿಲ್ಲ. ಆ ಇಡೀ ಬಾಟಲ್ನ ಹಿಂದ್ಗಡೆ ಮುಂದ್ಗಡೆ ಎಲ್ಲ ತಿರುಗಿ ನೋಡಿದೆ, ಆಕ್ಟಿವ್ ಇಂಗ್ರೀಡಿಯೆಂಟೇ ಮೆನ್ಷನ್ ಆಗಿಲ್ಲ. ಅಲ್ಲಿ ಏನ್ ಹಾಕಿದ್ದಾರೆ, ಕೆಮಿಕಲ್ ಏನದು, ಕೆಮಿಕಲ್ ಅದು, ಓಕೆ, ಕೆಮಿಕಲ್ ಸ್ಪ್ರೇ ಮಾಡ್ತಾ ಇದ್ರು. ಬಟ್ ಕೆಮಿಕಲ್ ಮೇಲ್ಗಡೆ ಏನು ಅದು ಕಂಪನಿ ಏನೋ ಬ್ರ್ಯಾಂಡ್ ಹೆಸರಿದೆ, ಏನೋ ಒಂದಷ್ಟು ಇನ್ಫಾರ್ಮೇಶನ್ ಇದೆ, ಬಟ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಎಲ್ಲೂ ಮೆನ್ಷನ್ ಆಗಿಲ್ಲ ಅದ್ರ ಮೇಲೆ. ಆ ಬ್ರ್ಯಾಂಡ್ ನೇಮ್ ಇದೆ. ಸೊ ಅದರಲ್ಲಿ ಏನಾದ್ರೂ ಹಾಕಿರ್ಬೋದಲ್ವಾ, ಅದರಲ್ಲಿ ಹೆವಿ ಮೆಟಲ್ಸ್ ಇಂಥವು ಹಾಕೋದ್ರಿಂದನೇ ಅವುಗಳು ಸಾಯ್ತಾ ಇರೋದು. ಸೊ ಈ ಥರ ಸ್ಪ್ರೇ ಮಾಡಿ ಇವನ್ ಅವ್ರಿಗೆ ಅರಿವಿರಬೇಕು, ಈ ಅಧಿಕಾರಿಗಳಿಗೆ, ಅದನ್ನು ರೆಕಮೆಂಡ್ ಮಾಡ್ತಾ ಇರೋರಿಗೆ ಸಬ್ಸಿಡಿ ರೇಟಲ್ಲಿ ಕೊಡ್ತಾ ಇರೋದು ಕ್ಲೋರೋಫೈರಿಫಾಸ್ನ. ಸೊ ಇವುಗಳನ್ನು ಹಾಕಿದಷ್ಟು ಅವುಗಳು ರೆಸಿಸ್ಟೆನ್ಸ್ ಬೆಳೆಸ್ಕೋತವೆ. ಅವು ರೆಸಿಸ್ಟೆನ್ಸ್ ಬೆಳೆಸ್ಕೊಂಡ್ರೆ ಇವತ್ತು ಈ ಹಿಂದೆ ಎಲ್ಲ ಬರೀ 1 ಲೀಟ್ರಿಗೆ 1 ml ಹಾಕೊಂಡು ಹೊಡಿತಿದ್ರು ಆ ರಾಸಾಯನಿಕವನ್ನು. ಇವತ್ತು 5 ml 10 ml ಹಾಕೊಂಡು ಹೊಡಿತಾ ಇದ್ದಾರೆ. ಸೊ ಡೋಸೇಜ್ ಜಾಸ್ತಿ ಆಯಿತು. ಸೊ ಹಾಗೆ ಆದರೂ ರೆಸಿಡ್ಯೂ ಕೂಡ ನಮ್ಮ ಆಹಾರದಲ್ಲಿ ಜಾಸ್ತಿ ಬರ್ತಾ ಇದೆ. ಇವತ್ತು ಎಲ್ಲ ಯುರೋಪಿಯನ್ ಕಂಟ್ರಿಗಳು ನಮ್ಮ ದೇಶದಿಂದ ಹೋಗ್ತಾ ಇದ್ದಂಥ ಮೆಣಸಿನಕಾಯಿನ ಬ್ಯಾನ್ ಮಾಡಿದ್ದಾರೆ, ಯುರೋಪಿಯನ್ ಕಂಟ್ರೀಸ್ಗಳು. ಇದು ನಿಮಗೆ ರೆಸಿಡ್ಯೂಸ್ ಇದೆ ಅಂತ ಹೇಳಿ. ನಮ್ಮ ದೇಶದಲ್ಲಿ ಯಾವ ರೆಗ್ಯುಲೇಷನ್ ಇದೆ? ಸೊ ಅವೆಲ್ಲ ಮಾರಾಟ ಆಗ್ತಾ ಇದ್ದಾವೆ. ಯಾರು ಅದ್ರ ಬಗ್ಗೆ ಕನ್ಸರ್ನ್ ಇಲ್ಲ, ಅದನ್ನ ಕ್ವಶನ್ ಮಾಡೋರಿಲ್ಲ. ಸೊ ಹಾಗಾಗಿ ಇಲ್ಲಿ ಅರಿವನ್ನ ಮೂಡಿಸೋದ್ರ ಜೊತೆಗೆ ಪ್ರತಿಯೊಬ್ಬ ರೈತನಿಗೂ ಒಂದು ಸಂವೇದನಾಶೀಲತೆ ಅಥವಾ ಸೂಕ್ಷ್ಮತೆ ಬರಬೇಕು. ಅದು ನಾನು ರಾಸಾಯನಿಕವನ್ನು ಸಿಂಪಡಣೆ ಮಾಡಬಾರ್ದು ಅಂತೇಳಿ, ಯಾಕೆಂದರೆ ಅಲ್ಟಿಮೇಟ್ಲಿ ಕೃಷಿಯನ್ನು ಮಾಡೋದೇ ಅವರು. ಸೊ ಹಾಗಾಗಿ ರೈತರು ಕೂಡ ಎಚ್ಚೆತ್ಕೋಬೇಕು. ಸಾಕಷ್ಟು ಅಪ್ರೋಚಸ್ಗಳಿದ್ದಾವೆ. ಈಗ ನಾನು ಹೇಳೋದ್ನಲ್ಲ, ಮ್ಯಾರಿಗೋಲ್ಡ್ ಹಾಕೊಂಡ್ರೆ ಬಾರ್ಡರ್ ಸುತ್ತ ಹಾಕೊಂಡ್ರೆ ನಿಮ್ಯಾಟಿಸೈಡ್ ಹಾಕುವಂಥ ಅವಶ್ಯಕತೆ ಇಲ್ಲ. ಮತ್ತು ಇನ್ನೊಂದು ಲಾಸ್ಟಲ್ಲಿ ಹೇಳ್ಬಿಡ್ತೀನಿ, ಇವನ್ ಜಾಸ್ತಿ ಆಗ್ತದೆ. ಇವನ್ ಒಂದಷ್ಟು ಜಾಗನ ರೈತರು ಏನು ಮಾಡ್ಕೋಬೋದು, ತರಕಾರಿ ಬೆಳೀತಾ ಇರೋರು ಒಂದು ಈ ಕರಿಬೇವು ಬರ್ತದಲ್ಲ, ಈ ಕರಿಬೇವು ಮತ್ತು ಈ ಕಾಕಡ, ಮಲ್ಲಿಗೆ ಹೂವು ಅಂತ ಒಂದೊಂದು ಬದುನಲ್ಲಿ, ಈಗ 10 ಕುಂಟೆನೇ ಇರಲಿ, ಅರ್ಧ ಎಕರೆನೇ ಇರಲಿ, ಒಂದೊಂದಷ್ಟು ಜಾಗನ ಅನ್ಟಚ್ ಅವನ್ನ ಹಾಕಿಬಿಟ್ಟು ಆ ಜಾಗದಲ್ಲಿ ಏನು ಕಳೆನಾಶಕ ಹೊಡೆಯುವಂಥದ್ದು ಅಥವಾ ಮಣ್ಣು ಕೆದಕಿ ಬಿಡುವಂಥದ್ದು ಏನೂ ಮಾಡೋದಕ್ಕೆ ಹೋಗಬಾರ್ದು. ಜಸ್ಟ್ ಒಂದು ಬೇಸಿನ್ ಮಾಡಿ ಬಿಡಬೇಕು. ಇನ್ನು ಮಿಕ್ಕಿದ್ದ ಜಾಗವೆಲ್ಲ ಏನು ಕಳೆ ಬರುತ್ತೆ ಅದನ್ನು ಕೂದಲು ತಗೊಂಡು ಅಲ್ಲೇ ಹಾಕ್ಬಿಡ್ಬೇಕು. ಅಷ್ಟೇ ಸಾಕು. ಅಲ್ಲೇ ಸಾಕಷ್ಟು ಅದೇ ಒಂದು ಅರಣ್ಯ ಕೃಷಿಯ ಒಂದು ಪದ್ಧತಿ ಥರ ಫಾಲೋ ಮಾಡ್ದಂಗೆ ಆಗ್ತದೆ. ಅಲ್ಲೇ ಸಾಕಷ್ಟು ಸ್ಪೈಡರ್ಗಳು ಬರ್ತವೆ, ಬೇರೆ ಪ್ರಿಡೇಟರಿ ಅಥವಾ ಪ್ಯಾರಾಸಿಟಿಕ್ ವ್ಯಾಸ್ಪ್ಗಳು ಡೆವಲಪ್ ಆಗ್ತವೆ. ಯಾಕೆಂದರೆ ಈ ಹೂಗಳಿಂದೆಲ್ಲ ಮಕರಂದ ಇರೋದಕ್ಕೆ ಅವು ಬರುವಂಥವು. ನಾವು ಒಂದು ಹ್ಯಾಬಿಟ್ಯಾಟ್ನ ಕಲ್ಪಿಸ್ಕೊಟ್ರೆ ನಮ್ಮ ಜಮೀನಿನ ಸುತ್ತ, ಸೊ ಸಾಕಷ್ಟು ಈ ಕೀಟಬಾಧೆ ಏನು ಬರ್ತವೆ ನ್ಯಾಚುರಲ್ ಆಗಿ, ಆ ರೀತಿ ಸಂರಕ್ಷಣೆ ಕೃಷಿ ಪದ್ಧತಿ ಮೂಲಕನೇ, ಕನ್ಸರ್ವ್ಡ್ ಅಪ್ರೋಚಿಂದನೇ ನಾವು ಇದು ಮಾಡ್ಬೋದು. ಇವನ್ ಆಗ್ಮೆಂಟೇಟಿವ್ ಮಾಡ್ತೀವಿ ಅಂತಂದ್ರೆ, ಈಗ ಉದಾಹರಣೆಗೆ ಈಗ ಇಲ್ಲಿ ನೀವು ಇದನ್ನು ಕೇಳಿದ್ದೀರಾ, ಗೋನಿಯೋಜಸ್ ನೆಫ್ಯಾಂಟಿಡಿಸ್ ಅಂದ್ಬಿಟ್ಟು ಬಿಡಿಸ್ಕೊತಾರೆ ಈ ಬ್ಲ್ಯಾಕ್ ಹೆಡೆಡ್ ಕ್ಯಾಟರ್ಪಿಲ್ಲರ್ಗೆ. ಕೋಕೋನಟ್ ಅಲ್ಲಿ ಗೋನಿಯೋಜಸ್ ಅಂತೇಳಿ, ಅದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಸಿಗ್ತದೆ, ಕೇಳಿ. ಗೋನಿಯೋಜಸ್ ಇರುವೆಗಳ ಥರ ಇರ್ತದೆ ಅದು. ಆ ಗೋನಿಯೋಜಸ್ ನೆಫ್ಯಾಂಟಿಡಿಸ್ ಇರುವೆಗಳನ್ನ ಬಿಡಿಸ್ಕೊಂಡ್ರೂ ಸಹ ಆ ತೋಟದಲ್ಲಿ ಆ ಬ್ಲ್ಯಾಕ್ ಹೆಡೆಡ್ ಕ್ಯಾಟರ್ಪಿಲ್ಲರ್ ಹತೋಟಿಗೆ ಬಂದಿಲ್ಲ. ಏನಕ್ಕೆ ಬರೋದಿಲ್ಲ ಅಂತಂದರೆ, ಆ ಗೋನಿಯೋಜಸ್ಸು ಅದು ಒಂದು ಪ್ಯಾರಾಸಿಟಿಕ್ ಲಾರ್ವಲ್ ಪ್ಯಾರಾಸೈಟ್. ಅದು ಇದಕ್ಕೆ ಹೋಗ್ಬಿಟ್ಟು ಈ ಬ್ಲ್ಯಾಕ್ ಹೆಡೆಡ್ ಕ್ಯಾಟರ್ಪಿಲ್ಲರ್, ಆ ಲಾರ್ವಾ ಈ ಗರಿ ಕೆಳಭಾಗದಲ್ಲಿ ತಿಂತಾ ಇರ್ತದೆ.
ಈ ಗೋನಿಯೋಜಸ್ ಹೋಗ್ಬಿಟ್ಟು ಅದಕ್ಕೆ ಮೊಟ್ಟೆ ಇಡೋದು. ಅದಕ್ಕೆ ಮೊಟ್ಟೆ ಇಟ್ಟು ಆ ಮೊಟ್ಟೆ ಅಲ್ಲಿ ಆ ಲಾರ್ವಾದಲ್ಲಿ ಮರಿಯಾಗಿ ಬಂದು ಅದನ್ನ ತಿಂದು ಆ ಲಾರ್ವಾ ಮತ್ತೆ ಸಂತತಿಯನ್ನ ನಾಶ ಮಾಡುವಂಥದ್ದು. ಈ ಗೋನಿಯೋಜಸ್ ಅದಕ್ಕೆ ಮೊಟ್ಟೆ ಇಡುವಂಥದ್ದು ಅದರ ಜೀವಿತಾವಧಿಯಲ್ಲಿ ಕೇವಲ 3 ರಿಂದ 4 ಬಾರಿ. ಅದು ಒಂದು ಸರಿ ಮೊಟ್ಟೆ ಇಟ್ಟರೆ ಅದಕ್ಕೆ 3 ರಿಂದ 4 ದಿವಸ ಅಥವಾ 5 ದಿವಸ ಗ್ಯಾಪ್ ಬೇಕಾಗುತ್ತೆ ಇನ್ನೊಂದು ಸರಿ ಮೊಟ್ಟೆ ಇಡೋದಕ್ಕೆ ಹೋಗಿ. ಅದು ಒಂದ್ಸರಿ ಇಡೋದು ಒಂದು ಲಾರ್ವಾಗಷ್ಟೇ. ಇಲ್ಲಿ ಗರಿಯಲ್ಲಿ ಸಾಕಷ್ಟು ಲಾರ್ವಾಗಳು ಕೂತ್ಕೊಂಡು ತಿಂತಿರ್ತವೆ, ಕ್ಯಾಟ್ರಪಿಲ್ಲರ್ಗಳು. ಅಲ್ಲಿ ಗರ್ಭ ಧರಿಸಿದಂತಹ ಗೋನಿಯೋಜಸ್ನ ನಾವು ಬಿಡಿಸ್ಕೊಂಡಿರ್ತೀವಿ. ಸೊ ಅವೆಲ್ಲವೂ ತಗೊಂಡು ಒಂದೊಂದಕ್ಕೂ ಇಟ್ಟಿರ್ತವೆ. ಇನ್ನೊಂದು ಸರಿ ಮೊಟ್ಟೆ ಇಡೋಕ್ಕೆ 4 ರಿಂದ 5 ದಿವಸ ಬೇಕಾಗ್ತದೆ. ಅಲ್ಲಿವರೆಗೆ ಅವು ಹೇಗೆ, ಈಗ ನಾವು ತೋಟವನ್ನೆಲ್ಲ ಉಳುಮೆ ಮಾಡಿಬಿಟ್ವಿ ಅಂತ ಇಟ್ಕೊಳ್ಳಿ, ಅವುಗಳಿಗೆ ಯಾವುದೇ ಒಂದು ಮಕರಂದದ ಒಂದು ಮೂಲ ಇಲ್ಲ, ನೆಕ್ಟರ್ ಸೋರ್ಸ್ ಇಲ್ಲ ಅಂತಂದರೆ ಅವುಗಳು ಹೇಗೆ ಬದುಕುಳಿಬೇಕು? ಸೊ ಹಾಗಾಗಿ ಆಗ್ಮೆಂಟೇಟಿವ್ ಅಲ್ಲೂ ಕೂಡ ಬಿಡಿಸ್ಕೊಂಡವ್ರು ಎಷ್ಟೋ, ನಾನು 1-2 ವಿಡಿಯೋದಲ್ಲೇ ನೋಡಿದ್ದೆ, ಅವ್ರದ್ದು ಸಂಪೂರ್ಣವಾಗಿ ಉಳುಮೆ ಮಾಡಿ ಆಮೇಲೆ ಈ ಗರಿಗಳನ್ನೆಲ್ಲ ಸುಡಿ ಅಂತ ಹೇಳಿದ್ದಾರೆ ಕೃಷಿ ಇಲಾಖೆಯವರು, ತೋಟಗಾರಿಕೆ ಇಲಾಖೆಯವರು. ನೀವು ಯಾವ್ಯಾವ ಗರಿಗಳು ಬಾಧೆಗೆ ಒಳಗಾಗಿದ್ದಾವೆ, ಬ್ಲ್ಯಾಕ್ ಹೆಡೆಡ್ ಕ್ಯಾಟ್ರಪಿಲ್ಲರು, ಅವುಗಳನ್ನೆಲ್ಲ ಸುಟ್ಬಿಡಿ ಅಂತ ಹೇಳಿದ್ದಾರೆ. ಅವರು ಅದನ್ನೆಲ್ಲ ಇಡೀ ಮರದ ಸುತ್ತನೂ ಒಂದಷ್ಟು ಗರಿಗಳನ್ನ ತೆಗೆದು ಸುಟ್ಟಿದ್ದಾರೆ. ಇಡೀ ತೋಟ ಎಲ್ಲ ಒಳ್ಳೆ ಬೆಂಗಾಡ್ ಥರ ಕಾಣಿಸ್ತಾ ಇದೆ. ಸೊ ಅಲ್ಲಿ ಯಾವುದೇ ಒಂದು ಪ್ಯಾರಾಸಿಟಿಕ್ ವ್ಯಾಸ್ಪು ಬದುಕುಳಿಯುವಂತಹ ಒಂದು ಆವಾಸ ಸ್ಥಾನನೇ ಕಲ್ಪಿಸಿಕೊಟ್ಟಿಲ್ಲ. ಹೇಗೆ ಮತ್ತೆ ಕಂಟ್ರೋಲ್ ಆಗ್ತದೆ ಬ್ಲ್ಯಾಕ್ ಹೆಡೆಡ್ ಕ್ಯಾಟ್ರಪಿಲ್ಲರ್? ಹೀಗೆ ನೀವು ಆಗ್ಲೇ ಹೇಳಿದಾಗೆ ನಾನು ಇಲ್ಲಿ ಸಂರಕ್ಷಣಾ ಕೃಷಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರೋದಲ್ಲ, ಬಯೋಲಾಜಿಕಲ್ ಕಂಟ್ರೋಲಲ್ಲಿ ಈ ರೀತಿಯ ಅಪ್ರೋಚಸ್ಗಳಿದೆ. ಒಂದು ಕನ್ಸರ್ವೇಷನ್ ಅಪ್ರೋಚು, ಒಂದು ಆಗ್ಮೆಂಟೇಟಿವ್, ಇನ್ನೊಂದು ಕ್ಲಾಸಿಕಲ್ ಅಂದರೆ ಯಾವ ರೀಜನ್ ಅಥವಾ ಯಾವ ದೇಶದಲ್ಲಿ ಅದು ಮೊದಲು ಕಾಣಿಸ್ಕೋತೆ, ಯಾಕೆಂದರೆ ಅಲ್ಲಿಂದ ನಮಗೆ ಇಲ್ಲಿ ಬಂದಿರುತ್ತೆ ಆ ಪೀಡೆ, ಅದು ಆ ಇನ್ಸೆಕ್ಟ್ ಪೆಸ್ಟ್. ಸೊ ಅಲ್ಲಿ ಯಾವುದಕ್ಕೆ ಅದಕ್ಕೆ ವಿರುದ್ಧವಾಗಿ ಡೆವಲಪ್ ಆಗಿರುತ್ತೆ ಅದನ್ನು ಇಲ್ಲಿ ನಾವು ಇಂಪೋರ್ಟ್ ಮಾಡಿಸ್ಕೊಂಡು ಬಿಡಿಸ್ಕೊಳ್ಳೋದು. ಸೊ ಅದ್ರ ಬದಲು ಕನ್ಸರ್ವೇಷನ್ಗೆ ಹೋದರೆ ನಿಮಗೆ ಎಲ್ಲ ಥರದ ರೋಗ ಬಾಧೆ, ಕೀಟ ಬಾಧೆಗೆ ಇದು ಒಂದು ಪರಿಹಾರ. ವೀಕ್ಷಕರೇ, ವಿಡಿಯೋದ ಕೊನೆಯ ಹಂತದಲ್ಲಿದ್ದೀವಿ. ಅಲ್ಲ, ಹೆಸರು ಮರಿಲಿಲ್ಲ ಸರ್. ಏನು ಅಂತ ಹೇಳಿದ್ರೆ, ಇಷ್ಟೊಂದು ವಿಚಾರಗಳು ನಮಗೆ ಹೊರಗಡೆ ಬಂದಾಗ ಒಂದೇ ಸರಿ ಜೀರ್ಣಿಸ್ಕೊಳ್ಳೋದಕ್ಕೂ ಬಹುಶಃ ಕಷ್ಟ ಆಗ್ಬೋದು ರೈತರಿಗೆ. ಇದು ನಾವು ಪರಿಸರ ಸ್ನೇಹಿ ಕೃಷಿ ಮಾಡ್ತಿರುವಂತಹ ಗಿರಿಸರ ತೋಟದಲ್ಲಿ ನಾವು ನಡೆಸುವಂತಹ ಪಾಡ್ಕ್ಯಾಸ್ಟ್ನ ಒಂದು ವಿಸ್ತೃತವಾದಂತಹ ವಿಡಿಯೋ. ಇಲ್ಲಿ ನಾವು ಏನು ಕವರ್ ಮಾಡ್ಲಿಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ತೋಟದಲ್ಲಿ ಸೂಕ್ಷ್ಮಾಣುಜೀವಿಗಳು, ಅವುಗಳ ಪಾತ್ರ ಏನು, ಅವುಗಳನ್ನೆಲ್ಲ ನಾವು ಯಾವ ರೀತಿ ಮೇಂಟೈನ್ ಮಾಡ್ಬೋದು, ಅವಿದ್ದರೆ ನಮಗೆ ಏನಾಗುತ್ತೆ, ಹೇಗೆ ನಾವು ಇಟ್ಕೋಬೋದು, ಹೇಗೆ ಡೆವಲಪ್ ಮಾಡ್ಬೋದು, ಯಾವ ಸೂಕ್ಷ್ಮಾಣುಜೀವಿಗಳು ಯಾವ ಇದ್ರ ಮೇಲ್ಗಡೆ ಹೇಗೆ ವರ್ಕ್ ಆಗುತ್ತೆ, ಇದ್ರ ಬಗ್ಗೆ ನಾವು ಸಾಧಾರಣ ಒಂದು ಸಂಕ್ಷಿಪ್ತವಾಗಿ ಮಾತಾಡಿದ್ದೀವಿ. ಇನ್ನೂ ಹೆಚ್ಚಿನ ಕ್ವಶನ್ಗಳು ನಿಮ್ಮ ಮಧ್ಯೆ ಇರುತ್ತೆ. ಯಾಕಂತ ಹೇಳಿದ್ರೆ ಇದು ನಾವು ಜನರಲ್ ಆಗಿ ಮಾತಾಡಿದಂತಹ ವಿಚಾರಗಳು. ಈ ರೀತಿ ಜನರಲ್ ಆಗಿ ವಿಚಾರಗಳನ್ನು ಮಾತಾಡಿದಾಗ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರು ಒಂದೊಂದು ಸಮಸ್ಯೆಗಳನ್ನು ಅಥವಾ ಒಂದೊಂದು ಪರಿಹಾರಗಳು ಹುಡುಕ್ತಾ ಇರ್ತೀರ. ಬಹುಶಃ ನಾವು ಈ ಕೃಷಿಯ ವಿಚಾರಗಳು, ಕೃಷಿಯ ವಿಡಿಯೋಗಳನ್ನ ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡ್ತಿರ್ಬೇಕಾದ್ರೆ ಈ ಪಾಡ್ಕ್ಯಾಸ್ಟ್ ಅಂತ ಮಾಡಿಕೊಂಡು ಈ ರೀತಿ ವಿಚಾರಗಳನ್ನ ತಲುಪಿಸ್ಬೇಕು ಅಂತ ಮಾಡಿಕೊಂಡು ನಾವು ಯೋಚನೆ ಮಾಡಿದಾಗ ಹೀಗೆ ಹುಡುಕೊಂಡು ತಿಳಿದವ್ರ ಹತ್ರ ಹೋಗೋದು ಒಂದು ದೊಡ್ಡ ಕೆಲಸ ನಮಗೆ. ಸೊ ಹಾಗೆ ಗಿರೀಶ್ ಸರ್ ಅವರು ನಮಗೆ ಸಿಕ್ಕದಂಥದ್ದು ಎಲ್ಲ ಹಂತದಲ್ಲೂ ಈ ಒಂದು ಸೂಕ್ಷ್ಮಾಣುಜೀವಿಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳಿಗೆ ಬಹುಶಃ ನಮ್ಮಿಂದ ಉತ್ತರ ಕೊಡುವಂಥದ್ದು ಪ್ರಯತ್ನ ಮಾಡ್ತೀವಿ, ಆದರೆ ಸಾಧ್ಯವಾಗದೇ ಇರ್ಬೋದು. ಆ ಹಂತದಲ್ಲಿ ಗಿರೀಶ್ ಸರ್ ಅವರ ಪರಿಸರ ಸ್ನೇಹಿ ಕೃಷಿ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ. ನಾವಿಲ್ಲೇ ಕೊಲಾಬ್ರೇಷನ್ ಕೂಡ ಹಾಕಿರ್ತೀನಿ ನಾನು. ಸೊ ಆ ಒಂದು ಚಾನಲ್ನು ಕೂಡ ನೀವು ಫಾಲೋ ಮಾಡಿ, ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಅಲ್ಲಿ ಸಿಗುತ್ತೆ. ಅವರ ವಿಡಿಯೋಗಳಲ್ಲಿ ಈ ವಿಚಾರಗಳು ಸುಮಾರು ನಾವು ಮಾತಾಡುವಂಥ ಸುಮಾರು ವಿಚಾರಗಳು ಅಲ್ಲಿದೆ. ಅದರೊಟ್ಟಿಗೆ ಕೂಡ ಇನ್ನೂ ಯಾವ್ದಾದ್ರು ವಿಚಾರಗಳು ಬೇಕು ಅಂತ ಹೇಳಿದ್ರೆ ಅಲ್ಲಿರುತ್ತೆ. ಈ ಹಂತದಲ್ಲಿ ನಂಬರ್ ಕೊಡ್ಬೇಕಾ ನಿಮ್ದು? ಕೊಡಿ, ತೊಂದರೆ ಇಲ್ಲ. ಜೊತೆಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಗಿರೀಶ್ ಸರ್ ಅವರ ಒಂದು ನಂಬರನ್ನು ಕೂಡ ನಾವು ಹಾಕಿದ್ದೀವಿ. ಸೊ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಅವರಿಗೆ ಕರೆ ಮಾಡಿ ತೊಂದರೆ ಕೊಡಬೇಡಿ.
ಅದಷ್ಟೇ ನಾವು ಕೇಳ್ಕೊಳ್ಳೋದು. ಯಾಕಂತ ಹೇಳಿದ್ರೆ ಕರೆ ಮಾಡಿ ಅಂತ ಹೇಳಿದಾಗ ನಮಗೆ ಸುಮಾರು ಕರೆಗಳು ಒಂದೊಂದ್ಸರಿ ಬಂದ್ಬಿಡುತ್ತೆ, ರಿಸೀವ್ ಮಾಡೋಕ್ಕೂ ಕಷ್ಟ ಆಗ್ಬಿಡುತ್ತೆ. ಸೊ ಆ ಒಂದು ಹಂತದಲ್ಲಿ ತಾಳ್ಮೆ ಇರಲಿ ಅಂತ ನಾವು ಹೇಳ್ತೀವಿ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ನಾವು ನಮಗೆ ಗೊತ್ತಿರುವಂಥ ವಿಚಾರಗಳನ್ನು ಪಸರಿಸುವಂಥ ಕೆಲಸವನ್ನು ನಾವು ಮಾಡಿಕೊಡ್ತೀವಿ. ಸೊ ಇದಷ್ಟು ಇವತ್ತಿನ ವಿಡಿಯೋ. ಇನ್ನೂ ಹೆಚ್ಚಿನ ವಿಡಿಯೋಗಳು ಇನ್ನು ಮುಂದೆ ನಿಮ್ಮ ಮುಂದೆ ಬರುತ್ತೆ. ಹಾಗೆ ಈ ವಿಡಿಯೋಗೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಯಾವ್ದಾದ್ರು ಡೌಟ್ ಇದೆಯಾ ಅಥವಾ ಇನ್ನೇನಾದರೂ ಪ್ರಶ್ನೆಗಳಿತ್ತು ಅಂತ ಹೇಳಿದ್ರೆ ಕಮೆಂಟ್ ಓಪನ್ ಇದೆ, ಕಮೆಂಟ್ ಬಾಕ್ಸು. ನೀವು ಕಮೆಂಟಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಹಾಕಿ ಮುಂದಿನ ಹಂತದಲ್ಲಿ ಮತ್ತೆ ಗಿರೀಶ್ ಅವ್ರನ್ನ ನಾನು ಭೇಟಿಯಾದಾಗ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ. ಏನು ಸರ್? ಓಕೆ, ಮಾಡ್ಬೋದು. ನಾನು ಇನ್ನೊಂದ್ಸರಿ ಬಂದ್ಬಿಟ್ಟು ನಿಮಗೆ ಡಿಸ್ಟರ್ಬ್ ಓಕೆ, ತೊಂದರೆ ಇಲ್ಲ, ಬನ್ನಿ. ನನಗೂ ಈ ಪ್ರಶ್ನೆಗಳ ಮುಖ ಆ್ಯಕ್ಚುಲಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನನ್ನ ಒಂದು ಕೃಷಿಯ ಜರ್ನಿ ಶುರುವಾಗಿರೋದೇ 2019ರಿಂದ. ಆ್ಯಕ್ಚುಲಿ ಕೃಷಿಕ ಅಂತೇಳಿ ಆ್ಯಕ್ಚುಲಿ ನಾನು ಫುಲ್ ಟೈಮು ಅಲ್ಲ, ಪೂರ್ಣ ಪ್ರಮಾಣದ ಕೃಷಿಕ ಅಲ್ಲ. ನಾನು 15 ದಿವಸಕ್ಕೊಮ್ಮೆ ಅಷ್ಟೇ ಬಂದು ಮಾಡ್ತಾ ಇರೋದು. ಕಲಿಯುವಂಥದ್ದು ಬಹಳ ಇದೆ ಇದರಲ್ಲಿ. ನನಗೆ ಅದೇ ತಿಳಿದಷ್ಟು ನಾನು ಹೇಳಿದ್ದೀನಿ. ಹಾಗೆ ಒಂದೆರಡು ಪ್ರಶ್ನೆಗಳು ಇವ್ರು ಕೇಳಿದ್ರು ನನಗೆ ನಿಜವಾಗ್ಲೂ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದೆ. ಅದೇ ಹುಳಿ ಮಜ್ಜಿಗೆ ಇದ್ರ ಎಂಥದ್ದು ಕೃಪಾಮೃತ, ಗೋನಂದ ಜಲ ಅವುಗಳ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ ಅಂತ ಹೇಳಿದೆ. ಹೀಗೆ ಇವನ್ ಇಲ್ಲೂ ಕೂಡ ನಾನೇ ನನ್ನ ಇದ್ರಲ್ಲಿ ಮಾಡ್ತಾ ಇದ್ದೀನಿ ಲಿಮಿಟೇಷನಲ್ಲಿ. ನನಗೆ ಇದರಲ್ಲಿ ಇನ್ನೂ ಅನುಭವಗಳಾಗುವಂಥದ್ದು ನನಗೂ ಸಾಕಷ್ಟಿದೆ. ಅನುಭವಗಳು ಇಲ್ಲಿ ಕೆಲಸ ಮಾಡಬೇಕಾಗುವಂಥ ಅನುಭವಗಳು, ಅದರ ಜೊತೆಗೆ ಓದು. ಪ್ರತಿಯೊಬ್ಬ ರೈತರು ಕೂಡ ಇದಕ್ಕೆ ಕೃಷಿಗೆ ಸಂಬಂಧಪಟ್ಟ ನಿಮಗೆ ಎಲ್ಲೇ ಒಂದು ಒಳ್ಳೆ ಪುಸ್ತಕ ಸಿಗಲಿ, ಅದನ್ನು ಓದುವಂಥ ಹವ್ಯಾಸ ಇಟ್ಕೊಂಡ್ರೆ ನಮಗೆ ನಾವು ಈ ಮಾಡುವಂಥ ಕೃಷಿಯಲ್ಲಿ ನಾವು ಇನ್ನೂ ಹೆಚ್ಚಿನ ಒಂದು ಏನು ಎಕ್ಸ್ಪರ್ಟೈಸ್ ಕನ್ನಡದಲ್ಲಿ ಬರ್ತಾ ಇಲ್ಲ, ಒಂದು ಪರಿಣಿತಿಯನ್ನು ಹೊಂದೋದಕ್ಕೆ ಸಾಧ್ಯ. ಈಗ ಆಗಲೇ ಹೇಳಿದಾಗೆ ಅದನ್ನೇ ಫೈನಲ್ ಆಗಿ ಹೇಳೋದಾದರೆ, ನಾವು ಕೃಷಿಯಲ್ಲಿ ಮುಖ್ಯವಾಗಿ ಚಾಲೆಂಜಸ್ನ ಎದುರಿಸೋದು ಸಾವಯವದಲ್ಲಿ. ಅದೇ ಯಾವುದೇ ಕೃಷಿಯಲ್ಲಿ, ಅದು ಸಾವಯವ ಇರ್ಬೋದು, ರಾಸಾಯನಿಕದಲ್ಲಿರ್ಬೋದು, ಸವಾಲನ್ನು ಎದುರಿಸೋದು ಒಂದು ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟು, ಡಿಸೀಸ್ ಮ್ಯಾನೇಜ್ಮೆಂಟ್ ಮತ್ತು ಇನ್ಸೆಕ್ಟ್ ಪೆಸ್ಟ್ ಮ್ಯಾನೇಜ್ಮೆಂಟು. ಸೊ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟು ನಾವು ಹೊರ್ಗಡೆಯಿಂದ ತಂದು ಹಾಕಬೇಕಾಗ್ತದೆ. ಇಲ್ಲಿ ಉತ್ಪತ್ತಿ ಆಗುವಂತಹ ಸಾವಯವ ತ್ಯಾಜ್ಯದ ಮೇಲೆ ನಾವು ಅವಲಂಬನೆ ಆಗೋಕ್ಕಾಗೋದಿಲ್ಲ. ಆದರೆ ಈ ಡಿಸೀಸ್ ಮ್ಯಾನೇಜ್ಮೆಂಟು ಒಂದು ಸಾರಿ ನಾವು ಕನ್ಸರ್ವ್ಡ್ ಅಪ್ರೋಚಲ್ಲಿ ವರ್ಕ್ ಆಗೋದಿಲ್ಲ ಒಂದೊಂದು ಸಾರಿ. ಸೊ ಹೊರ್ಗಡೆಯಿಂದ ಟ್ರೈಕೋಡರ್ಮಾವನ್ನು ತಂದು ಹಾಕಬೇಕಾಗ್ತದೆ. ಬಟ್ ಈ ಉಳುಮೆ ಮಾಡ್ಕೊಳ್ಳೋದೇ ತೋಟವನ್ನು ಹಾಗೆ ಇಟ್ಕೊಂಡ್ರೆ ನನಗಂತೂ ಈ ಕೀಟ ಬಾಧೆಯನ್ನು ಆಲ್ಮೋಸ್ಟ್ ಕಂಟ್ರೋಲ್ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಬಂದಿದೆ ನನಗೆ. ಸೊ ನಾನಿಲ್ಲಿ ತೋಟದಲ್ಲಿ ಈ ಥರ ಕನ್ಸರ್ವ್ಡ್ ಅಪ್ರೋಚ್ ಹೋಗಿರೋದ್ರಿಂದ ನಾನು ಕಂಡಂತಹ ಈ ಜೀವ ವೈವಿಧ್ಯತೆ ಏನಿದೆ ಈ ಕೀಟಗಳಲ್ಲಿ, ಆಲ್ಮೋಸ್ಟ್ ನನಗೆ ಯಾವುದೇ ಸ್ಪ್ರೇ ಮಾಡದೆ ನಾವು ಹತೋಟಿಯನ್ನು ಮಾಡ್ಕೋಬೋದು ಅನ್ನೋ ಒಂದು ಆತ್ಮವಿಶ್ವಾಸ ನನಗೆ ಬರ್ತಾ ಇದೆ. ಸೊ ಹಾಗಾಗಿ ನಾನು ಹೇಳಿದ್ನಲ್ಲ ಬ್ಲ್ಯಾಕ್ ಹೆಡೆಡ್ ಕ್ಯಾಟರ್ಪಿಲ್ಲರ್ ಅಂತ ಹೇಳಿ, ಅದಕ್ಕೆ ನಾವು ಗೋನಿಯೋಜಸ್ ಒಂದೇ ಮೇಲೆ ನಾವು ಅವಲಂಬಿತವಾಗಿಲ್ಲ. ಈಗ ಅಲ್ಲಿ ನೋಡಿ, ಅಲ್ಲಿ ಕೆಂಪು ಇರುವೆ ಹೋಗ್ತಾ ಇದೆಯಲ್ಲ, ಅವು ಕೂಡ ಪ್ರೆಡೇಟರಿ. ಕೆಂಪು ಇರುವೆ, ಕಪ್ಪು ಇರುವೆ, ದಪ್ಪದು ಬರ್ತದಲ್ಲ, ಮತ್ತೆ ಇಯರ್ ವಿಗ್ಸ್ಗಳು, ಸಾಕಷ್ಟು ಪ್ರಿಡೇಟರ್ಗಳು ಇಲ್ಲಿ, ಮತ್ತೆ ಜೇಡಗಳು ಎಲ್ಲವೂ ಇಲ್ಲಿ ಇದಾಗಿ ಇಲ್ಲಿ ಬರುವಂತಹ ಕೀಟ ಬಾಧೆಯನ್ನು ಹತೋಟಿ ಮಾಡ್ತವೆ. ರೋಗ ಬಾಧೆ ಒಂದು ಸ್ವಲ್ಪ ಆಚೆ ಈಚೆ ಇದಾಗುತ್ತೆ, ಅದಕ್ಕೂ ಬೇವಿನ ಎಣ್ಣೆ ಅಥವಾ ಗೋಮೂತ್ರ ಈ ಥರದವು ಇದ್ದೇ ಇದ್ದಾವೆ. ಅಂಥವುಗಳನ್ನ ಬಳಸ್ಕೊಂಡು ನಾವು ಪರಿಸರ ಸ್ನೇಹಿಯಾಗಿ ಕೃಷಿಯನ್ನು ಮಾಡೋಣ. ಮತ್ತು ನನಗೆ ಇಂತಹ ಒಂದು ಏನೋ ಇನ್ನು ನಾನೇನಂತ ಸಾಧಕನೂ ಏನಲ್ಲ, ಈ ಥರದ್ದೊಂದು ಅವಕಾಶ ಕೊಟ್ಟಂತಹ ವಿಶ್ವಾಸ್ ಪಾಲನವ್ರಿಗೂ ನನ್ನ ವಂದನೆಗಳು, ಧನ್ಯವಾದಗಳು. ಯಾರು ಸಾಧಕರಲ್ಲ ಸರ್. ಹೌದು, ನಾವೇನು ಯಾರು ಸಾಧಕರಲ್ಲ. ನಮ್ಗೆ ಇದರಲ್ಲಿ ಆಸೆ ಇದೆ, ಇಲ್ಲಿ ಬಂದ್ ಮಾಡ್ಬೇಕು ಅಂತ ಹೇಳಿ ಬಂದ್ ಮಾಡಿ. ಯಾರು ಸಾಧಕರಲ್ಲ. ಬಟ್ ನಮ್ಮನ್ನ ಯಾರೋ ಹಿಂಬಾಲಿಸ್ತಿದ್ದಾರೆ ಅಂತ ಹೇಳಿದಾಗ, ಮತ್ತೆ ನನಗೂ ಒಂದು ನೀವು ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದೀರಾ, ನಾನು ಯೂಟ್ಯೂಬ್ ಚಾನಲ್ ನಡೆಸಿದ್ದೀನಿ. ನನ್ನ ಒಂದು ಕಾನ್ಶಿಯಸ್ನೆಸ್ ಏನು ಅಂತ ಹೇಳಿದ್ರೆ, ಈ ವೀಕ್ಷಕರಿಗೆ ನೋಡ್ತಿರೋರಿಗೂ ಹೇಳ್ತಾ ಇರ್ತೀನಿ, ಈ ವಿಡಿಯೋ ಸುಮಾರು ಒಂದು 2-2.5 ಗಂಟೆ ಬರುತ್ತೆ. 2.5 ಗಂಟೆ ಕೂತ್ಕೊಂಡು ನಮ್ಮನ್ನು ನೋಡ್ತಾರೆ ಅಂತ ಹೇಳಿದ್ರೆ ಅವ್ರು ನಮ್ಮಿಂದ ಏನೋ ಒಂದು ಮಾಹಿತಿನ ಪಡೆಯೋದಕ್ಕೆ ಕಾಯ್ತಾ ಇರ್ತಾರೆ. ಸೊ ಅದಕ್ಕೆ ನಾವು ಜಸ್ಟಿಫಿಕೇಶನ್ ಕೊಡಬೇಕಾಗತ್ತೆ, ಅದಷ್ಟೇ ಮುಖ್ಯ. ಅದು ಒಬ್ರಿಬ್ರು ನೋಡ್ತಾ ಇರೋದಿಲ್ಲ, ಸುಮಾರು ಜನ ನೋಡ್ತಿರ್ತಾರೆ. ಸೊ ಅದಕ್ಕೆ ನಾವು ಜಸ್ಟಿಫಿಕೇಶನ್ ಕೊಟ್ರೆ ಅದಕ್ಕಿಂತ ನಮಗೆ ಇನ್ನೊಂದು ಖುಷಿ ಮತ್ತೊಂದಿಲ್ಲ, ಅದಷ್ಟೇ. ಇದರಿಂದ ದುಡ್ಡು ಬರುತ್ತೆ, ಬರಲಿ, ಬಂದ್ಮೇಲೆ ನೋಡೋಣ. ಓಕೆ ಸರ್, ಥ್ಯಾಂಕ್ ಯು.